ಎಲ್ಲರಿಗೂ ನಮಸ್ಕಾರ. ಆತ್ಮ ಬಂಧುಗಳಿಗೆ ಮೊದಲನೆಯದಾಗಿ ಬ್ರಹ್ಮಶ್ರೀ ಪತ್ರಿಜಿಯವರಿಗೂ, ಮಹಾತಾರ್ ಬಾಬಾಜಿಯವ್ರಿಗೂ ಹಾಗೂ ನಮ್ಮೆಲ್ಲರಿಗೂ ಇಲ್ಲಿ ವೇದಿಕೆ ಕಲ್ಪಿಸಿಕೊಟ್ಟಿರುವಂತಹ ರಂಗನಾಥ್ ಸರ್ ಅವ್ರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ನನ್ನೆಲ್ಲ ಆತ್ಮ ಬಂಧುಗಳು ಇಲ್ಲಿದ್ದೀರಿ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನ ಬಯಸ್ತೇನೆ. ಇವತ್ತು ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿನ ನಾವೆಲ್ಲರೂ ಒಂದಷ್ಟು ಧ್ಯಾನ ಮಾಡೋಣ, ನಂತರ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ಯಶೋಧ ಅವರು ನಡೆಸ್ಕೊಡ್ತಾರೆ. ನಂತರ ಒಬ್ರು ಸ್ಪೀಕರ್ ಬರ್ತಾರೆ, ಅವರು ಒಂದಷ್ಟು ಮಾತಾಡ್ತಾರೆ. ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅಷ್ಟಾಂಗ ಮಾರ್ಗಗಳು, ಬುದ್ಧನ ಒಂದು ತತ್ವಗಳು ಏನಿದೆ, ಬುದ್ಧನ ಒಂದು ಅಷ್ಟಾಂಗ ಮಾರ್ಗದ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಇದಿಷ್ಟು ವಿಷಯಗಳು ಇವತ್ತಿನ ದಿನದಲ್ಲಿ ಇರುತ್ತೆ. ತಡ ಮಾಡೋದು ಬೇಡ. ನಾವು ಈಗ ಡಾಕ್ಟರ್ ಯಶೋಧ ಅವರು ಇಲ್ಲಿದ್ದಾರೆ. ಯಶೋಧ ಅವರು ಆಯುರ್ವೇದ ತಜ್ಞೆ, ಆಯುರ್ವೇದ ಡಾಕ್ಟರ್ ಅವರು. ಹಾಗಾಗಿ ಅವರಿಂದ ಸಾಕಷ್ಟು ತಿಳ್ಕೊಳ್ಳುವಂಥದ್ದಿದೆ ಅಂತ ಹೇಳ್ತಾ, ಅವರು ಮುದ್ರೆಗಳು ಮತ್ತು ಆಯುರ್ವೇದದ ಬಗ್ಗೆ ನಿಮ್ಗೆಲ್ಲ ಹೇಳ್ತಾರೆ. ಓವರ್ ಟು ಯು ಮೇಡಮ್. ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ದಯವಿಟ್ಟು ಅದ್ರ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿಯ ಭಾಗವಾಗಿ ಸಕ್ಕರೆ ಕಾಯಿಲೆ ಅಂದ್ರೆ ಡಯಾಬಿಟಿಸ್ ಬಗ್ಗೆ ಕೆಲವೊಂದು ಮನೆಮದ್ದು ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಡಯಾಬಿಟಿಸ್ ಅನ್ನು ನಮ್ಮ ಆಯುರ್ವೇದದಲ್ಲಿ ಮಧುಮೇಹ ಅಂತ ಕರೆಯುತ್ತೇವೆ. ಹಾಗೆ ಪ್ರಮೇಹ ಎಂಬ ಹೆಸರು ಕೂಡ ಇದೆ ಅದಕ್ಕೆ. ಅದರಲ್ಲಿ ಸಾಕಷ್ಟು ಜನರು ನೀವು ಸಕ್ಕರೆ ಮಾತಾಡ್ತಿದ್ದೀನಿ, ಒಂದ್ ನಿಮಿಷ. ಆತ್ಮ ಬಂಧುಗಳೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೈಕ್ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ, ಆಯ್ತಾ? ಒಬ್ರು ಮಾತಾಡ್ತಾ ಇದ್ದಾಗ ಏನಾಗತ್ತೆ ಅಂದ್ರೆ ಇಲ್ಲಿ ತುಂಬಾ ಪ್ರತಿಧ್ವನಿಸುತ್ತೆ, ಹಾಗಾಗಿ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಕೇಳ್ಕೊಳ್ತೀನಿ, ಎಲ್ಲರೂ ಮ್ಯೂಟ್ ಮಾಡಿದೀರಾ ಇಲ್ವಾ ಅಂತ ನೋಡ್ಕೊಳ್ಳಿ, ಆಯ್ತಾ? ನೀವು ಮಾತಾಡುವಾಗ ಖಂಡಿತ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಖಂಡಿತವಾಗಿಯೂ ನಿಮ್ಮೆಲ್ರಿಗೂ ಅವಕಾಶ ಇದೆ. ಓಕೆ, ನಮಸ್ಕಾರ. ಕಂಟಿನ್ಯೂ. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಕೆಲವೊಂದು ಇಷ್ಟು ಜಾಸ್ತಿ ಹೆಚ್ಚಾಗಿ ಏನು ಮನೆಮದ್ದು ನೀವು ತಿಳ್ಕೊಂಡು ಅದನ್ನ ಕನ್ಫ್ಯೂಷನ್ ಮಾಡಿ ಮಾಡ್ಕೊಳ್ಳೋದು ಬೇಡ. ಕೇವಲ 3 ಮನೆಮದ್ದುಗಳನ್ನ ತಿಳಿಸ್ಕೊಡ್ತೀನಿ. ಅದನ್ನ ನೀವು ಒಂದು ನೋಟ್ ಬುಕ್ ಪೆನ್ನು ತಗೊಂಡು ಬರ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಸಾಕಷ್ಟು ಜನರು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ಇರ್ತೀರಾ. ಸೊ ಹಾಗಾಗಿ ಮೊದಲನೇ ಮನೆಮದ್ದು ಏನ್ ಮಾಡಬಹುದು ಅಂತಂದ್ರೆ ಬಿಲ್ಪತ್ರೆ, ಹಾಗೆ ಮಧುನಾಶಿನಿ ಎಲೆ, ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು. ಈ ಸೊಪ್ಪುಗಳನ್ನ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ನೆರಳಿನಲ್ಲಿ ಒಣಗಿಸ್ಬೇಕು. ಅದನ್ನ ಪೌಡರ್ ಮಾಡ್ಬೇಕು. ಚೂರ್ಣವನ್ನ ಮಾಡಿ ಅದಕ್ಕೆ ಹುರಿದ ಮೆಂತೆಯನ್ನ ಹುರಿದ್ಬಿಟ್ಟು ಚೂರ್ಣ ಮಾಡ್ಕೊಳ್ಬೇಕು. ಹಾಗೆಯೇ ಹಾಗಲಕಾಯಿ ಚೂರ್ಣ, ಇದನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಹಾಗೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡು ಪ್ರತಿದಿನ 1 ರಿಂದ 2 ಚಮಚ ನೀರಿನೊಂದಿಗೆ ಸೇವನೆ ಮಾಡಬೇಕು. ದಿನದಲ್ಲಿ 2 ಬಾರಿ. ಹೀಗೆ ಮಾಡ್ತಾ ಬಂದ್ರೆ ನಿಮ್ಮಲ್ಲಿ ಸಕ್ಕರೆ ಅಂಶ ಏನು ದೇಹದಲ್ಲಿ ಹೆಚ್ಚಾಗಿರುತ್ತೋ ಅದು ಸಹಜ ಸ್ಥಿತಿಗೆ ಬರುತ್ತೆ. ಹಾಗೇನೆ 2ನೇ ಮನೆಮದ್ದು ನೇರಳೆ ಬೀಜ ಹಾಗೂ ನೆಲ್ಲಿಕಾಯಿ ಚೂರ್ಣ. ನೆಲ್ಲಿಕಾಯಿಯಲ್ಲಿ ಬೀಜವನ್ನ ಉಪಯೋಗಿಸೋದು ಬೇಡ, ಅದು ಪಲ್ಪ್ ಏನಿದೆ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಚೂರ್ಣವನ್ನ ಮಾಡ್ಕೊಳ್ಬೇಕು. ಇದೆರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡು 1 ಚಮಚ ಚೂರ್ಣವನ್ನ 1 ಲೋಟ ಬಿಸಿ ನೀರಿನಲ್ಲಿ ಸೇರಿಸಿ ಮಿಕ್ಸ್ ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ರಾತ್ರಿ ಸೇವನೆ ಮಾಡ್ತಾ ಬರ್ಬೇಕು. ರಕ್ತದಲ್ಲಿ ಶುಗರ್ ಹೆಚ್ಚಾಗಿರುವಂಥದ್ದು, ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿರುವಂಥದ್ದು, ಮೂತ್ರದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಈ 2 ಕೂಡ ಬಹಳ ಉಪಯೋಗಕ್ಕ ಬರುತ್ತೆ. ಹಾಗೇನೆ ಪ್ರತಿನಿತ್ಯ 5 ಎಲೆ ಚಿಗುರಾಗಿರುವಂತಹ ಬೇವಿನ ಎಲೆಯನ್ನ ಸೇವನೆ ಮಾಡ್ತಾ ಬರ್ಬೇಕು. ಬೇವಿನ ಎಲೆ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ನಿಮ್ಮ ದೇಹಕ್ಕೆ ಹೊಂದುವಂತೆ ಆಗಿದ್ರೆ ಮಾತ್ರ ನೀವು ಸೇವನೆ ಮಾಡ್ತಾ ಬನ್ನಿ. ಸೊ ಇದಿಷ್ಟು 3 ಅಂಶಗಳು ಮನೆಮದ್ದು ಭಾಗದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಸಕ್ಕರೆ ಕಾಯಿಲೆ ಇರುವಂತವ್ರು ಏನೇನು ತಿನ್ಬೇಕು, ಏನೇನು ತಿನ್ಬಾರ್ದು ಅದೊಂದು ಮಾತ್ರ ಹೇಳ್ಬಿಡ್ತೀನಿ. ಪಥ್ಯ ಅಂದ್ರೆ ಯಾವುದನ್ನ ನಾವು ಸೇವನೆ ಮಾಡ್ಬೇಕು ಅನ್ನುವಂಥದ್ದು. ರಾಗಿ, ಗೋಧಿ, ಸಜ್ಜೆ, ನವಣೆ, ಹುರುಳಿಕಾಳು, ಹೆಸರುಕಾಳು, ಹಾಗಲಕಾಯಿ, ಪಡವಲಕಾಯಿ, ಸೋರೆಕಾಯಿ, ಬೂದ್ಗುಂಬಳ, ನವಿಲ್ಕೋಸು, ಸೌತೆಕಾಯಿ, ನುಗ್ಗೆ ಸೊಪ್ಪು, ನೆಲ್ಲಿಕಾಯಿ, ಸೀಬೆಕಾಯಿ, ಮೋಸಂಬಿ, ಮೆಂತೆಕಾಳು. ಇದಿಷ್ಟನ್ನು ನೀವು ದಿನನಿತ್ಯ ಸೇವನೆ ಮಾಡಬಹುದು.
ಹಾಗೇನೆ ಅಪಥ್ಯ ಅಂದ್ರೆ ಯಾವುದು ಸೇವನೆ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಅಕ್ಕಿ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಬಾರ್ದು. ಹಾಗೆ ಉದ್ದಿನ ಬೇಳೆ, ಆಲೂಗೆಡ್ಡೆ, ಸಿಹಿಯಾದ ಹಣ್ಣು, ಸಿಹಿ ಪದಾರ್ಥ ಆಗಿರುವಂತಹ ಹಣ್ಣುಗಳು, ಸಿಹಿಯನ್ನು ಮಧುರ ಗುಣ ಇರುವಂತಹ ಹಣ್ಣುಗಳು ಬೇಡ. ಹಾಗೂ ಸಕ್ಕರೆಯನ್ನ ಸೇವನೆ ಮಾಡಬಾರ್ದು. ಅತಿಯಾದ ಚಾಕ್ಲೇಟ್, ಅತಿಯಾದ ಸಿಹಿ ಇರುವಂತಹ ಬಿಸ್ಕೆಟ್ಸ್ಗಳು, ಜಿಡ್ಡು ಪದಾರ್ಥಗಳು ಸೇವನೆ ಮಾಡೋದು ಬೇಡ. ಇವರು ಸಕ್ಕರೆ ಕಾಯಿಲೆ ಇರುವಂತಹವರು ನಿಯಮಿತವಾಗಿ ವ್ಯಾಯಾಮ, ಯೋಗ, ಧ್ಯಾನವನ್ನ ಮಾಡಬೇಕು. ಇದಿಷ್ಟು ಮನೆಮದ್ದು ಪಥ್ಯ ಅಪಥ್ಯ. ಅದ್ರ ಜೊತೆಗೆ ಮುದ್ರಾ ಚಿಕಿತ್ಸೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋದಾದ್ರೆ, ಬೆರಳುಗಳಲ್ಲಿ ಹೆಬ್ಬೆರಳು ಹಾಗೂ ಪೃಥ್ವಿ ತತ್ವ ಇರುವಂತಹ ಉಂಗುರದ ಬೆರಳನ್ನ ಹೀಗೆ ಮಡಚಿ ಹೆಬ್ಬೆರಳನ್ನು ಅದರ ಮೇಲೆ ಇಟ್ಕೊಳ್ಬೇಕು. ಉಳಿದ 3 ಬೆರಳುಗಳು ನೇರವಾಗಿರ್ಬೇಕು. ಇದು ಸೂರ್ಯ ಮುದ್ರ ಅಂತ ಹೇಳಿ. ಓಕೆ, ಇದನ್ನ ಹೀಗೆ ಮೇಲ್ಮುಖವಾಗಿ ಇಟ್ಟುಕೊಂಡು ಪ್ರತಿನಿತ್ಯ 20 ರಿಂದ 30 ನಿಮಿಷಗಳ ಕಾಲ ನೀವು ಮುದ್ರಾ ಅಭ್ಯಾಸವನ್ನ ಮಾಡಬಹುದು. ಇನ್ನು ಉಡ್ಯಾನ ಬಂಧ ಮುದ್ರ ಇದೆ, ಪ್ರಾಣ ಮುದ್ರ ಇದೆ. ಆದ್ರೆ ಈಗ ಕೇವಲ ಇದನ್ನ ಮಾಡ್ತಾ ಬನ್ನಿ. ಇದನ್ನು 21 ದಿವಸಗಳ ಕಾಲ ಮಾಡ್ತಾ ಬನ್ನಿ. ಕ್ರಮೇಣ ನಿಮಗೆ ಗ್ಲೂಕೋಸ್ ಲೆವೆಲ್ ಏನಿದೆ ಅದು ಕ್ರಮೇಣ ಸಹಜ ಸ್ಥಿತಿಗೆ ಬರುವಂತಾಗುತ್ತೆ ಈ ಮುದ್ರಾ ಅಭ್ಯಾಸ ಮಾಡೋದ್ರಿಂದ. ಮಧುಮೇಹ ಎಂಬ ಚಿಂತೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿಯಮಿತವಾದ ವ್ಯಾಯಾಮ, ಯೋಗ, ಧ್ಯಾನವನ್ನು ಮಾಡೋದ್ರ ಮೂಲಕ ಸೂಕ್ತ ಆಹಾರ ಮತ್ತು ಚಿಕಿತ್ಸೆಗಳಿಂದ ಆನಂದದಾಯಕವಾಗಿ ಬದುಕಬಹುದು. ಆತ್ಮಸ್ಥೈರ್ಯ, ಆತ್ಮಬಲ ಹಾಗೂ ಮನೋಬಲ ಮಾತ್ರ ನಮ್ಮಲ್ಲಿ ಇರಬೇಕು. ಇದರಿಂದ ಯಾವುದೇ ರೋಗದಿಂದ ನಾವು ಆಚೆ ಬಂದು ನಾವು ಸುಖ ಸಂತೋಷದಿಂದ ಬದುಕಬಹುದು ಅಂತ ಹೇಳ್ತಾ ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ಮನೆಮದ್ದು, ಡಯಾಬಿಟಿಸ್ಗೆ ಸಂಬಂಧಿಸಿದಂತೆ ಹಾಗೂ ಮುದ್ರಾ ಚಿಕಿತ್ಸೆ ಇಷ್ಟು ಹೇಳ್ತಾ ಇದ್ದೇನೆ. ಇದನ್ನ ನಿಯಮಿತವಾಗಿ ಪರಿಪಾಲನಾ ಮಾಡ್ತಾ ಬನ್ನಿ. ಓಕೆ, ಇದಿಷ್ಟು ಈ ವಿಷಯಗಳು. ಧನ್ಯವಾದ ನಿಮ್ಗೆ. ಹಾಗೇನೆ ಧ್ಯಾನ ಕೂಡ ಕಂಟಿನ್ಯೂ ಮಾಡ್ಬಿಡಿ. ಈಗ ಧ್ಯಾನಕ್ಕೆ ಸಿದ್ಧರಾಗೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ, ಬೆನ್ನು ನೇರ ಇರಲಿ. ನೀರೇನಾದ್ರೂ ಕುಡಿಯುವಂತದ್ದಿದ್ರೆ ಕುಳಿತುಕೊಳ್ಳಿ. ಕನ್ನಡಕಗಳನ್ನ ತೆಗೆದಿಟ್ಬಿಡಿ. ಮೃದುವಾಗಿ ಕಣ್ಗಳನ್ನು ಮುಚ್ಚಿ, ಕಾಲುಗಳು ಜೋಡಿಸ್ಕೊಳ್ಳಿ, ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ, ಕೈಗಳು ಬೆರಳುಗಳನ್ನ ಜೋಡಿಸ್ಕೊಳ್ಳಿ. ದೇಹ ಸಡಿಲಗೊಳಿಸಿ, ಸ್ಟಿಫ್ನೆಸ್ ಬೇಡ. ಮನಸ್ಸು ಪ್ರಶಾಂತತೆಯಿಂದ ಇರಲಿ. ಎಲ್ಲರೂ ಕನ್ನಡಕಗಳನ್ನ ತೆಗೆದಿಟ್ಬಿಡಿ. ಯಾವುದೇ ಚಿಂತೆ, ಭಯ, ಕೋಪ, ಉದ್ವೇಗ ಯಾವುದೂ ಈ ಕ್ಷಣದಲ್ಲಿ ಬೇಡ. ಧ್ಯಾನ ಮಾಡುತ್ತಾ ನಮ್ಮಲ್ಲೇ ನಮ್ಮ ಒಳಗೆ ನಾವು ತಲ್ಲೀನರಾಗೋಣ. 3 ಬಾರಿ ದೀರ್ಘ ಶ್ವಾಸವನ್ನ ತೆಗೆದುಕೊಳ್ಳಿ. ಪ್ರತಿ ಉಸಿರಿನಲ್ಲಿಯೂ ಸಂಪೂರ್ಣ ವಿಶ್ವಾಸ, ಸಂಪೂರ್ಣ ಧೈರ್ಯ, ಸಂಪೂರ್ಣ ಆರೋಗ್ಯವನ್ನು ತೆಗೆದುಕೊಳ್ಳಿ. ನಿಮ್ಮ ಪ್ರಾಣ ಶಕ್ತಿಯೊಂದಿಗೆ ಅದು ಬೆರೆತಂತೆ ಆಗಿರಲಿ. ಹಾಗೆಯೇ ಸಹಜ ಸ್ಥಿತಿಗೆ, ಸಹಜ ಉಸಿರಾಟದೊಂದಿಗೆ ನಾವು ಆನಾಪಾನಸತಿ ಧ್ಯಾನವನ್ನು ಮಾಡೋಣ. ಯಾವುದೇ ಚಿಂತೆ ಬೇಡ, ಯಾವುದೇ ವ್ಯವಹಾರದ, ಯಾವುದೇ ಆಲೋಚನೆಗಳ ಮಧ್ಯೆ ಇರುವುದು ಬೇಡ. ಕೇವಲ ಉಸಿರಾಟದ ಕಡೆ ಗಮನ. ಉಸಿರಿನಲ್ಲಿ ಒಂದಾಗೋಣ. ಸಹಜ ಉಸಿರಾಟ ನಟನೆ ಮುಂದುವರಿಸಿ. ಅವನ ಮ್ಯೂಸಿಕ್ ಹಾಕ್ಬಿಡಿ. ಓಕೆ ಮ್ಯಾಮ್.
5 ನಿಮಿಷಗಳ ಧ್ಯಾನ. ಇನ್ನು ಕೇವಲ 1 ನಿಮಿಷ ಧ್ಯಾನ. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ಸೆಕೆಂಡುಗಳು. ಐದು, 4, 3, 2, 1. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಕಾಲುಗಳನ್ನು ಬಿಡಿಸಿಕೊಳ್ಳಿ, ಕೈಗಳ ಬೆರಳುಗಳನ್ನು ಬಿಡಿಸಿಕೊಳ್ಳಿ. ನಿಧಾನವಾಗಿ ಕೈಗಳಲ್ಲಿರುವ ಎನರ್ಜಿಯನ್ನ ಕಣ್ಣುಗಳಿಗೆ ಒತ್ತಿಕೊಳ್ಳಿ ಹಾಗೂ ಕರ್ಣಗಳಿಗೆ ಒತ್ತಿಕೊಳ್ಳಿ. ಒಂದು ಮುಗುಳ್ನಗೆಯೊಂದಿಗೆ ಕೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಇಷ್ಟು ಹೊತ್ತು ಆಳವಾದ ಧ್ಯಾನವನ್ನು ಮಾಡಿದ ಎಲ್ಲಾ ಆತ್ಮ ಬಂಧುಗಳಿಗೆ ಧನ್ಯವಾದಗಳು ಹಾಗೂ ಪ್ರೀತಿಯ ಒಂದು ಚಪ್ಪಾಳೆ. ಹಾಗೇನೆ ಇವತ್ತು ಉಪನ್ಯಾಸದ ಈ ಕಾರ್ಯಕ್ರಮದಲ್ಲಿ, ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸದ ವಿಭಾಗದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಮೇಡಮ್ ರವರಾದ ಶ್ರೀಮತಿ ಮಾಲಿನಿ ರಾವ್ ಮೇಡಮ್ ರವರು ನಮಗೆ ಬುದ್ಧನ ಅಷ್ಟಾಂಗ ಮಾರ್ಗ ಎಂಬ ವಿಷಯವಾಗಿ ಮಾತನಾಡಲಿದ್ದಾರೆ. ಅವರನ್ನ ಉಪನ್ಯಾಸದ ವಿಭಾಗಕ್ಕೆ ಪ್ರೀತಿಯ ಪೂರ್ವಕ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಕೋರುತ್ತಾ, ಓವರ್ ಟು ಯು ಮೇಡಮ್. ದಯವಿಟ್ಟು ಇವತ್ತಿನ ಉಪನ್ಯಾಸವನ್ನು ನಡೆಸ್ಕೊಡ್ಬೇಕಾಗಿ ಧನ್ಯವಾದ ಮೇಡಮ್. ಧನ್ಯವಾದ ನಿಮಗೆ. ಇವತ್ತಿನ ದಿನ ಸುದಿನ ನನ್ನ ಪಾಲಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪತ್ರಿಜಿ ಗುರುಗಳ ಒಂದು ಆಶೀರ್ವಾದದೊಂದಿಗೆ ರಂಗನಾಥ್ ಸರ್ ಅವರ
ಆ ಇಚ್ಛೆಯಂತೆ ನಾನಿವತ್ತು ಈ ಒಂದು ದೊಡ್ಡ ಒಂದು ವಿಷಯನ ತಗೊಂಡು ಬಂದಿದ್ದೀನಿ. ಇದು ಬುದ್ಧನ ಅಷ್ಟಾಂಗ ಮಾರ್ಗ ಅಂತ. ನೋಡಿ ಸ್ನೇಹಿತರೆ, ಆ ದುಃಖ ಅನ್ನೋದು ಯಾರಿಗಿಲ್ಲ ಹೇಳಿ ಅಲ್ವಾ? ಪ್ರತಿಯೊಬ್ಬರಿಗೂ ದುಃಖ ಇದೆ. ನಾವೆಲ್ಲರೂ ಕಷ್ಟದಲ್ಲಿ ಮಿಂದು ಎದ್ದು ಅದನ್ನ ಸವಾಲಾಗಿ ಸ್ವೀಕರಿಸಿ ಬಂದಂಥವ್ರೆ. ಆದ್ರೂ ಕೂಡ ಒಂದಷ್ಟು ವಿಷಯಗಳನ್ನ ನಾವು ಯಾಕೆ ಗಮನಿಸಬಾರ್ದು ಅಂತ. ಸೊ ನಮ್ಗೆ ಯಾವಾಗ ತುಂಬಾ ದುಃಖ ಆದಾಗ ಬಲ್ಲವರು ಹೇಳ್ತಾರೆ, ನೋಡಿ ನೀವೆಲ್ರೂನು ತುಂಬಾ ದುಃಖ ಆಗ್ತಿದೆ ಅಂತ ಹೇಳಿ ಪಾತಾಳಕ್ಕೆ ಹೋಗ್ಬಿಡ್ಬೇಡಿ. ನೀವೆಲ್ಲ ಇಲ್ಲಿಗೆ ಬನ್ನಿ. ಬುದ್ಧನ ಒಂದು ಅಷ್ಟಾಂಗ ಮಾರ್ಗ ಏನಿದೆ, ಆ ಬುದ್ಧ ಏನ್ ಹೇಳ್ತಾರೆ ಅವುಗಳನ್ನ ತಿಳ್ಕೊಳ್ಳೋಣ ನಾವು. ತಿಳ್ಕೊಳ್ತಾ ನಾವು ನಾವಾಗಿ ಇಲ್ಲಿ ಮುಂದುವರಿಯಕ್ಕೆ ಸಾಧ್ಯವಾಗತ್ತೆ ಅಂತ ಹಿರಿಯರು, ಬಲ್ಲವರು, ಜ್ಞಾನಿಗಳು ಹೇಳ್ತಾರೆ. ಯಾಕೆ ನಾವ್ ಅದೇ ತರ ಇರಬಾರ್ದು ಅಲ್ವಾ ಸ್ನೇಹಿತರೆ? ಒಂದೇ ಒಂದು ನಿಮ್ಮಲ್ಲಿ ಒಂದು ಭಿನ್ನಹ ನಂದು ಮನವಿ ಅಂತ ಅನ್ಕೊಳ್ಳಿ. ದಯವಿಟ್ಟು ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡಿದ್ರೆ ನನಗೆ ಒಂದು ಹುರುಪು ಬರುತ್ತೆ ಎಲ್ಲರನ್ನೂ ನೋಡ್ಕೊಂಡು ಮಾತಾಡ್ಲಿಕ್ಕೆ ಅಂತ. ಎಲ್ಲರೂ ವಿಡಿಯೋ ಮಾಡ್ತೀರಾ, ಆನ್ ಮಾಡ್ತೀರಾ ಅಲ್ವಾ? ನಂಬಿದ್ದೀನಿ ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ತೀರಾ ಅಂತ. ತುಂಬಾನೇ ಥ್ಯಾಂಕ್ಸ್ ನಿಮ್ಗೆ, ನಿಮ್ಮೆಲ್ರಿಗೂ ಧನ್ಯವಾದ. ಅದಕ್ಕೋಸ್ಕರನೇ ನಾನು ದಿನವೂ ನಾ ಹೇಳ್ತೀನಿ ಆತ್ಮ ಬಂಧುಗಳು ಅಂತ. ಯಾಕಂದ್ರೆ ನೀವೆಲ್ಲರೂ ನಮ್ಮ ಆತ್ಮ ಬಂಧುಗಳೇ ಆಗಿದ್ದೀರಿ. ಇಲ್ಲೇ ನೋಡಿ, ಅಷ್ಟಾಂಗಿಕ ಮಾರ್ಗಗಳು ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ. ಇನ್ನು ಸಾಕಷ್ಟು ಜನ ಮೀನಮೇಷ ಎಣಿಸ್ತಾ ಇದ್ದಾರೆ. ಏನಪ್ಪಾ ಇವರು ಸುಮ್ಮನಿರೋದೇ ಇಲ್ಲ, ವಿಡಿಯೋನ ಆನ್ ಮಾಡಿ ಅಂತ ಹೇಳ್ತಾರೆ. ಹೆಂಗೆ ಮಾಡೋದು ನಾವು? ನಮ್ಗಿಷ್ಟು ವಿದ್ಯೋ ಬಿಟ್ಟಿದ್ಯೋ, ಏನ್ ಮಾಡೋದು? ಮಾಡ್ಲೇಬೇಕಲ್ಲ. ಹಾಗಂತಾದ್ರೂ ಮಾಡ್ಬಿಡಿ ಅಂತ ನಾನು ಹೇಳ್ತೀನಿ. ಓಕೆ, ವಿಷಯಕ್ಕೆ ಬರೋಣ. ಸೊ ಅಷ್ಟಾಂಗ ಮಾರ್ಗಗಳು, ಬುದ್ಧನ ಒಂದು ಅಷ್ಟಾಂಗ ಮಾರ್ಗಗಳನ್ನ ಓದುವಂಥದ್ದಾಗ್ಲಿ ಅಥವಾ ಹೇಳುವಂತಹ ಒಂದು ಅರ್ಹತೆ ಆಗ್ಲಿ, ಯೋಗ್ಯತೆ ಆಗ್ಲಿ ನಮಗಿನ್ನೂ ಬಂದಿಲ್ಲ ಅಂತ ನನ್ನ ಒಂದು ಭಾವನೆ. ಆದರೂ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನನ ನಾನೀಗ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಆತ್ಮ ಬಂಧುಗಳ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ಹೇಳ್ದೆ ನಿಮ್ಗೆ, ಯಾವುದೇ ದುಃಖ ಬಂದ್ರೂ ನಾವು ಒಂದು ವಿಷಯನ ಚರ್ಚಿಸ್ಬೇಕಂತೆ. ಏನು ಬುದ್ಧನ ಒಂದು ಅಷ್ಟಾಂಗ ಮಾರ್ಗಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಸುಖಿಯಾಗಿರಬಹುದು ಅಂತ. ಈಗ ಆಲ್ರೆಡಿ ನಾವೆಲ್ಲ ಪ್ರತಿ ತಿಂಗಳು ಒಂದೊಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಸ್ನೇಹಿತರೆ. ಮೊದಲು ನಾವು ಚಕ್ರಗಳ ಬಗ್ಗೆ ಮಾತಾಡಿದ್ವಿ, ನಮ್ಮ ದೇಹದಲ್ಲಿರತಕ್ಕಂಥ ಎಲ್ಲ ಚಕ್ರಗಳು. ನಂತರ ಈ ತಿಂಗಳಲ್ಲಿ ನಾವು ಮಾತಾಡಿದ್ವಿ ಎಲ್ಲ ಶರೀರಗಳನ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ತಿಂಗಳು ಲೋಕ, ಎಷ್ಟು ಲೋಕಗಳಿದೆ, 7 ಲೋಕಗಳಿವೆ, ಅವುಗಳ ಬಗ್ಗೆ ನಾವು ತಿಳ್ಕೊತೀವಿ. ಆದ್ರೆ ಎಲ್ಲ ತಿಳ್ಕೊತೀವಿ, ನಾವು ಜ್ಞಾನವೇ ನಮಗ್ ಬರ್ತಿಲ್ವೇ, ನಾವೇನು ತಿಳ್ಕೊಳ್ತಿಲ್ವೇ. ಮನೇಲಿ ನೋಡಿದ್ರೆ ಇಷ್ಟೊಂದು ಸಮಸ್ಯೆ, ಇಷ್ಟೊಂದು ನಾವು ಒದ್ದಾಡ್ತಾ ಇದ್ದೀವಿ, ನೋವಿನಿಂದ ಬಳಲ್ತಾ ಇದ್ದೀವಿ ಅಂತಂದಾಗ ನಾವು ಹೋಗ್ಬೇಕಾದದ್ದು, ತಿಳ್ಕೊಳ್ಬೇಕಾದದ್ದು ಬುದ್ಧನ ಒಂದು ಅಷ್ಟಾಂಗ ಮಾರ್ಗಗಳು. ಸೊ ಏನೇನಿದೆ ಅಂತ ಅಂದ್ಬಿಟ್ಟು ಬುದ್ಧ ಆಕ್ಚುಲಿ ಹೇಳಿರುವಂತದ್ದು ಪಾಳಿ ಭಾಷೆಯಲ್ಲಿ. ಅದನ್ನ ಸಂಸ್ಕೃತ ಭಾಷೆಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ನಾನು ಹೇಳ್ಬಿಟ್ಟು ಆಮೇಲೆ ನಿಮ್ಮ ಆಡು ಭಾಷೆಗಳಲ್ಲಿ ಅದನ್ನ ನಾನು ವಿವರಿಸ್ತಾ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ, ನಿಮ್ಮೆಲ್ಲರ ಒಂದು ಅಪ್ಪಣೆಯೊಂದಿಗೆ. ಸೊ ಅಷ್ಟಾಂಗ ಮಾರ್ಗಗಳು ಯಾವ್ಯಾವುದು ಅಂದ್ರೆ, ಮೊದಲನೇದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ನಂತರ ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಚನ, ಸಮ್ಯಕ್ ಕರ್ಮಾಂತ, ಸಮ್ಯಕ್ ಆಜೀವ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಇದ್ರ ಜೊತೆ ನಮ್ಗೆ ಮೋಕ್ಷ ಸಿಗುತ್ತೆ ಅಂತ. ಆದ್ರೆ ಇದೇನಿದು, ಇವ್ರು ಏನ್ ಹೇಳ್ತಿದಾರಪ್ಪ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅನ್ನೋದಾದ್ರೆ, ನೋಡಿ ನಾವು ಯಾವ ರೀತಿ ಇರ್ತೀವಿ ಜೀವನದಲ್ಲಿ ಅನ್ನೋದನ್ನ ನಾವು ಅರಿಬೇಕಂತೆ. ನಮ್ಮ ಪತ್ರಿಜಿ ಗುರುಗಳು ಹೇಳ್ತಾರೆ, ಗುರು ಎಂದ್ರೆ ಸರಿಯಾಗಿ ಮಾರ್ಗದರ್ಶನ ಮಾಡುವಂತ ಮನುಷ್ಯ ಅಲ್ವಾ? ಈಗ ನಾವು ವಿಂಗಡಿಸ್ಬೋದು, ಹೇಗೆ ಇವರು ಸರಿಯಾಗಿದ್ದಾರೆ ಅಥವಾ ಸರಿಯಾಗಿಲ್ಲ ಅನ್ನೋದನ್ನ. ಅದನ್ನ ಹೇಗೆ ನಾವು ಹೇಳಕ್ ಸಾಧ್ಯ? ಅಥವಾ ಸರಿಯಾಗಿಲ್ಲ ಅಂತ ನಾವು ಯಾರನ್ನೂ ಹೇಳೋದು ಬೇಡ. ಎಲ್ಲರೂ ಜ್ಞಾನವಂತರೆ, ಆದ್ರೆ ಅವರವರದೇ ಆದ ಜ್ಞಾನದಲ್ಲಿ ಅವರು ಪರಿಣಿತನೆ ಹೊಂದಿರ್ತಾರೆ. ಈಗ ನಾನು ಏನ್ ಹೇಳಿದೆ, ಅಷ್ಟಾಂಗ ಮಾರ್ಗಗಳು ಇವೆಲ್ಲ ಏನು ಅನ್ನೋದು ಸುಲಭ ಮಾರ್ಗದಲ್ಲಿ, ಸುಲಭ ಒಂದು ನಮ್ಮ ಕನ್ನಡ ಆಡು ಭಾಷೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವು ಬುದ್ಧಿ ಇದೆಯಪ್ಪ ಇವ್ರಿಗೆ, ತುಂಬಾ ಬುದ್ಧಿ ಇದೆಯಪ್ಪ, ಬುದ್ಧಿಜೀವಿಗಳು ಅಂತೀವಿ, ಅವ್ರನ್ನ ಬುದ್ಧ ಅಂತ ಕರಿಬಹುದು. ಅದು ಯಾರು ಬೇಕಾದ್ರೂ ಇರ್ಲಿ.
ನಾವೇನು ಹೇಳ್ತಾ ಇದೀವಿ ಬುದ್ಧನೇ ಆಗ್ಬೇಕು ಅಂತ ಏನಿಲ್ಲ. ಇಲ್ಲಿ ಎಷ್ಟೊಂದು ಜನ ಬುದ್ಧರಿದ್ದಾರೆ. ಅಥವಾ ಬುದ್ಧಿ ಇಲ್ದೇ ಇರೋರ್ನ ನಾವೇನಂತ ಕರಿತೀವಿ? ಅಪ್ರಬುದ್ಧ ಅಂತ ಕರಿತೀವಿ. ಬುದ್ಧ, ಅಪ್ರಬುದ್ಧ. ಇಲ್ಲೇ ನಿಮಗೆ ಡಿಫರೆನ್ಸ್ ಗೊತ್ತಾಯ್ತು ಅಲ್ವಾ? ಸೊ ನಮ್ಮನ್ನ ನಾವು ಯಾವ ಹಂತದಲ್ಲಿದ್ದೀವಿ, ಯಾವ ರೀತಿ ಇದ್ದೀವಿ ಅಂತ ನಾವು ನೋಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಆಮೇಲೆ ಬುದ್ಧಿ ಅಂದ್ರೆ ಏನು? ಅದು ಒಂದು ಕಾಮನ್ ಸೆನ್ಸ್ ಅಂತ ಅರ್ಥ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅದು ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಈಗ ಮುಂಚೆ ನಾನು ಏನು ಹೇಳಿದೆ ಸಂಸ್ಕೃತ ಶಬ್ದಗಳು ಖಂಡಿತ ಅದು ಅರ್ಥ ಆಗಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಸೊ ಇವಾಗ ನಾವು ಈ 8 ಮಾರ್ಗಗಳು ಏನಿದೆ ಅದನ್ನ ಒಂದಾಗ್ತಾ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಸಮ್ಯಕ್ ಜ್ಞಾನ. ಈ ಜ್ಞಾನ ಅಂದ್ರೆ ನಾವು 4 ಜ್ಞಾನಗಳನ್ನ ಕಲಿಬೇಕಂತೆ. ಜ್ಞಾನ ಅಂದ್ರೆ ತಿಳಿವಳಿಕೆ. ನಾವ್ ಏನನ್ನ ತಿಳ್ಕೊಳ್ತೀವಿ, ಏನನ್ನ ನಂಬ್ತೀವಿ ಅನ್ನೋದು. ಸೊ ಇದು ಯಾವ ರೀತಿ ನಾವು ಹೇಳ್ಬೋದು ಸ್ನೇಹಿತರೆ? ಇದು ಯಾವ ರೀತಿ ಹೇಳ್ಬೋದು ಅಂದ್ರೆ, ಈಗ ನೋಡಿ, ಈಗ ಬುದ್ಧನ 8 ಮಾರ್ಗಗಳಲ್ಲಿ ನಮಗೆ ಇದಿಷ್ಟು ತಿಳ್ಕೊಳ್ತಾ ಹೋಗ್ತೇವೆ. ಏನು? ಇವಾಗ ಒಂದು ನಂಬಿಕೆ ಇರಬೇಕು ನಮಗೆ. ಯಾವುದೇ ಮನುಷ್ಯನಲ್ಲಿ ನಂಬಿಕೆ ಇರಬೇಕು. ನಮಗೆ ತಿಳುವಳಿಕೆ ಇರಬೇಕು. ಯಾವ ರೀತಿ? ಈಗ ನಾವು ಒಬ್ಬ ಮನುಷ್ಯನ ನಾವು ನಂಬಿ ಮಾತಾಡಿಸ್ತಿದ್ದೀವಿ ಅಂತಂದ್ರೆ, ಆ ಮನುಷ್ಯನ ನಮಗೆ ಅವರಲ್ಲಿ ಸಂಪೂರ್ಣ ನಂಬಿಕೆ ಇದೆ ಅಂತ ನಾವು ತಿಳ್ಕೊತೀವಿ. ಆ ಈಗ ನಮಗ್ ತಿಳುವಳಿಕೆ ಇಲ್ಲ ಅಂದ್ರೆ ನಾವು ಹೆಂಗೆ ತಿಳ್ಕೊಳಕ್ ಸಾಧ್ಯ? ಹಾಗಾಗಿ ನಾವು ಒಂದಷ್ಟು ವಿವೇಚನಾ ಶಕ್ತಿಯನ್ನ ಇಟ್ಕೊಂಡು, ಒಂದಷ್ಟು ತಿಳುವಳಿಕೆ ಇಟ್ಕೊಂಡು ಪ್ರತಿಯೊಬ್ಬರನ್ನ ನಾವು ಮಾತಾಡಿಸ್ತಾ ಹೋಗ್ತೀವಿ. ಅದು ಯಾವ ರೀತಿ ಆಗ್ಬೇಕು? ನಾವು ತುಂಬಾ ಜನ ಹೇಳ್ತೀವಿ, ನೋಡು ಅವ್ರು ತಪ್ಪು ತಿಳ್ಕೊಂಡ್ರು ನನ್ನ. ಯಾಕೆ ಹಾಗೆ? ಯಾಕೆ ಅಂದ್ರೆ ಅವರಿಗೆ ಇರುವಂಥ ವಿವೇಚನಾ ಶಕ್ತಿ ಇರ್ಬೋದು, ಅವ್ರಿಗಿರುವಂಥ ಜ್ಞಾನ ಇರ್ಬೋದು, ಅವ್ರಿಗಿರುವಂಥ ನಂಬಿಕೆ ಇರ್ಬೋದು, ಅದು ಕಮ್ಮಿ ಇರ್ಬೋದು. ಹಾಗಾಗಿ ನಾವು ಹೇಳ್ತೀವಿ ಸ್ನೇಹಿತರೆ, ಅವ್ರಿಗೆ ಅಪನಂಬಿಕೆ ಇರ್ಬೋದು. ಅದನ್ನ ನಾವೇನ್ ಹೇಳ್ತೀವಿ? ನೋಡಿದ್ರಾ ತಪ್ಪು ತಿಳ್ಕೊಂಬಿಟ್ರು ನಮ್ಮನ್ನ. ಅಂದ್ರೆ ಆ ತಿಳುವಳಿಕೆಯ ಜ್ಞಾನ ಏನಿದೆ ಅದು ಸರಿಯಾದ ಸ್ಥಿತಿನಲ್ಲಿ ಇರಬೇಕು ಅಂತ ಆ ಬುದ್ಧನ ಒಂದು ಅಷ್ಟಾಂಗ ಮಾರ್ಗದಲ್ಲಿ ಮೊದಲನೆಯ ಮಾರ್ಗ ಅದು. ಇದನ್ನ ಇನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಎರಡನೇದಕ್ಕೆ ಬರೋಣ. ಇದಕ್ಕೆ ನಮ್ಮ ಪತ್ರಿಜಿಗಳು ಏನ್ ಹೇಳ್ತಾರೆ ಅಂದ್ರೆ ಸರಿಯಾದ ದೃಪದ ಅಂತ ಹೇಳ್ತಾರೆ. ಅಂದ್ರೆ ಏನು? ಪ್ರಧಾನವಾಗಿ ನಾವು ಆತ್ಮಕ್ಷೇತ್ರವನ್ನ ಆರಿಸ್ಕೋಬೇಕಂತ. ಹೇಗೆ? ನಾವು ಯಾವ ರೀತಿ ನಂಬಿಕೆ ಇಟ್ಕೋಬೇಕು? ಯಾವ ರೀತಿ ನಾವು ತಿಳುವಳಿಕೆನ ಹೊಂದಬೇಕು ಅಂತಂದ್ರೆ, ಈಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈಗ ನೀವು ಫಾರ್ ಎಕ್ಸಾಂಪಲ್ ಹೇಳ್ಬೇಕು, ಉದಾಹರಣೆಗೆ ಹೇಳೋದ್ರ ಮೂಲಕ ನಾವೇನ್ ಹೇಳ್ಬೋದು ಅಂತಂದ್ರೆ, ಈಗ ಹೇಳ್ತೀವಿ ಮನೇಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ತೀವಿ. ನಾನು ಹೇಳ್ತಾ ಇದ್ದೀನಿ ಮಾಡು ಅಂದ್ರೆ ಮಾಡ್ತಾ ಇಲ್ಲ ನೀನು ಅಂತ ಹೇಳ್ತೀವಿ. ಆವಾಗ ಮತ್ತೊಬ್ಬ ವ್ಯಕ್ತಿ ಹೇಳ್ತಾರೆ, ಅಯ್ಯೋ ನಾಳೆ ಮಾಡಿದ್ರಾಯ್ತು ಬಿಡು, ಇವತ್ತೇನು ಅದೇನು ಅಂದ ಅಷ್ಟೊಂದು ಇದಲ್ಲ, ಇಂಪಾರ್ಟೆಂಟ್ ಅಲ್ಲ, ಆ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ಆದರೆ ಪ್ರಮುಖವಾದ ವಿಚಾರಕ್ಕೆ ವಿವೇಚನಾ ಶಕ್ತಿಯನ್ನ ಕಳ್ಕೊಂಡವರು ಏನು ಮಾಡ್ತಾರೆ ಅಂದ್ರೆ, ಏನನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ, ನಾಳೆ ಮಾಡಬೇಕು ಅಂತ ಅನ್ನೋಂಥ ಕೆಲಸನ್ನ ಇವತ್ತೇ ಮಾಡಬೇಕು ಅಂತ ಹೇಳ್ತಾರೆ. ಅದು ತಿಳುವಳಿಕೆ ಅಲ್ವಾ ಸ್ನೇಹಿತರೆ? ಈಗ ಹಿರಿಯರು ನಮ್ಮ ತಂದೆ ತಾಯಿ ಹೇಳ್ತಾರೆ, ಸರಿಯಾದ ರೀತಿ ಮಾಡು, ನೋಡು ಅದು ಏನು ಮಾಡ್ತಿದ್ಯಾ ಅನ್ನೋದನ್ನ ತಿಳ್ಕೊಂಡು ಮಾತಾಡು, ತಿಳ್ಕೊಂಡು ಮಾಡು ಅಂತ ಹೇಳ್ತಾರೆ. ಸೊ ಇದೇ ತಿಳುವಳಿಕೆ. ಸೊ ಯಾವಾಗ್ಲೂ ನಾವು ಇನ್ನೊಬ್ಬರನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಆಗ್ಲಿ, ಅವುಗಳನ್ನ ಸರಿಯಾದ ತಿಳುವಳಿಕೆ ಇರಬೇಕು, ಸತ್ಯವಾದ ತಿಳುವಳಿಕೆ ಇರಬೇಕು ಅಂತ ಭಗವಾನ್ ಬುದ್ಧ ಹೇಳ್ತಾರೆ. ನಂತರ ಏನು? ನಾವು ಸ್ನೇಹಿತರೆ ಎಲ್ಲರನ್ನು ನಾವು ಮಾತಾಡಿಸ್ಬೇಕಾದ್ರೆ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀವಿ ಜನರಿಗೆ. ಇವ್ರು ಹೀಗೇನೆ. ಯಾಕೆ ಅಂದ್ರೆ ಇವ್ರ ಹತ್ರ ನಾವು ಕೇಳಿಸ್ಕೊಂಡಿರ್ತೀವಿ ಏನು ಅಂತ ಅಲ್ವಾ? ನಾವು ಅದಕ್ಕೆ ಏನಂತೀವಿ? ಶ್ರದ್ಧೆ ಇರಬೇಕಂತೆ. ಯಾರು ಏನಾದ್ರು ಹೇಳ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ನಾವು ಶ್ರದ್ಧೆಯನ್ನ ಇಟ್ಕೋಬೇಕಂತೆ. ಯಾವಾಗ್ಲೂ ಕೇಳೋವಾಗ ನಮಗೆ ಶ್ರದ್ಧೆ ಇರಬೇಕು. ಇನ್ನೊಬ್ಬರ ಜೊತೆ ನಾವು ಮಾತಾಡ್ಬೇಕಾದ್ರೆ, ಈಗ ನಾನು ಮಾತಾಡ್ತಿದ್ದೀನಿ ನಿಮ್ಮಗಳ ಜೊತೆ ಅಂದಾಗ, ನಾನು ಏನೋ ಒಂದು ನಾನು ಹೇಳೋಕ್ ಆಗೋದಿಲ್ಲ ಅಲ್ಲಿ. ನಾನು ಏಕಾಗ್ರ ಚಿತ್ತಳಾಗಿ ಏಕಾಗ್ರತೆಯಿಂದ ಹೇಳ್ಬೇಕಾಗುತ್ತೆ. ಇಲ್ಲಿ ನೋಡಿ 2 ಪಾಯಿಂಟ್ ಬಂದ್ಬಿಡ್ತಲ್ಲಿ. ಶ್ರದ್ಧೆ ಇರ್ಬೋದು, ಏಕಾಗ್ರತೆ ಇರ್ಬೋದು. ಅಲ್ವಾ? ಇದಕ್ಕೆ ನಾವು ಯಾವುದಕ್ಕೆ ನಾವು ಸರಿಯಾದ ಆಲೋಚನೆ ಹೇಗೆ ಮಾಡಬೇಕು ಅಂತ ನಾವು ಇದರ ಜೊತೆಗೆ ನಾವು ಹೋಲಿಸ್ಕೊಂಡಾಗ ಈ ಸರಿಯಾದ ಶ್ರದ್ಧೆಯಿಂದ ನಾವು ಇನ್ನೊಬ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದ್ರ ಮೂಲಕ, ಮತ್ತೆ ಸರಿಯಾದ ರೀತಿಲಿ ಅವ್ರಿಗೆ ನಾವು ಹೇಳೋದ್ರ ಮೂಲಕ ನಮ್ಮ ಆಲೋಚನೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಸ್ನೇಹಿತರೆ. ಅಂದ್ರೆ
ಏನ್ ಹೇಳ್ತೀವಿ ಅಂತಂದ್ರೆ, ನಾವು ಯೋಚಿಸುವಂತ ವಿಧಾನ ಇರ್ಬೋದು, ಯೋಚಿಸುವಂತ ಕ್ರಮ ಇರ್ಬೋದು, ಪ್ರತಿಯೊಂದು ಸರಿಯಾಗಿರುವ ರೀತಿಯಲ್ಲಿ, ಸತ್ಯವಾದ ರೀತಿಯಲ್ಲಿ, ಸತ್ಯವಾದ ಒಂದು ನಡವಳಿಕೆಯಲ್ಲಿ ನಮ್ಗಿರ್ಬೇಕು ಅಂತ ಆ ಬುದ್ಧ ಭಗವಾನ್ ಅವರು ಹೇಳ್ತಾರೆ. ಮತ್ತೆ ಮೂರನೇದು ಯಾವುದು? ಮಾತನಾಡುವಂತ ಕಲೆ, ಅಥವಾ ಮಾತನಾಡೋದು. ಹೇಗೆ ಮಾತಾಡ್ಬೇಕು ನಾವು, ಅಲ್ವಾ? ಹೇಗ್ ಮಾತಾಡ್ಬೇಕು? ಸ್ನೇಹಿತರೆ, ನಾನಿಲ್ಲಿ ಇದೀನಿ, ಇಲ್ಲಿ ಕೂತ್ಕೊಂಡಿದ್ದೀನಿ. ನಾನೇನ್ ಮಾಡ್ತೀನಿ, ಎಲ್ಲರಿಗೂ "ಲೇ ಕೇಳ್ರಿಪ್ಪ, ನಾನ್ ಮಾತಾಡ್ತಿದ್ದೀನಿ, ನೀವು ಕೇಳಲೇಬೇಕು, ಇಲ್ಲ ಅಂದ್ರೆ ಅವೆಲ್ಲ ಆಗದೇ ಇಲ್ಲ" ಅಂತ ನಾನು ಈ ರೌಡಿಸಂ ಮಾಡಿದ್ರೆ ಅದು ಸರಿಯಾದ ಮಾತಾ? ಖಂಡಿತ ಇಲ್ಲ ಸ್ನೇಹಿತರೆ. ನಾನ್ ಮಾತಾಡುವಂತ ಮಾತು ಶುದ್ಧವಾಗಿರ್ಬೇಕು, ಸ್ಫುಟವಾಗಿರ್ಬೇಕು, ಸ್ಪಷ್ಟತೆಯಿಂದ ಕೂಡಿರ್ಬೇಕು. ಎಲ್ಲರಲ್ಲೂ ನನ್ನ ಆತ್ಮಬಂಧುವನ್ನ ಕಾಣ್ಕೊಂಡು ನಾನು ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಅದು ಎಷ್ಟ್ರ ಮಟ್ಟಿಗೆ ಸತ್ಯ ಅಂತ, ಅಲ್ವಾ ಸ್ನೇಹಿತರೆ? ಹಾಗಾಗಿ ನಮ್ಮ ಮಾತುಗಾರಿಕೆ ಇರ್ಬೋದು, ನಮ್ಮ ವಾಕ್ ಚಾತುರ್ಯ ಅಂತ ಹೇಳ್ಬೋದು, ಅಥವಾ ನಮ್ಮ ವಾಕ್ ಚಲನೆ ಅಂತ ಹೇಳ್ಬೋದು. ಸೊ ನಾವು ಇನ್ನೊಬ್ಬರಲ್ಲಿ ಪ್ರೀತಿಯನ್ನ ಕಾಣ್ಕೊಳ್ತಾ, ಪ್ರೀತಿಸ್ತಾ, ಪ್ರತಿಯೊಬ್ಬ ಜನರನ್ನು ಮಾತನಾಡೋದ್ರ ಮೂಲಕ ನಮ್ಮ ಒಂದು ಅಭಿವ್ಯಕ್ತಿ ಅಥವಾ ನಮ್ಮ ವ್ಯಕ್ತಿತ್ವವನ್ನ ನಾವು ಪ್ರದರ್ಶಿಸಬಹುದು. ನಾವು ಮಾತಾಡೋದೇ ಸರಿ ಇಲ್ಲ. ಹೇಳ್ತೀವಿ ನಾವು. ಇನ್ನು ರೂಢಿಯಾಗಿ ನಾವು ಹೇಳಬೇಕು ಅಂದ್ರೆ ನಾವೇನ್ ಹೇಳ್ತೀವಿ ಸ್ನೇಹಿತರೆ? ಅವನ ಮಾತ್ ನೋಡೋ, ಥೋ ತರಿಕೆ, ಹೆಂಗ್ ಮಾತಾಡ್ತಾರೆ ಅಂದ್ರೆ, ಒಬ್ಬರ ಮಾತು ಮತ್ತೊಬ್ಬರಿಗೆ ನೋವನ್ನ ಉಂಟು ಮಾಡಬಾರ್ದು ಸ್ನೇಹಿತರೆ. ಯಾವಾಗ್ಲೂ ನಮ್ಮ ಮಾತುಕತೆ ಹೇಗಿರ್ಬೇಕು ಅಂದ್ರೆ, ಬೇರೆಯವರ ಮನಸ್ಸಿಗೆ ನೋಯಿಸದೆ, ಬೇರೆಯವರಿಗೆ ಒಂದು ಸದ್ಭಾವನೆ ಬರಬೇಕು. ಆ ರೀತಿಯ ಮಾತು ನಮಗೆ ತುಂಬಾ ಉಚಿತವಾದದ್ದು, ಅಂದ್ರೆ ಔಚಿತ್ಯವಾದದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲರೂ ಅಷ್ಟೇ, ನಾವೆಲ್ಲ ತುಂಬಾ ತಪ್ಪು ಮಾಡ್ತೀವಿ. ಏಕೆಂದ್ರೆ ಬೇರೆಯವರ ಮಾತುಗಳನ್ನ ಕೇಳ್ಕೊಂಡು ನಾವೇನ್ ಮಾಡ್ತೀವಿ, ಇನ್ನೊಬ್ಬ ಮನುಷ್ಯನ ಬಗ್ಗೆ ಈಸಿಯಾಗಿ ನಾವು ಹೇಳ್ಬಿಡ್ತೀವಿ. ಹಾಗಾಗಿ ನಮ್ಮ ಮಾತುಕತೆ ಅನ್ನೋದು ಸದ್ಭಾವನೆಯಿಂದ ಕೂಡಿರ್ಬೇಕು. ಒಳ್ಳೆಯ ಸ್ಪಷ್ಟತೆ ಇರಬೇಕು ನಮ್ಮಲ್ಲಿ. ಈ ಸ್ಪಷ್ಟತೆ ಬರೋದು ಯಾವಾಗ ಸ್ನೇಹಿತರೆ? ನಮಗೆ ಆ ಒಂದು ವಿಷಯದ ಬಗ್ಗೆ ತಿಳುವಳಿಕೆ ಇದ್ದಾಗ, ವಿವೇಚನಾ ಶಕ್ತಿ ಇದ್ದಾಗ ನಮಗೆ ಆ ಸ್ಪಷ್ಟತೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರನ್ನು ಸರಿಯಾದ ರೀತಿಯಲ್ಲಿ ನಾವು ಮಾತಾಡಬೇಕು. ಮಾತು ಇನ್ನೂ ಒಂದು ನಾವು ಹೇಳ್ತೀವಿ. ಯಾವುದೋ ಮನುಷ್ಯರು ಏನೋ ಮಾಡಿದ್ರು ನಾವು ಕೇಳಿರ್ತೀವಿ. ನಾವು ಕೇಳೋದನ್ನ ಏನ್ ಮಾಡ್ಬೇಕು? ನಮ್ಮ ವಿವೇಚನಾ ಶಕ್ತಿಯಿಂದ, ಓ, ಇದು ಸರಿಯಲ್ಲ. ನಾವ್ ಏನ್ ಕೇಳ್ತಾ ಇದ್ದೀವಿ ಇದು ಸರಿಯಲ್ಲ. ನಾವು ನೋಡ್ತಾ ಇದ್ರು ಕೂಡ ಅದನ್ನ ನಾವು ಪರಿಶೀಲನೆ ಮಾಡ್ಬೇಕಂತೆ. ನಾವು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾವು ಮಾತಾಡಿದಾಗ ಅದು ಏನಾಗುತ್ತೆ? ಒಳ್ಳೆಯ ಮಾತಾಗ್ತಾ ಹೋಗುತ್ತೆ. ಸೊ ನಾನು ಏನೋ ಇಲ್ಲಿ ಸಂಸ್ಕೃತ ಶಬ್ದಗಳಿತ್ತು, ಅದನ್ನ ನಾನು ನಿಮಗೆ ವಿಸ್ತರಿಸಿ ರೂಢಿ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ಮಾತೇನಿದೆ, ಮಾತು ಚೆನ್ನಾಗಿ ಆಡಬೇಕು ನಾವು ಅಂದ್ರೆ ನಮಗೆ ಮೊದಲನೇದಾಗಿ ತಿಳುವಳಿಕೆ ಇರಬೇಕು. ನಮ್ಮಲ್ಲಿ ಮನುಷ್ಯರನ್ನ ನಂಬುವಂತ ಪ್ರಯತ್ನದಲ್ಲಿ ನಮ್ಮ ಒಳ್ಳೆ ಪ್ರಯತ್ನ ಇರಬೇಕು, ನಂಬ್ಕೋಬೇಕು, ವಿವೇಚನಾ ಶಕ್ತಿ ಇರಬೇಕು. ಆವಾಗ್ಲೇ ನಾವು ಒಳ್ಳೆ ಒಂದು ಆಲೋಚನೆ ಮಾಡಕ್ ಸಾಧ್ಯ, ಆವಾಗ್ಲೇ ನಾವು ಒಳ್ಳೆ ಮಾತು ಆಡೋಕ್ ಸಾಧ್ಯ ಅಂತ. ನಂತರ ಏನು? 4ನೇದು ಪಾಯಿಂಟ್ ಏನ್ ಹೇಳ್ತಾರೆ ಭಗವಾನ್ ಬುದ್ಧ ಅವರು ಅಂದ್ರೆ, ನಮ್ಮ ಸರಿಯಾದ ಜೀವನ ವಿಧಾನ ಅಂತೆ, ಜೀವನ ಕ್ರಮ. ಜೀವನ ಕ್ರಮದಲ್ಲಿ ನೀವು ಎಷ್ಟೊಂದು ತರ ಅದನ್ನ ನೀವು ವಿಸ್ತರಿಸ್ಬೋದು ಸ್ನೇಹಿತರೆ. ನಾವು ಮಾಡುವಂತ ಕರ್ಮಗಳು, ನಾವು ಮಾಡುವಂತ ಕಾರ್ಯಗಳು, ನಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅನ್ನೋದು. ಈಗ ಮೊದಲನೇದಾಗಿ ತಗೊಳ್ಳೋಣ ನಾವು ಆಹಾರ. ಈಗ ನಾವು ಆಹಾರ ತಿನ್ಬೇಕು. ಎಷ್ಟ್ರ ಮಟ್ಟಿಗೆ ಸರಿ? ಒಂದು ಪ್ರಾಣಿಯನ್ನ ಕೊಂದು ತಿನ್ನೋಂಥ ಪಾಪ ಕರ್ಮ ನಮಗೆ ಯಾಕೆ ಸ್ನೇಹಿತರೆ, ಅಲ್ವಾ? ಈಗ ಒಂದು ಮಾತು ಹೇಳ್ತಾರೆ, ನಮ್ಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೇಳ್ತೀವಿ ನಾವು, ನಾವೆಲ್ಲರೂ ಸಸ್ಯಾಹಾರವನ್ನ ತಿನ್ಬೇಕು, ಮಾಂಸಾಹಾರ ಯಾತಿಕೆ ಬೇಡ. ಅಂದ್ರೆ ಮಾಂಸಾಹಾರದಲ್ಲಿ ರಕ್ತ ಎಲ್ಲ ಚಿಮ್ಮಿ ಮಾಂಸವನ್ನ ನಾವು ತಿನ್ನೋದ್ರಿಂದ ಒಂದು ಪ್ರಾಣಿ ಹತ್ಯೆ ಮಾಡುವಂತ ಪಾಪ ನಮಗಾಗತ್ತೆ. ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕು, ನಮ್ಮ ಜೀವನದ ವಿಧಾನವನ್ನ ನಾವು ಬದಲಾಯಿಸ್ಕೋಬೇಕು ಅಂತಂದ್ರೆ ನಮ್ಮ ಆಹಾರ ಏನಿದೆ, ಸಸ್ಯಾಹಾರವನ್ನ ನಾವು ಸೇವಿಸೋದ್ರ ಮೂಲಕ ನಮ್ಮ ಜೀವನ ಶೈಲಿನ ಸುಂದರಮಯವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನಂತರ ನಾವೀಗ ಹೋದಪ್ಪ ನಮ್ಮ ಜೀವನ ವಿಧಾನದಲ್ಲಿ ಸಸ್ಯಾಹಾರ ತಿಂದ್ಬಿಟ್ರೆ ಮುಗಿದೋಯ್ತಾ?
ಆರೋಗ್ಯ ಒಂದೇನೆ ಬೇಕಾ, ನಮಗೆ ಆಹಾರ ಒಂದೇನ ಇಂಪಾರ್ಟೆಂಟು ಅಂದ್ರೆ ನಾವು ಮಾಡುವಂತ ಕರ್ಮಗಳು ಅಂದ್ರೆ ನಾವು ಮಾಡುವಂತ ಕಾರ್ಯಗಳು, ಕೆಲಸಗಳು, ನಾವು ಹೆಂಗ್ ಬೇಕಾದ್ರೂ ಕೆಲಸ ಮಾಡ್ಬೋದು ಸ್ನೇಹಿತರೆ. ಕಳ್ತನ ಮಾಡ್ಬೋದು, ಸುಳ್ತನ ಹೇಳ್ಬೋದು, ನಂತರ ಒಬ್ಬರನ್ನ ಕೊಂದು ತಿನ್ಬೋದು, ಅದರಿಂದ ನಾವು ಸಂಪಾದನೆ ಮಾಡ್ಬೋದು. ಅಥವಾ ಬೇರೆಯವ್ರಿಗೆ ಮೋಸ ಮಾಡ್ತಾ 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 ತುಂಬಾ ಜನ ತುಂಬಾ ಮನೆಗಳಲ್ಲಿ ನೀವು ನೋಡ್ಬಹುದು. ಇದು ಯಾತಕ್ಕೆ ಮೋಸ ಮಾಡ್ತಾರೆ, ಯಾತಕ್ಕೆ ಸುಳ್ಳು ಹೇಳ್ತಾರೆ ಅಂದ್ರೆ, ನಾನು ಮೊದಲನೇ ಪಾಯಿಂಟ್ ನೀವು ತಗೊಳ್ಬೇಕು. ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇರುವಂಥದ್ದು. ಮತ್ತೆ ಅವರ ಆಲೋಚನೆ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಯಾರಲ್ಲೂ ನಂಬಿಕೆ ಇರಲ್ಲ. ಅವರ ಆಲೋಚನೆ ಸರಿ ಇರಲ್ಲ. ಹಾಗಾಗಿ ಏನಾಗುತ್ತೆ, ಅವರ ಮಾತೂ ಸರಿ ಇರಲ್ಲ. ಹಾಗಾಗಿ ಅವರು ಕಳ್ತನ ಮಾಡ್ಬೋದು, ಸುಳ್ತನ ಮಾಡ್ಬೋದು, ಲಂಚದ ವ್ಯವಹಾರ ಮಾಡ್ಬೋದು. ಆದ್ರೆ ಈ ಸರಿಯಾದ ಜೀವನ ವಿಧಾನದಲ್ಲಿ ನಾವು ಇವು ಯಾವುದೂ ಮಾಡಬಾರ್ದು ಸ್ನೇಹಿತರೆ. ನಾವು ಸಸ್ಯಾಹಾರಿಗಳಾಗಿರ್ಬೇಕು. ಸಸ್ಯಾಹಾರಿಗಳಾಗಿರೋದ್ರಿಂದ ನಮ್ಮ ಆರೋಗ್ಯ ಬಹುಮಟ್ಟದಲ್ಲಿ ಸುಧಾರಣೆ ಕಾಣುತ್ತೆ. ನಾವು ತುಂಬಾ ಚೆನ್ನಾಗಿ ನಮ್ಮ ಜೀವನವನ್ನ ಸುಧಾರಿಸ್ಕೊಳ್ಬೋದು. ನಮ್ಮ ಕೆಲಸ ಹೇಗಿರ್ಬೇಕಂತಂದ್ರೆ, ನಮ್ಮ ಕೆಲಸದಿಂದ ಬೇರೆ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿ ಮನಸ್ಸಿಗಾಗ್ಲಿ ಯಾವ ರೀತಿನೂ ತೊಂದರೆ ಆಗ್ಬಾರ್ದು ಸ್ನೇಹಿತರೆ. ನಮ್ಮ ಕೆಲ್ಸ ಆ ತರ ಇರ್ಬೇಕು. ಬೇರೆಯವ್ರಿಗೆ ಆಹಾ! ಎಂತ ಕೆಲ್ಸ ಮಾಡ್ತಿದಾರಲ್ವಾ! ಎಂತ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದಾರವ್ರು. ಎಷ್ಟು ಜನಕ್ಕೆ ಸಹಾಯ ಆಗ್ತಾ ಇದೆ ಇದು. ಸೊ, ಸಚ್ಚಿಂತನೆಯನ್ನ ಮಾಡ್ತಾ ನಾವು ಒಳ್ಳೆಯ ಒಂದು ಭಾವದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಅದು ಯಾವುದೇ ರೀತಿ ಲಂಚ ತಗೊಳ್ಳೋದಾಗ್ಲಿ, ಅಥವಾ ನಾವು ಮ ಮಾಂಸವನ್ನು ತಿನ್ನೋ ನಿಟ್ಟಿನಲ್ಲಿ ಪ್ರಾಣಿ ಹತ್ಯೆ ಮಾಡೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಇವು ಯಾವುದು ಬೇಡ ಸ್ನೇಹಿತರೆ. ಸೊ, ಈ ಒಂದು ಜೀವನ ವಿಧಾನ ಏನಿದೆ, ಸದ್ಭಾವನೆಯಿಂದ ಕೂಡಿರುವಂತಹ, ಸಚ್ಚಿಂತನೆಯಿಂದ ಕೂಡಿರುವಂತಹ, ಸತ್ಕಾರ್ಯಗಳನ್ನ ಮಾಡ್ತಾ ನಾವೆಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತ 4ನೇ ವಿಧ 4ನೇ ಪಾಯಿಂಟ್ ಅಲ್ಲಿ ಭಗವಾನ್ ಬುದ್ಧ ಅವರು ಅಷ್ಟಾಂಗ ಯೋಗದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಏನು? ಸರಿಯಾದ ಕರ್ಮ, ಕಾರ್ಯ, ನಾವು ಕ್ರಿಯಾಶೀಲ ಯಾವ ವ್ಯವಹಾರ ಮಾಡ್ತೀವಿ, ಸರಿಯಾದ ರೀತಿಲಿ ಮಾಡೋದು, ವಿನಯದಿಂದ ಮಾಡೋದು. ಇವಾಗ ಕೆಲವರು ನೋಡಿದೀರಾ ಸ್ನೇಹಿತರೆ, ಕೆಲವು ಮನೇಲಿ ನಾವು ಬೈತಾ ಇರ್ತೀವಿ. ಹೋ ತರಿ ಏನಪ್ಪಾ ಸುಮ್ನೆ ಕೂತಿದ್ದಾನೆ, ಒಂದು ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮುಗೀತಾ? ಸಂಪಾದನೆ ಮಾಡೋದ್ ಬೇಡ್ವಾ? ಆ ಸಂಪಾದನೆ ನಾವಿವಾಗ ಹೇಳಿದ್ವಿ ನಮ್ಮ ಜೀವನ ವಿಧಾನದಲ್ಲಿ. ಆರೋಗ್ಯ ಇರ್ಬೋದು, ನಮ್ಮ ನಾವು ಏನು ತಿಂತೀವಿ, ಕುಡಿತೀವಿ, ಇದ್ರ ಬಗ್ಗೆ ಇರ್ಬೋದು ಅಲ್ವಾ? ನಮ್ಮ ಕರ್ಮಗಳು ಅಂತಂದ್ರೆ ನಾವೇನೋ ಪಾಪ ಕರ್ಮಗಳು ಮಾಡಿದೀವ, ಪುಣ್ಯ ಮಾಡಿದೀವಿ ಅದಲ್ಲ. ಅದು ಕೂಡ ಹೌದು. ಆದ್ರೆ ನಾವು ಕ್ರಿಯಾ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ನಾವು ವ್ಯವಹರಿಸ್ತೀವಿ, ವ್ಯವಹಾರ ಮಾಡೋದ್ರಲ್ಲಿ ಎಲ್ಲವೂ ಬರುತ್ತೆ ಸ್ನೇಹಿತರೆ. ಹಾಗೇನು ನಿಮಗೆ ನಿಮ್ಮ ತಿಳುವಳಿಕೆ ಏನಿದೆ, ನಿಮಗೆ ಒಬ್ಬ ಮನುಷ್ಯನ ಬಗ್ಗೆ ನಂಬಿಕೆ ಏನಿದೆ, ನಿಮ್ಮ ಆಲೋಚನೆ ಯಾವ ರೀತಿ ಮಾಡ್ತೀರಾ, ನಂತರ ನೀವು ಯಾವ ರೀತಿ ಮಾತಾಡ್ತೀರಾ, ಇವೆಲ್ಲವೂ ಬರುತ್ತೆ. ನಮ್ಮ ಕಾರ್ಯ ಸರಿಯಾದ ರೀತಿಯಲ್ಲಿ ಮಾಡೋದು ಅಂತ. ಹೇಗ್ ಮಾಡ್ಬೇಕು? ನಾವು ಒಬ್ಬರ ಜೊತೆ ಮಾತಾಡ್ಬೇಕಾದ್ರೆ ವಿನಯದಿಂದ ಮಾತಾಡೋಣ, ಸದ್ಭಾವನೆಯಿಂದ ಮಾತಾಡೋಣ. ನಾವು ಏನು ಕೆಲಸ ಮಾಡ್ತೀವಿ, ನಮ್ಮ ವ್ಯವಹಾರದಲ್ಲಿ ತುಂಬಾ ವಿನಯವಾಗಿ ನಾವು ಕೇಳ್ಕೊಳ್ಳೋಣ. ನನಗೇನೋ ಇಂಥ ಕೆಲಸ ಆಗ್ಬೇಕು. ನಾನು ಇಂಥ ಕಡೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೇರೆಯವರ ಜೊತೆ ವಿನಯದಿಂದ ಮಾತಾಡದೇ ಇದ್ರೆ ಯಾರು ಏನಂತಾರೆ ಹೇಳಿ ಅಲ್ಲಿ? ಆ ಮನುಷ್ಯನ ಜೊತೆ ಮಾತು ಬೇಡ, ಕತೆ ಬೇಡಪ್ಪ ನಮ್ಗೆ. ಸುಮ್ನೆ ಯಾವಾಗ್ಲೂ ಸಿಡ ಅಂತಿರ್ತಾರೆ. ಅಂದ್ರೆ ಬಾಯಿ ಬಿಟ್ರೆ ಬಣ್ಗೇಡು ಅಂತ ಬರೀ ಕೆಟ್ಟ ಮಾತೇ ಆಡ್ತಾ ಇರ್ತಾರೆ. ಸರಿಯಾದ ವ್ಯವಹಾರ ಜ್ಞಾನ ಇಲ್ಲ ಅವ್ರಿಗೆ. ಏನೋ ಒಂದ್ ಮಾಡ್ತಾರೆ, ಏನೋ ಒಂದ್ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ ನಾವೇನ್ ಮಾಡ್ಬೇಕು? ಸರಿಯಾದ ರೀತಿಯಲ್ಲಿ ವ್ಯವಹಾರ ಮಾಡ್ಬೇಕಾಗತ್ತೆ. ನಮ್ಮ ಒಂದು ಕಾರ್ಯ, ನಮ್ಮ ಒಂದು ಕರ್ಮಗಳು, ಅಥವಾ ನಮ್ಮ ಏನು ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ನಾವು ತುಂಬಾ ವಿನಯದಿಂದ ಮಾತಾಡುವಂಥದ್ದಾಗ್ಲಿ, ವಿನಯದಿಂದ ವ್ಯವಹರಿಸೋದಾಗ್ಲಿ, ಇದು ನಮ್ಮ ಕೆಲಸವನ್ನ ಹೆಚ್ಚು ಉತ್ತಮಗೊಳಿಸುತ್ತೆ. ಅಂದ್ರೆ ಯಾವಾಗ್ಲೂ ನಾವು ಬೇರೆ ಏನೋ ನಮ್ಮ ವ್ಯವಹಾರ ಹೇಗಿರ್ಬೇಕು, ವ್ಯವಹಾರ ಅಂದ್ರೆ ಎಲ್ಲವೂ ವ್ಯವಹಾರ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾವು ಒಬ್ಬರ ಹತ್ರ ತರಕಾರಿ ತಗೊಳಕ್ ಹೋಗ್ತೀವಿ. ಅವ್ನ್ಗ್ ನಾನ್ ಹೇಳ್ಬೇಕು, ಅಪ್ಪ ನನಗೆ ಈ ತರಕಾರಿ ಕೊಡಪ್ಪ, ಇಂಥದ್ದು ಸಾಮಾನ್ ಕೊಡಪ್ಪ ಅಂತ ಕೇಳೋದು ಹೇಗಿದೆ? ಏ ಕೊಡ್ರಿ ಅದು, ನೋಡಿ 3ನೇ ಸಾಲಲ್ಲಿ ಇದೆಯಲ್ಲ ಅದನ್ನ ಕೊಡಿ, ಎಷ್ಟು ದುಡ್ಡು? ಈ ತರ ಮಾತಾಡಿದ್ರೆ ನಾವು ಏನಾಗುತ್ತೆ? ಇದು ವ್ಯವಹಾರ ಅಲ್ವಾ?
ನಮ್ಮ ವ್ಯವಹಾರ ಹೇಗಿರ್ಬೇಕು? ಪ್ಲೀಸಿಂಗ್ ಮ್ಯಾನರ್ಸ್ ಇರ್ಬೇಕು ನಮ್ಗೆ. ಅದೇ ವಿನಯ. ನಾವು ವಿನಯದಿಂದ ಕೇಳಿದ್ಬೇಕಾದ್ರೆ ಅವ್ರಿಗೂ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಕೇಳ್ತಿದಾರಲ್ಲ. ಅವರು ಅದೇ ಭಾವನೆಯಲ್ಲಿ, ಒಳ್ಳೆಯ ಭಾವನೆಯಲ್ಲಿ ಅವರು ವ್ಯವಹರಿಸ್ತಾರೆ. ನಮ್ಮ ಕೆಲಸ ಕಾರ್ಯಗಳು ಹಾಗೇ ಇರ್ಬೇಕು ಸ್ನೇಹಿತರೆ. ಸದ್ಭಾವನೆಯಿಂದ ಒಳ್ಳೆ ವ್ಯವಹಾರ ಮಾಡ್ತಾ, ವಿನಯದಿಂದ ನಾವು ಮಾತಾಡೋದ್ರ ಮೂಲಕ ಅವ್ರಿಗೆ ಬಗ್ಗಿ ನಡೆಯೋದ್ರಿಂದ ನಮ್ದೇನು ತಪ್ಪಿಲ್ಲ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಏನೋ ನಾವು ಇವಾಗ ದಿನಾಗ್ಲೂ ಕೆಲಸ ಮಾಡ್ತಿರ್ತೀವಿ, ಆಫೀಸ್ಗೆ ಹೋಗ್ಬೇಕು, ಆಫೀಸಿಂದ ಮನೆಗೆ ಬರ್ಬೇಕು. ಮನೆಗೆ ಬಂದಿದ ತಕ್ಷಣ ನಮ್ಮ ಒಂದು ಚಿಂತನೆ ಏನಿರುತ್ತೆ ಅಂದ್ರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಮನೇಲಿ ಇರುವಂತ ಹೆಂಡತಿ ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರುಗಳ ಜೊತೆ ನಾವೇನ್ ಮಾಡ್ತೀವಿ? ಹ್ಮ್ ನಾವು ಅಯ್ಯೋ, ಬೆಳಿಗ್ಗೆಯಿಂದ ಮನೇಲೆ ತಾನೇ ಕೂತಿದ್ದೀರಾ? ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಾನು ಸಿಡುಕಾಡಿ ಮಾತಾಡಿದಾಗ ಅಲ್ಲಿ ಏನಾಗುತ್ತೆ? ಸೊ ಈ ವಿನಯದಿಂದ ಇದ್ರೆ ಅದು ಎಲ್ಲರಿಗೂ ಖುಷಿ ಕೊಡುತ್ತೆ. ಎಲ್ಲರೂ ಖುಷಿ ಕೊಡೋದ್ರಿಂದ ಅವರೆಲ್ಲರೂ ಒಳ್ಳೆ ತರದಲ್ಲೇ ಯೋಚನೆ ಮಾಡ್ತಾರೆ. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ನಾವು ತೊಂದರೆ ಮಾಡೋದ್ ಬೇಡ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಒಂದ್ ಲೋಟ ಕಾಫಿ ಕೊಡೋಣ, ಒಂದ್ ಲೋಟ ನೀರ್ ಕೊಡೋಣ ಅಂತ ಹೇಳಿ ಒಂದು ಒಳ್ಳೆಯ ಯೋಚನೆ ಮಾಡೋದ್ರ ಮೂಲಕ ನಾವು ಮಾಡ್ತೀವಿ. ಹಾಗಾಗಿ ನಮ್ಮ ಕರ್ಮಗಳು ಹೇಗಿರ್ಬೇಕು, ನಾವು ಮಾಡೋಂಥ ಕಾರ್ಯ ಹೇಗಿರ್ಬೇಕು ಅಂತಂದ್ರೆ, ಎಲ್ಲವೂ ಕೂಡ ಒಳ್ಳೆಯ ರೀತಿಯದ್ದಾಗಿರ್ಬೇಕು ಅಂತ ಇಲ್ಲಿ 5ನೇ ಒಂದು ಪಾಯಿಂಟ್ ಹೇಳ್ಕೊಂಡ್ ಬರ್ತಾರೆ. ನಂತರ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಈ ಒಂದು ಇಂಗಿತ ಜ್ಞಾನ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಬುದ್ಧಿ ಅಂತ ಅರ್ಥ. ಬುದ್ಧಿ ಅಂದ್ರೆ ಇಂಗಿತ ಜ್ಞಾನ. ಅದು ನಾವು ಏನಂತ ಹೇಳ್ತೀವಿ ಅಂದ್ರೆ ಕಾಮನ್ ಸೆನ್ಸ್. ಪ್ರತಿಯೊಂದು ಕಡೆನೂ ನಮ್ಮ ಕಾಮನ್ ಸೆನ್ಸ್ ವರ್ಕ್ ಆಗ್ಬೇಕಾಗತ್ತೆ ಅಲ್ವಾ ಸ್ನೇಹಿತರೆ? ಈಗ ನಾವು ಹೇಳ್ತೀವಿ, ಎಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಾವು ನಡ್ಕೋಬೇಕು. ಈಗ ಒಬ್ರು ಹಿರಿಯರು ಕೂತಿದ್ದಾರೆ, ಹಿರಿಯರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂತಂದಾಗ, ಓ ರಾಮ, ಏನ್ ಹೇಳ್ತಾರಪ್ಪ ಇವ್ರು, ಇಂಟ್ರೆಸ್ಟೇ ಇಲ್ಲ, ಸುಮ್ಮನೆ ಕೇಳಿಸ್ಕೋಬೇಕು, ಈ ತರ ಹೇಳೋದಾಗ್ಲಿ. ಅಥವಾ ಒಬ್ರು ಗುರುಗಳು ಒಬ್ರು ಗುರುಗಳು ಒಂದು ಒಳ್ಳೆ ಚಿಂತನೆಯೊಂದಿಗೆ ನಮಗೆ ಹೇಳ್ತಾ ಇರ್ತಾರೆ, ಆವಾಗ ನಾವು ಸರಿಯಾಗಿ ಕೇಳೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಶ್ರದ್ಧೆ ಯಾವಾಗಿರ್ಬೇಕು ನಮಗೆ ಹೇಳಿ ಸ್ನೇಹಿತರೆ? ಶ್ರದ್ಧೆ ನಾವು ಕೇಳ್ತಾ ಇರ್ತೀವಲ್ಲ, ಹಿರಿಯರು ಹೇಳಿದ್ದಿರ್ಬೋದು, ಒಬ್ಬ ಜ್ಞಾನವಂತರು ಹೇಳೋವಂಥದ್ದಿರ್ಬೋದು, ಅಥವಾ ಗುರುಗಳು ಹೇಳೋದಿರ್ಬೋದು, ಇವೆಲ್ಲವನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಕೇಳಬೇಕಂತೆ ಅಲ್ವಾ? ನಾವು ಅದಲ್ದೆ ನಾವು ದೇವರನ್ನ ಪೂಜಿಸ್ತೀವಿ. ದೇವ್ರ ಹತ್ರ ನಾವು ಕೂತ್ಕೊಂಡು ಆ ದೇವ್ರಿಗೆ ನಾವ್ ವಿನಯದಿಂದ ಕೇಳ್ದೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಓ ಭಗವಂತ, ನಿನ್ನನ್ ಕೇಳಿ ಕೇಳಿ ಸಾಕಾಯ್ತು, ಈಗ ನಾಳೆನ ನನ್ಗೆ ಈ ಕತೆ ಆಗ್ಬೇಕು, ಇದು ನನಗ್ ಸಿಗಬೇಕು, ನೀನ್ ಕೊಡ್ಲೇಬೇಕು ಅಂತ ಕೇಳೋದ್ ಹೇಗಿದೆ? ಭಗವಂತ, ನಿನ್ನ ಒಂದು ಆಜ್ಞೆಯಿಂದೆ ನಾನು ಇದ್ದೀನಪ್ಪ, ನನಗೆ ಏನು ಬೇಕೋ ದಯವಿಟ್ಟು ಕೊಡೋ ತಂದೆ ಅಂತ ನಾನು ಕೇಳ್ಕೊಂಡ್ರೆ, ಅವಾಗ ಆ ಶ್ರದ್ಧಾ ಭಕ್ತಿ ಅಲ್ಲಿ ಬರುತ್ತೆ, ಆ ಭಗವಂತನಿಗೂ ಮುಟ್ಟತ್ತೆ ಅಲ್ವಾ? ಅಲ್ವಾ ಸ್ನೇಹಿತರೆ? ಆಮೇಲೆ ಈಗ ಮಾತುಕತೆ ಅಂತ ತಗೊಂಡಾಗ ನಾವು ಯಾವ ರೀತಿ ಇರ್ಬೇಕು, ಈ ಶ್ರದ್ಧೆ ಅನ್ನೋದು ಹೇಗಿರ್ಬೇಕು ಅಂದ್ರೆ, ನಾವು ತನುವಿನಿಂದಿಗೆ ಇರುವಂತ ಆ ಶ್ರದ್ಧೆ ಬೇಡವಂತೆ ಸ್ನೇಹಿತರೆ. ಬುದ್ಧಿಯೊಂದಿಗೆ ಇರುವಂತಹ ಶ್ರದ್ಧೆ ಬೇಕು. ನಾವು ಇಲ್ಲಿ ಜ್ಞಾನ ಬೇಕು, ನಮ್ಮ ಬುದ್ಧಿ ಬೇಕು. ತನು ಅಂದ್ರೆ ನಮ್ಮ ದೇಹ ಅಲ್ಲಿರುತ್ತೆ ಅಷ್ಟೇನೆ. ನಾವೇನಾದ್ರು ಕೇಳ್ತಾ ಇರ್ಬೇಕು ಅಂದ್ರೆ ನಮ್ಮ ದೇಹ ಅಲ್ಲಿರುತ್ತೆ. ಆದ್ರೆ ನಾವ್ ಏನ್ ಯೋಚನೆ ಮಾಡ್ತಿರ್ತೀವಿ? ಬೇರೆ ಒಂದು, ಸಂಜೆ ಬಂದಾಗ ಇಷ್ಟೇ ಹಾಲಿದೆ, ಅಷ್ಟ್ರಲ್ಲೇ ಅಡ್ಜಸ್ಟ್ ಮಾಡೋಣ ಕಾಫಿ ಎಲ್ರಿಗೂನು. ಒಂದು ಉದಾಹರಣೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಬ್ಬ ತಾಯಿ ಇದ್ದಾಳೆ ಮನೆಯಲ್ಲಿ. ತನ್ನ ಮಗು ಅಳ್ತಾ ಇದೆ. ಅಳ್ತಾ ಇರುವಂತ ಮಗುಗೆ ಅವಳು ಊಟ ಕೊಡ್ಬೇಕು. ಅವಾಗ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಮಗು ತಿನ್ನೋದು ನನ್ಗೆ ಇಷ್ಟೇ ಸಾಕು ಅಂತ ಹೇಳತ್ತೆ ಮಗು. ಆದ್ರೆ ಅವಳೇನ್ ಮಾಡ್ತಾಳೆ, ಅದ್ರ ಕಣ್ಣಿಗೆ ಕಾಣೋ ಹಂಗೆ ಒಂದಷ್ಟು ಕೊಟ್ರು ಕೂಡ ನಂತರ ಅವಳು ತಿನ್ನಿಸ್ತಾಳೆ. ಅದನ್ನ ತಯಾರು ಮಾಡ್ಬೇಕಾರೆ ಅಂದ್ರೆ ಆ ಪ್ರಿಪೇರ್ ಮಾಡ್ಬೇಕಾರೆ ಆ ಒಂದು ಅಡಿಗೆ ಅವಳು ಎಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಮಾಡ್ತಾಳೆ ಅಂತಂದ್ರೆ, ಅಷ್ಟು ಒಂದು ತನ್ಮಯಳಾಗಿ ಮಾಡ್ತಾಳೆ. ನನ್ನ ಮಗು ಚೆನ್ನಾಗಿ ತಿನ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು, ಅಂದ್ರೆ ಮುಂದೆ ಕೂಡ ಒಳ್ಳೆ ಮಾನವನಾಗಿ ಬಾಳ್ಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬಾ ಒಂದು ಒಳ್ಳೆಯ ವಿಚಾರದೊಂದಿಗೆ, ಒಳ್ಳೆಯ ಆಲೋಚನೆಯೊಂದಿಗೆ ಮಗಳಿಗೆ ಮಾಡ್ತಾಳೆ. ಆದ್ರೆ ಒಂದು ದಿನ ರಾತ್ರಿ ಏನಾಗುತ್ತೆ ಅಂದ್ರೆ, ಒಂದು ದಿನ ರಾತ್ರಿ
ತುಂಬಾ ಜನ 7-8 ಜನ ನಮಗೆ ರಿಲೇಟಿವ್ಸ್ ಬಂದ್ಬಿಟ್ರು ಆ ತಾಯಿಗೆ. ಅವಳು ಆವಾಗ್ಲೂ ಕೂಡ ಅಡಿಗೆ ಮಾಡ್ತಾಳೆ. ಅಡಿಗೆ ಮಾಡ್ತಾಳೆ, ಎಲ್ರಿಗೂ ಬಡಿಸ್ತಾಳೆ, ಎಲ್ಲರಿಗೂ ನೀರು ಕೊಡ್ತಾಳೆ, ಪಾನೀಯಗಳು ಕೊಡ್ತಾಳೆ, ಎಲ್ಲವೂ ಮಾಡ್ತಾಳೆ. ಆದರೆ ತನ್ನ ಮಗುಗೆ ಏನು ಮಾಡಬೇಕು ಅಂತ ಹೆಂಗೆ ಮಾಡ್ತಾಳೆ, ಆ ರೀತಿಯಾಗಿ ಆ ಬಂದಂಥ ಸಂಬಂಧಿಕರಿಗೆ ಮಾಡಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ಅಲ್ವಾ ಸ್ನೇಹಿತರೆ? ಯಾಕೆಂದ್ರೆ ಆಗ್ಲೇ ವೇಳೆ ಮೀರೋಗಿದೆ, ಮಲ್ಕೋಬೇಕು. ಕಷ್ಟಪಟ್ಟು ಥೂ ತದಿಕ್ಕೆ ಮನಸ್ಸಿನಲ್ಲಿ ಯಾಕಾರು ಬಂದ್ರೋ ಇಷ್ಟೊತ್ತಿಗೆ? ಇವ್ರು ಬಂದಿದ ತಕ್ಷಣ ನಾನು ಎಲ್ಲ ಮಾಡ್ಕೊಡ್ಬೇಕು. ಏನ್ ಕರ್ಮನೋ ನಂದು ಅಂತ ಅನ್ಕೊಂಡು ಮಾಡಿ ಬಡಿಸ್ದಾಗ ಅದರಲ್ಲಿರೋ ನಿಮಗೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂದ್ರೆ ಅದರಲ್ಲಿರುವಂಥ ಪಾಸಿಟಿವಿಟಿ, ಅದಲ್ಲಿ ಇರುವಂಥ ಸಕಾರಾತ್ಮಕವಾದ ಒಂದು ಯೋಚನೆ ಏನಾಗತ್ತೆ ಸ್ನೇಹಿತರೆ, ಅದು ಅವರಿಗೆ ಹೋಗುತ್ತೆ. ಅವರು ತಿನ್ನುವಂಥ ಆಹಾರದಲ್ಲಿ ಎಲ್ಲವೂ ಹೋಗುತ್ತೆ. ನಿಮಗೆ ಗೊತ್ತಾಗ್ಬೋದು, ತುಂಬಾ ಜನಕ್ಕೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾರೆ. ಅವ್ರು ಕೆಲವ್ರು ಏನಂತಾರೆ, ಅವ್ರಿಗೂ ಯೋಚನೆ ಒಳ್ಳೆ ಯೋಚನೆ ಇರಲ್ಲ. ಅವ್ರ ಮನೆಗೆ ಹೋಗಿ ಬಂದ್ವಿ, ಯಾವ್ದಕ್ಕೋ ಕರಿಯಕ್ಕೆ ಹೊರಟ್ ಬಂದ್ವಿ, ಅದೇನೋ ತಿಂದ್ವಪ್ಪ, ಅದೇನ್ ಕೊಟ್ರೋ ಏನೋ ಕರ್ಮ. ಬಂದ್ವಿ, ನಮಗೆ ಹೊಟ್ಟೆ ಅಪ್ಸೆಟ್ ಆಯ್ತು, ನಮ್ಗೆ ತಲೆನೇ ಕೆಟ್ಟೋಗ್ಬಿಟ್ಟಿದೆ ಅಂತ ಅಲ್ಲ. ಸೊ ಹಾಗಾಗಿ ಇದು ಏಕಾಗ್ರತೆ ಅನ್ನೋದು ನಿಮ್ಗೆ ಇಲ್ಲಿ ಸ್ಪಷ್ಟಪಡಿಸುತ್ತೆ. ನಾವು ಏನೇ ಮಾಡುವಾಗ ಆಗ್ಲಿ, ಏನೇ ಹೇಳುವಾಗಾಗ್ಲಿ, ಏನೋ ಕೇಳುವಾಗಾಗ್ಲಿ, ನಮಗೆ ಏಕಾಗ್ರತೆ ಅನ್ನೋದು ಖಂಡಿತವಾಗಿಯೂ ಬೇಕು. ಅದಕ್ಕೆ ಶ್ರದ್ಧೆ ಇಲ್ಲದೆ ಏನೂ ಮಾಡಬಾರ್ದು ಸ್ನೇಹಿತರೆ. ಶ್ರದ್ಧೆ ಇಲ್ಲದೆ ನಾವು ಏನು ಮಾಡಿದ್ರು ಅದು ತೃಣಕ್ಕೆ ಸಮಾನ ಅಂತ ಹೇಳ್ತಾರೆ. ಶ್ರದ್ಧಾವಾನ ಲಭತೆ ಜ್ಞಾನ ಅಂತ ಹೇಳ್ತಾರೆ ಅಲ್ವಾ? ಶ್ರದ್ಧೆಯಿಂದ ಮಾಡುವಂಥದ್ದು ಜ್ಞಾನವನ್ನ ಇಟ್ಕೊಂಡು ಮಾಡುವಂಥದ್ದು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದಕ್ಕೋಸ್ಕರ ನಮಗೆ ಏನ್ ಇಷ್ಟ ಇಲ್ವೋ ಅದ್ ನಾವ್ ಮಾಡೋದ್ ಬೇಡ. ಯಾರೋ ಸ್ನೇಹಿತರು ಬರ್ತಾ ಇದ್ದಾಗ ನಾವೇನ್ ಹೇಳ್ತೀವಿ, ಇಲ್ಲಿ ಬೈಕೊಳಕ್ ಬೇಡ ನಾವು ಅಲ್ವಾ? ಬರ್ತಾ ಇದಾರೆ ಆ ಟೈಮಲ್ಲಿ ನಮ್ಮ ಮೂಡು ಚೆನ್ನಾಗಿಲ್ಲ, ನಮಗೆ ಆಗ್ತಾ ಇಲ್ಲ, ನಾವು ಹೇಳೋಣ ದಯವಿಟ್ಟು ಕ್ಷಮಿಸಿ, ವಿನಯದಿಂದ ಮಾತಾಡೋಣ. ದಯವಿಟ್ಟು ಕ್ಷಮಿಸಿ, ಈಗ ನಾನು ಮನೇಲಿ ಇರ್ತಾ ಇಲ್ಲ, ನನಗೆ ಬೇರೆ ಯಾವುದೋ ಕಾರಣದಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಇನ್ನೊಂದಿನ ಬರ್ತೀರಾ ಅಂತ ಕೇಳೋದು ಹೇಗಿದೆ? ಫೋನ್ ಮಾಡಿದ್ರೆ ಫೋನ್ ಮಾಡದೆ ರಿಸೀವ್ ಮಾಡದೇ ಇರೋದು, ಬಂದ್ರು ಕೂಡ ನಾವು ಮನೇಲಿ ಇಲ್ಲ ಅಂತ ಅನ್ನಿಸ್ಕೊಳ್ಳುವಂಥದ್ದು, ಇವೆಲ್ಲ ಸದ್ಭಾವನೆ ಅಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಕೇಳೋದಾಗ್ಲಿ ಇವುಗಳ ಬಗ್ಗೆ ನಮಗೆ ಏಕಾಗ್ರತೆ ಇರಬೇಕು. ಆಮೇಲೆ ನಮಗೆ ಇಲ್ಲ ಅಂತ ಅನ್ನುವಂಥ ಕೆಲಸನ ನಾವು ಖಂಡಿತ ಮಾಡಬಾರ್ದು ಅಂತ 6ನೇ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ. ನಂತರ ಈ ಏಕಾಗ್ರತೆನ ನಾವು ಮಾತಾಡಿದ್ವಿ, ಅದರಲ್ಲಿ ನಾವು ಶ್ರದ್ಧೆ ಅಂತ ಹೇಳಿದ್ವಿ. ಯಾವಾಗ್ಲೂ ನಾನು ಮತ್ತೊಂದು ವಿಷಯ ಹೇಳಿದೆ, ನಾವು ಏನಾದ್ರು ಒಂದು ಕೇಳಿಸ್ಕೊಳ್ತಿದೀವಿ, ಹಿರಿಯರು ಹೇಳ್ತಿದ್ದಾರೆ, ಯಾರೋ ನಮ್ಮ ಮನೆಯಲ್ಲಿ ಒಂದು ಗುರುಗಳು ಬಂದಿದ್ದಾರೆ ಅಥವಾ ಹೇಳ್ತಿದ್ದಾರೆ ಅಂದಾಗ ನಾವು ಶ್ರದ್ಧಾ ಭಕ್ತಿಯಿಂದ ಕೇಳಿಸ್ಕೋಬೇಕು. ಹಾಗೇನೆ ನಾವು ಮಾತಾಡ್ಬೇಕಾರೆ ಅಥವಾ ನಾವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಏಕಾಗ್ರತೆ ಅಂದ್ರೆ ಸಂಪೂರ್ಣವಾದ ಏಕಾಗ್ರತೆಯಿಂದ ಮಾಡ್ಬೋದು ಅನ್ನೋದು ಮುಗೀತು ಅಲ್ವಾ? ಇದು 7ನೇ ಪಾಯಿಂಟ್ ಆಯ್ತು. ನಂತರ ಬರುವಂಥದ್ದು, ನಾವೆಲ್ಲರೂ ಇಲ್ಲಿ ಇದೀವಿ ಸ್ನೇಹಿತರೆ, ನಾವೆಲ್ಲ ಆತ್ಮ ಬಂಧುಗಳಾಗಿದ್ದೀವಿ. ನಾವೆಲ್ಲರೂ ಇರುವಂತಹ ಒಂದು ಸ್ಥಳ, ವೇದಿಕೆ ಆಧ್ಯಾತ್ಮಿಕವಾದ ವೇದಿಕೆ. ನಾವು ದಿನವೂ ಬರ್ತಾ ಇದ್ದೀವಿ, ದಿನಾಗ್ಲೂ ಬಂದು ನಾವು ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡ್ತಾ ಇದ್ದೀವಿ, ಆಧ್ಯಾತ್ಮಿಕ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಿದ್ದೀವಿ, ಜ್ಞಾನವನ್ನ ಪಡ್ಕೊಳ್ತಾ ಇದ್ದೀವಿ, ಚರ್ಚೆ ಮಾಡ್ತಿದ್ದೀವಿ. ಇವೆಲ್ಲವೂ ಆರೋಗ್ಯಕರವಾಗಿ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅಲ್ವಾ? ಹಾಗಾಗಿ ನಮ್ಮ ಆಧ್ಯಾತ್ಮಿಕತೆಯ ಧ್ಯಾನವನ್ನ ನಾವು ದಿನವೂ ಮಾಡ್ಬೇಕಂತೆ ಸ್ನೇಹಿತರೆ. ಯಾಕೆ ಮಾಡ್ಬೇಕು ಅಂದ್ರೆ, ಇದು ನಮ್ಮನ್ನ ನಾವು ಅರಿಯಕ್ಕೆ, ನಮ್ಮ ಆತ್ಮವನ್ನ ಅವಲೋಕಿಸುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಧ್ಯಾನವನ್ನ ಮಾಡಬೇಕು. ಆಧ್ಯಾತ್ಮಿಕತೆಯ ಒಂದು ಜ್ಞಾನವನ್ನ ಪಡಿಬೇಕಾದ್ರೆ ನಾವು ದಿನವೂ ಧ್ಯಾನ ಮಾಡಬೇಕು ಅಂತ ಅಷ್ಟಾಂಗ ಮಾರ್ಗದಲ್ಲಿ ಭಗವಾನ್ ಬುದ್ಧ ಅವರು ಹೇಳ್ತಾರೆ. ನಾನು ಒಂದು ಕಡೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ಮತ್ತೆ ನಾನು ಹೇಳಬೇಕು ಅಂದ್ರೆ, ಈಗ ನೋಡಿ, ಮೊದಲಿಂದ ಬರೋಣ, ಇನ್ನು ಸಾಧಾರಣ ಒಂದು ಇದರಲ್ಲಿ ನಾನು ಹೇಳ್ತೀನಿ ಏನೇನ್ ಬೇಕು ನಮಗೆ ಅಷ್ಟಾಂಗ ಮಾರ್ಗಗಳು ಯಾವುದು. ನಾವು ಬುದ್ಧನ ಒಂದು ಅಷ್ಟಾಂಗ ಮಾರ್ಗಗಳನ್ನ ಓದಿದಾಗ ನಮ್ಗೆ ಏನನ್ಸುತ್ತೆ, ನಮ್ಮದೇ ಆದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋತೀವಿ ಅಲ್ವಾ?
ಸೊ ಈಗ ಮೊದಲನೇ ಪಾಯಿಂಟ್ ಯಾವುದು? ನಂಬಿಕೆ ಇರಬೇಕು, ತಿಳುವಳಿಕೆ ಇರಬೇಕು ಅಲ್ವಾ? ಒಂದು ನಂಬಿಕೆ ಇರಬೇಕು, ತಿಳುವಳಿಕೆ ಇರಬೇಕು. ನಂತರ ಏನ್ ಮಾಡ್ಬೇಕು? ಒಳ್ಳೆಯ ಆಲೋಚನೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ದೃಷ್ಟಿಕೋನ ಯಾವತ್ತೂ ಸರಿಯಾಗಿರ್ಬೇಕು. ನಾವು ಇನ್ನೊಬ್ಬರನ್ನ ಹೇಳೋದ್ರಲ್ಲಿ, ಇನ್ನೊಬ್ರು ಹೇಗೆ ಅಂತ ಮಾತಾಡೋದ್ರಲ್ಲಾಗ್ಲಿ, ಅಥವಾ ಇನ್ನೊಬ್ಬರನ್ನ ನೋಡೋ ರೀತಿಯಲ್ಲಾಗ್ಲಿ ಅದು ಒಳ್ಳೆಯ ರೀತಿಯಾಗಿ ಕೊಡ್ಬೇಕು. ಆಮೇಲೆ ಒಳ್ಳೆಯ ನಡತೆ ಇರಬೇಕು. ನಮ್ಮ ಒಂದು ನಡವಳಿಕೆ ಹೇಗಿರ್ಬೇಕು ಇನ್ನೊಬ್ಬರ ಮುಂದೆ ಅಂದ್ರೆ, ಒಂದು ಸಣ್ಣ ಒಂದು ಉದಾಹರಣೆ ನಾನು ಕೊಡೋದಾದ್ರೆ, ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಎಷ್ಟೇ ಜ್ಞಾನವಂತರಾಗ್ಲಿ ನಂಬಿಕೆ ಇರಲ್ಲ ಅವ್ರಿಗೆ. ಯಾಕೆ? ಅಪಜ್ಞಾನ ಇರುತ್ತೆ. ಅವ್ರಿಗೆ ಯಾವುದೇ ರೀತಿಯ ಸರಿಯಾದ ಜ್ಞಾನ ಇಲ್ದೇ ಇರೋದ್ರಿಂದ ಏನಾಗುತ್ತೆ, ಸರಿಯಾದ ದೃಷ್ಟಿಕೋನದಲ್ಲಿ ಅವ್ರು ಇಲ್ದೇ ಇರೋದ್ರಿಂದ ಏನಾಗುತ್ತೆ, ಅವ್ರ ನಡವಳಿಕೆ ಕೂಡ ಚೆನ್ನಾಗಿರಲ್ಲ ಸ್ನೇಹಿತರೆ. ನಂತರ ಒಳ್ಳೆಯ ಮಾತುಗಾರಿಕೆ ಕೂಡ ಇರೋದಿಲ್ಲ. ಯಾಕೆ? ಅಂದ್ರೆ ಒಳ್ಳೆಯ ಮಾತು ಯಾಕೆ ಬರಲ್ಲ ಅಂದ್ರೆ, ನಾವ್ ಇವ್ಯಾವುದೂ ಮಾಡಲ್ಲ, ನಂಬಲ್ಲ, ಒಳ್ಳೆಯ ಯೋಚನೆ ಮಾಡಲ್ಲ, ಒಳ್ಳೆ ದೃಷ್ಟಿಕೋನದಲ್ಲಿ ನೋಡಲ್ಲ, ಒಳ್ಳೆ ನಡವಳಿಕೆನೇ ಇಲ್ಲ ನಮ್ಗೆ. ಆವಾಗ ನಾವು ಮಾತಾಡೋದಕ್ಕೆ ಎಲ್ಲಿ ಸಾಧ್ಯವಾಗುತ್ತೆ? ಆಮೇಲೆ ಒಳ್ಳೆ ಪ್ರಯತ್ನ ಮಾಡ್ಬೇಕು. ಒಂದು ಒಳ್ಳೆ ಉದ್ದೇಶ ಅಥವಾ ಒಳ್ಳೆ ಗುರಿಯನ್ನ ಇಟ್ಕೊಂಡು ನಾವು ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾಗುತ್ತೆ. ನಂತರ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ಇರ್ಬೋದು, ವಿಚಾರ ಇರ್ಬೋದು. ಆವಾಗ ನಮ್ಮ ಮನಸ್ಥಿತಿ ಒಳ್ಳೆದನ್ನೇ ಯೋಚನೆ ಮಾಡುತ್ತೆ, ಒಳ್ಳೆದನ್ನೇ ಬಯಸುತ್ತೆ, ಒಳ್ಳೆದನ್ನೇ ಕೇಳಬೇಕು ಅಂತ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ? ಕಡೆಯದಾಗಿ ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಧ್ಯಾನ. ಒಳ್ಳೆಯ ಜೀವನೋಪಾಯ ಅಂದ್ರೆ ಏನು? ನಾವು ಮಾಡುವಂತ ಕಾರ್ಯಗಳು, ಕರ್ಮಗಳು, ಕ್ರಿಯಾ ಕ್ಷೇತ್ರದಲ್ಲಿ ನಾವು ಹೇಗಿರ್ತೀವಿ ಅನ್ನೋದನ್ನ ಹೇಳುತ್ತೆ ಅಲ್ವೇ? ಕಡೆಯದಾಗಿ ಧ್ಯಾನ. ಧ್ಯಾನ ಮಾಡ್ತೀವಿ. ಧ್ಯಾನ ಯಾಕೆ ಮಾಡ್ಬೇಕು, ಏನು, ಹೇಗ್ ಮಾಡ್ಬೇಕು ಅಂತ ಆಲ್ರೆಡಿ ನಮ್ಮ ಪತ್ರಿಜಿ ಗುರುಗಳು ನಮ್ಗೆಲ್ಲ ಸಾರ್ಬಿಟ್ಟು ಹೋಗಿದ್ದಾರೆ. ನಾವು ದಿನವೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ನಾವೆಲ್ಲರನ್ನು ಇಲ್ಲಿ ಕೂತ್ಕೊಂಡು ಜ್ಞಾನವಂತರ ಜೊತೆ ಮಾತಾಡ್ತೀವಿ. ಜ್ಞಾನವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಜ್ಞಾನವನ್ನ ಹಂಚ್ತೀವಿ. ಹಾಗೆ ಮನೆಯಲ್ಲೂ ಕೂಡ ನಾವು ಇದನ್ನ ನಮಗೆ ತಿಳಿದಿರುವಂತದ್ದನ್ನ ನಾವು ಹೇಳ್ಕೊಳ್ತಾ ಬರ್ತೀವಿ. ಹಾಗಾಗಿ ಈ ಬುದ್ಧನ ಅಷ್ಟಾಂಗ ಮಾರ್ಗಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಒಂದು ಬದುಕು ಅದ್ಭುತವಾಗಿ ಇರುತ್ತೆ. ಹಾಗೆ ಈ ಧ್ಯಾನ ಮಾಡ್ತಾ ಮಾಡ್ತಾ ಇವೆಲ್ಲವನ್ನು ಅಳವಡಿಸ್ಕೊಳ್ತಾ ನಮ್ಮ ದುಃಖವನ್ನ ಮರಿಬಹುದು. ನಂತರ ಧ್ಯಾನ ಮಾಡ್ತಾ 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 ನಾವು ಸಮಾಧಿ ಸ್ಥಿತಿಗೆ ತಲುಪ್ತೇವೆ. ಹೇಗೆ ನಾವು ದಿನಾಗ್ಲೂ ಧ್ಯಾನ ಮಾಡ್ತೀವಿ, ಶೂನ್ಯ ಸ್ಥಿತಿಗೆ ತಲುಪುವಂತಹ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದೀವಲ್ವ ಸ್ನೇಹಿತರೆ. ಅದರ ನಂತರ ಸಮಾಧಿ ಸ್ಥಿತಿಗೆ ತಲುಪ್ತೀವಿ. ಸಮಾಧಿ ಸ್ಥಿತಿಯಲ್ಲಿ ಯಾರಿದ್ದೀವಿ ಅಂತ ಕೇಳಿದ್ರೆ, ನಮ್ಮಲ್ಲೇ ಒಬ್ಬರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ರಾಯರಿದ್ದಾರೆ, ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ನಿಮಗೆ ತಿಳಿದಿರ್ಬೋದು ಸ್ನೇಹಿತರೆ, ಇದೊಂದು ಜ್ಞಾನ ಪಡ್ಕೊಳ್ಳೋಕೋಸ್ಕರ ಹೇಳ್ತಾ ಇದ್ದೀನಿ. ರಾಯರು 700 ವರ್ಷ ಅವ್ರಿಗೆ ಆ ಆಯಸ್ಸಿದ್ಯಂತೆ. ಆದ್ರೆ ನಾವೆಲ್ಲ ಅನ್ಕೊಂಡಿದೀವಿ ರಾಯರು ನಮ್ಮ ಜೊತೆಗೆ ಇಲ್ಲ ಅಂತ. ಆದ್ರೆ ಖಂಡಿತವಾಗಿಯೂ ಅವರಿದ್ದಾರೆ. ಅವ್ರು ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ಮಾತಾಡ್ತಾರೆ. ಇದೇ ರೀತಿ ಸಾಕಷ್ಟು ಜನ ಹಾಸ್ಟೆಲ್ ಬಾಡಿ ಅಂತ ನಾವು ಓದಿದ್ವಿ ಅಲ್ವಾ? ಹಾಸ್ಟೆಲ್ ಬಾಡಿ ಅಂತ ಓದಿದ್ವಿ. ಈ ಹಾಸ್ಟೆಲ್ ಬಾಡಿಯ ಮೂಲಕ ನಮ್ಮ ಜೊತೆ ಅವರೆಲ್ಲರೂ ಇದ್ದಾರೆ. ನಂತರ ಪತ್ರಿಜಿ ಗುರುಗಳು ಇಲ್ವಾ ನಮ್ ಜೊತೆ? ಖಂಡಿತ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ನಾನೇ ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾಕೆಂದ್ರೆ ಈ ವಿಷಯದ ಬಗ್ಗೆ ಮಾತಾಡಿ ಅಂತ ಕೊಟ್ಟಾಗ ನಂಗೆ ಒಂದ್ ಸ್ವಲ್ಪ ಭಯ ಆಯ್ತು. ಯಾಕೆಂದ್ರೆ ಆತ್ಮ ಬಂಧುಗಳೆಲ್ಲ ನೀವಿದ್ದೀರಿ, ಸಾಕಷ್ಟು ಜ್ಞಾನವಂತರು ಬರ್ತಾರೆ ಅಂತ ನೀವ್ ಅನ್ಕೊಂಡಿರ್ತೀರಿ. ನಾನು ಅಲ್ಪಳು, ನಾನು ಇಲ್ಲಿ ಬಂದು ನಾನು ಏನನ್ನ ಹೇಳಕ್ ಸಾಧ್ಯ? ಇದಕ್ಕೆ ನಂಗೆ ಶಕ್ತಿ ಕೊಟ್ಟವರು ಪತ್ರಿಜಿ ಗುರುಗಳೇ ಅಂತಲೇ ಹೇಳ್ತೀನಿ. ಇಲ್ಲಿ ನಾನು ಕೂತ್ಕೊಳ್ಳೋದಿಕ್ಕೆ ಮುಂಚೆ ಪತ್ರಿಜಿ ಗುರುಗಳಿಗೆ ವಂದಿಸ್ದೆ. ಗುರುಗಳೇ, ನನ್ಗೇನೂ ಗೊತ್ತಿಲ್ಲ. ನಾನು ಏನನ್ನ ತಿಳ್ಕೊಂಡಿದೀನಿ, ಕೇಳಿದೀನಿ, ಅದು ನನ್ನ ಆತ್ಮ ಬಂಧುಗಳ ಜೊತೆ ಹಂಚ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಹಂಚ್ಕೋತಿದ್ದೀನಿ. ಅದಕ್ಕೆ ಶಕ್ತಿ ನೀವೇ ಕೊಡ್ಬೇಕು ಅಂತ ಅವರು ಖಂಡಿತ ನಂಗೆ ಹರಿಸಿದ್ದಾರೆ. ನಾನು ಹೇಳಿರೋದ್ರಲ್ಲಿ ಅಥವಾ ನಾನು ಮಾತಾಡಿರುವಂಥದ್ದಲ್ಲಿ ಸದ್ಭಾವನೆ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಅನ್ನೋದೇ ಆದ್ರೆ ಅವರ ಒಂದು ಆಶೀರ್ವಾದ ಖಂಡಿತ ಇದೆ. ಹಂಗಂದ ಮೇಲೆ ಅವ್ರು ನಮ್ಮ ಜೊತೆಗಿದ್ದಾರೆ, ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ ಅಂತ ಅರ್ಥ. ಆತ್ಮ ಬಂಧುಗಳೇ, ಮಾತಾಡೋದು ಸಾಕಷ್ಟಿದೆ, ತುಂಬಾ ಇದೆ. ಇಲ್ಲಿ ಬರೀ ಆ ಒಂದಷ್ಟು ಮಾತಾಡಿ ಮುಗಿಸುವಂತ ಮಾತು ಖಂಡಿತ ಅಲ್ಲ ಬುದ್ಧನ ಒಂದು
ಅಷ್ಟಾಂಗ ಮಾರ್ಗಗಳು ಸಾಕಷ್ಟಿವೆ. ಇದನ್ನ ವಿವರಿಸ್ತಾ ಇದನ್ನ ವಿಸ್ತರಿಸ್ತಾ ಹೋಗ್ತಾ ಇದೆ ಅಂತಂದ್ರೆ ಅದು ಒಂದಿನ 2 ದಿನ ಅಥವಾ ತಿಂಗಳಾನ್ಗಟ್ಲೆ ನಾವು ಮಾತಾಡೋ ಶಕ್ತಿ ಆ ಭಗವಂತ ಕೊಡಬೇಕು, ಮಾತಾಡಬಹುದು ಅಂತ ಹೇಳ್ತಾ ಇಷ್ಟೊತ್ತು ನೀವು ತುಂಬಾ ಚೆನ್ನಾಗಿ ಆ ಈ ಅಷ್ಟಾಂಗ ಮಾರ್ಗದಲ್ಲಿ ಸಾಕಷ್ಟನ್ನ ನೀವು ಇಲ್ಲಿ ಪ್ರಯೋಗ ಮಾಡ್ಬಿಟ್ಟಿದ್ದೀರಿ. ಶ್ರದ್ಧೆಯಿಂದ ಕೇಳಬೇಕು ಅನ್ನೋದು, ಸೊ ಅದು ಕೂಡ ಅಷ್ಟಾಂಗ ಮಾರ್ಗದಲ್ಲಿ ಒಂದು. ಎಲ್ಲರೂ ತುಂಬಾ ಶ್ರದ್ಧೆಯಿಂದ ಕೇಳಿದಿರಿ. ನಾನು ಸಾಧ್ಯವಾದಷ್ಟು ಅಷ್ಟಾಂಗ ಮಾರ್ಗದಲ್ಲಿ ಇದ್ದಂಗೆ ಏಕಾಗ್ರತೆಯಿಂದ ನಾನು ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ಎಲ್ಲವೂ ನಿಮಗೆ ತಲುಪಿದೆ ಅಂತ ನಾನು ಅನ್ಕೋತೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅದಷ್ಟನ್ನ ಇಲ್ಲಿ ನಾನು ಪ್ರಸ್ತುತಪಡಿಸಿದ್ದೀನಿ. ನಿಮ್ಮೆಲ್ರಿಗೂ ನಮಸ್ಕಾರ ಹೇಳ್ತೀನಿ. ಹಾಗೆ ಇದುವರೆಗೆ ಇಲ್ಲಿ ಕೂತ್ಕೊಂಡು ಕೇಳಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಕಡೆಯಿಂದ ಪ್ರೀತಿಯ ಚಪ್ಪಾಳೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರೂ ಒಂದು ಚರ್ಚೆ ಮಾಡಬಹುದು ಅನ್ನೋದಾದ್ರೆ, ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಬೋದು ಅನ್ನೋದಾದ್ರೆ ದಯವಿಟ್ಟು ವಿಡಿಯೋಗಳನ್ನ ಆನ್ ಮಾಡಿ ದಯವಿಟ್ಟು ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಆತ್ಮ ಬಂಧುಗಳು ವಿಡಿಯೋಗಳನ್ನ ಆನ್ ಮಾಡ್ಬೇಕಾಗಿ ಕೋರ್ತ್ಕೊತೀನಿ. ಖಂಡಿತ ಮಾಡಬೇಕು ಅಂತ ಹೇಳ್ತೀನಿ. ಮಾಡಿ ಸ್ನೇಹಿತರೆ, ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಒಂದಷ್ಟು ಚರ್ಚಿಸೋಣ ಇಲ್ಲಿ ಅಂತ ಹೇಳ್ತೀನಿ. ಧನ್ಯವಾದ. ಮೇಡಮ್, ಇಷ್ಟೊತ್ತು ಬುದ್ಧನ ಅಷ್ಟಾಂಗ ಮಾರ್ಗ ಎಂಬ ವಿಷಯವಾಗಿ ಉಪನ್ಯಾಸವನ್ನು ಇಲ್ಲಿಯವರೆಗೆ ನೀಡಿದ ಮಾಲಿನಿ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೂ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಆಲೋಚನೆ ಮಾಡ್ಬೇಕು, ಯಾವ ರೀತಿ ಆಲೋಚನೆ ಮಾಡಬಾರ್ದು, ಯಾವ ಕರ್ಮ ಮಾಡಿದ್ರೆ ನಮ್ಗೆ ಒಳ್ಳೆಯ ಸಿದ್ಧಿ ಸಿಗುತ್ತೆ, ಏನನ್ನ ಮಾಡಬಾರ್ದು, ಚಿಂತನೆಗಳು ಹೇಗಿರ್ಬೇಕು, ಸಂಕಲ್ಪಗಳು ಹೇಗಿರ್ಬೇಕು, ಸಾಕಷ್ಟು ವಿವರಣಾತ್ಮಕವಾಗಿ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಯಾಕಂದ್ರೆ ನಾವು ಈಗಾಗ್ಲೇ ಧ್ಯಾನವನ್ನ ಪರಿಚಯ ಮಾಡ್ಕೊಂಡಿದೀವಿ ನಮ್ಮ ಜೀವನದಲ್ಲಿ. ಆದ್ರೆ ಧ್ಯಾನಕ್ಕೆ ಕೂತಾಗ ಸಾಕಷ್ಟು ಆಲೋಚನೆಗಳು ಬರುತ್ತಾ ಇರುತ್ತೆ. ಯಾಕೆ ಬರುತ್ತೆ? ನಾವು ಮಾಡುವಂತ ಕೆಲಸ ಇರ್ಬೋದು, ಆಲೋಚನೆ ಇರ್ಬೋದು, ನಾವು ಮಾತಾಡುವಂತಹ ಮಾತುಗಳಿಂದ ಇರಬಹುದು, ಯಾರಿಗಾದ್ರೂ ನೋಯಿಸಿದ್ರೆ ಅಥವಾ ನಮಗೆ ನಾವೇ ನೋವು ಮಾಡ್ಕೊಂಡಿದ್ರೆ ಆ ಆಲೋಚನೆಗಳು ಬರುತ್ತೆ. ಯಾಕೆಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಪಂಚ ಜ್ಞಾನೇಂದ್ರಿಯಗಳು. ನಾವು ಏನನ್ನು ಕೇಳುತ್ತೇವೆಯೋ, ನಾವು ಏನನ್ನು ವಾಸನೆ ಗ್ರಹಿತ ಮಾಡ್ಕೊಳ್ತೇವೋ, ಯಾವುದನ್ನ ಮಾತಾಡ್ತೇವೋ, ಯಾವುದನ್ನ ಸ್ಪರ್ಶ ಮಾಡುತ್ತೇವೋ, ಹೀಗೆ ಹಲವಾರು ರೀತಿಯಲ್ಲಿ ನಾವು ಗ್ರಹಿಸುವಿಕೆಯಿಂದಲೇ ನಮ್ಮಲ್ಲಿ ಆಲೋಚನೆಗಳು ಉಂಟಾಗುತ್ತೆ. ಸೊ ಹಾಗಾಗಿ ಇಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಯಾರಾದ್ರೂ ಇದ್ರಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋರಾಗಿದ್ರೆ ಹಾಗೂ ಏನಾದ್ರೂ ಸಂದೇಹಗಳಿದ್ರೆ ತಾವು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಆತ್ಮ ಬಂಧುಗಳೇ, ಯಾರಾದ್ರೂ ಮಾತಾಡಬಹುದು. ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಇಲ್ಲ, ಅನ್ಮ್ಯೂಟ್ ಮಾತಾಡಬಹುದು. ಮಾಡಿ ಮಾತಾಡಬಹುದು. ಅನ್ಮ್ಯೂಟ್ ಮಾಡಿ ಮಾತಾಡಿ. ಮತ್ತೊಂದು ವಿಷಯ ನಿಮಗೆಲ್ಲ ಹೇಳಬೇಕು ಸ್ನೇಹಿತರೆ. ಇಲ್ಲಿ ಕಡೆದಾಗಿ ನಾವೆಲ್ಲನೂ ಕೇಳ್ಕೊಬೇಕಾದ್ದು, ತಿಳ್ಕೊಳ್ಬೇಕಾದ್ದು ಏನಂದ್ರೆ, ಈ ಧ್ಯಾನ ಮಾರ್ಗದಲ್ಲಿ ಇರೋದ್ರಿಂದ ನಮ್ಗೊಂದಷ್ಟು ನಮ್ಮನ್ನ ನಾವು ಅರಿಯುವಂತ ಪ್ರಯತ್ನ ನಾವು ಮಾಡ್ತಿರೋದ್ರಿಂದ, ಇಲ್ಲಿ ಬುದ್ಧನ ಒಂದು ತತ್ವಗಳು ಏನಿದೆ ಅದನ್ನ ನಾವು ರೂಢಿಸ್ಕೊಳ್ಳೋದ್ರಿಂದ ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಸೊ ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಜೀವನ ಮಾಡ್ತಿಲ್ಲ ಅಂತಂದಾಗ ಅಲ್ಲಿ ಭಗವಂತನ ಮತ್ತೊಂದು ವಿಷಯ ನಿಮಗೆ ಗೊತ್ತಿರ್ಬೋದು. 350 ಜನ್ಮಗಳು ಆದ್ಮೇಲೆ ಅವ್ರು ಯಾರಾದ್ರೂ ಧ್ಯಾನಕ್ಕೆ ಬಂದಿದ್ರೆ ಅವರು ಆಲ್ರೆಡಿ 350 ಜನ್ಮಗಳನ್ನ ಸವಿಸ್ಬಿಟ್ಟಿರ್ತಾರೆ ಅಂತ ಪತ್ರಿಜಿ ಗುರುಗಳು ಹೇಳ್ತಾರೆ. 350 ಇಂದ 400 ಜನ್ಮಗಳು. ಆದ್ರೆ ಪ್ರತಿಯೊಂದು ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳು ಅಂತಂದ್ರೆ ಅದು ಒಳ್ಳೆ ಕರ್ಮಗಳಾದ್ರೂ ಆಗಿರ್ಬೋದು, ಕೆಟ್ಟ ಕರ್ಮಗಳಾಗಿದ್ರು ಆಗಿರ್ಬೋದು, ಅವುಗಳು ಎಲ್ಲವನ್ನು ಮತ್ತೊಂದು ಜನ್ಮದಲ್ಲಿ ಸರಿ ಮಾಡ್ಕೊಳ್ತಾ ಬರಬೇಕು. ಆವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಭೌತಿಕ ಶರೀರದಲ್ಲಿ ನಾವಿರೋದ್ರಿಂದ, ನಮ್ಮ ಆತ್ಮ ಏನಿದೆ ಭೌತಿಕ ಶರೀರದಲ್ಲಿ ಇರೋದ್ರಿಂದ ಮತ್ತೆ 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 ಅದೇ ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ. ಆವಾಗ ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಹಾಗಾಗಿ ನಮಗೆಲ್ಲ ಮೋಕ್ಷ ಸಿಗಬೇಕು ಅನ್ನೋದಾದ್ರೆ ನಾವೆಲ್ಲನೂ ಸದ್ಭಾವನೆಯಿಂದ, ಸಚ್ಚಿಂತನೆಯಿಂದ ನಾವು ಇರಬೇಕು ಅಂತ ಎಲ್ಲರೂ ನಾವು ನಮ್ಮಲ್ಲಿ ನಾವು ಒಂದು ದೃಢ ಸಂಕಲ್ಪವನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ದಯವಿಟ್ಟು ಮಾತಾಡಿ. ಮಾತಾಡಿ. ನಮಸ್ಕಾರ. ಅಷ್ಟಾಂಗ ಮಾರ್ಗದ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತಿಳ್ಕೊಳ್ಳೋ ಅಂತ ವಿಷಯಗಳು ಬೇಜಾನಿದೆ, ನೆಡ್ಕೊಳ್ಳೋ ಅಂತದ್ದು ಬೇಜಾನಿದೆ. ಅದನ್ನ ನಾವು ಪಾಲಿಸ್ಬೇಕಷ್ಟೇನೆ.
ನಿಜ ಅಲ್ಪ ಸ್ವಲ್ಪನಾದ್ರೂ ಪಾಲಿಸ್ಕೊಂಡು ಹೋಗ್ಬೇಕು. ದಿಢೀರ್ ಅಂತ ಪಾಲ್ಸಕ್ ಆಗದೆ ಇದ್ರೂನು ಸ್ವಲ್ಪನಾದ್ರೂನು ಪಾಲಿಸ್ಕೊಂಡು ಹೋಗ್ತಾ ಇರೋದೇ ಧರ್ಮ ಅದು. ನಿಜ. ಓಕೆ ಮೇಡಮ್, ಏನಂದ್ರೆ ತುಂಬಾ ಇಲ್ಲಿ ಚೆನ್ನಾಗಿ ನಾವು ಮಾತಾಡಿದ್ರಿ. ಧರ್ಮ ಓಕೆ. ಮಾರ್ಗದಲ್ಲಿ ನಡೆಯೋದ್ರಿಂದ ಧರ್ಮ ಅಂತ ಬಂದಾಗ ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಖಂಡಿತವಾಗಿಯೂ ನಾವು ಸಚ್ಚಿಂತನೆ ಮಾಡೋಕ್ಕೂ ಸಾಧ್ಯ, ಸದ್ಭಾವನೆಯಿಂದ ಇರೋಕ್ಕೂ ಸಾಧ್ಯ. ಆಮೇಲೆ ಒಳ್ಳೆಯ ಮಾರ್ಗದಲ್ಲಿ ನಾವು ಹೋಗ್ತಾ ಇದೀವಿ ಅನ್ನೋ ಒಂದು ಸಂಕಲ್ಪ ಕೂಡ ನಮಗ್ ಬರುತ್ತೆ. ಖಂಡಿತ ಹೋಗ್ತೀವಿ ಅನ್ನೋದು ನನ್ನ ಭಾವನೆ. ಗೊತ್ತಿಲ್ಲ, ನಮ್ಮ ಒಂದು ಕೆಲವು ಮಾತುಗಳಿಂದ ಬೇರೆಯವ್ರಿಗೆ ಏನು ನೋವಾಗುತ್ತೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು ಅಂದ್ರೆ ನಾವು ದೃಢವಾಗಿರ್ತೀವಿ. ಇವಾಗ ನಾವು ಹೇಳ್ತೀವಿ ತುಂಬಾ ಎಮೋಷನ್, ಅಫ್ಕೋರ್ಸ್ ನಾನು ಕೂಡ ತುಂಬಾ ಎಮೋಷನಲ್ ಪರ್ಸನ್. ಕೆಲವು ಮಾತುಗಳು ನಾನು ಬೇಗ ವ್ಯಕ್ತಪಡಿಸೋದ್ರಿಂದ ಸಾಕಷ್ಟು ಜನಕ್ಕೆ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ಮಾತಾಡ್ತೀವಿ ಅಲ್ವಾ. ಸೊ ಅದನ್ನ ಒಂದು ಸರಿ ನಾವು ತಪ್ಪು ಮಾಡಿದ್ವಿ ಅಂತ ನಮಗನ್ಸಿದ್ಮೇಲೆ ಕ್ರಮೇಣ ನಾವು ಅದನ್ನ ಸರಿ ಮಾಡ್ಕೊಳ್ತಾ ಹೋಗ್ಬೇಕೆ ವಿನಃ ಅದನ್ನ ಮತ್ತೆ ಮತ್ತೆ ಪದೇ ಪದೇ ಅದದೇ ತಪ್ಪುಗಳನ್ನ ಮಾಡ್ತಾ ಹೋಗ್ಬಾರ್ದು ಅಂತ ನನ್ನ ಭಾವನೆ. ಧನ್ಯವಾದ ನಿಮ್ಗೆ. ಸಣ್ಣ ತಾಯಮ್ಮ ಅವರೇ ಹ್ಯಾಂಡ್ ಮೇಡಮ್ ರೈಸ್ ಮಾಡಿದ್ರಿ, ಮಾತಾಡಿ. ಮಾತಾಡಿ. ಎಸ್ ಸರ್, ಮಾತಾಡಿ ಸರ್. ನಾಗೇಶ್ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಅಷ್ಟಾಂಗ ಮಾರ್ಗದ ಮುಖಾಂತರ ನಮ್ಮ ಜೀವನದಲ್ಲಿ ಏನನ್ನೆಲ್ಲ ಅಳವಡಿಸ್ಬೇಕು ಅಂತ ಚೆನ್ನಾಗಿ ರಸವತ್ತಾಗಿ ಉದಾಹರಣೆ ಸಹಿತ ನೀವು ಹೇಳಿದ್ದೀರಿ. ನಿಮಗೆ ಧನ್ಯವಾದಗಳು. ಮತ್ತು ಒಂದು ಬುದ್ಧ ಹೇಳ್ತಾನೆ, ಪ್ರತಿಯೊಂದಕ್ಕೆ ನಮ್ಮ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ನಿಜ. ಅದು ಒಂದು ಬುದ್ಧಂದು ಮೇನ್ ಒಂದು ವಿಚಾರ, ನಿಜ, ಸಿದ್ಧಾಂತ. ನಿಜ ಸರ್. Yeah. ಹೌದು. ಅದೇ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಆಸೆ ಪಟ್ಟಷ್ಟು ದುಃಖ ಜಾಸ್ತಿ ಇರ್ತದೆ. ಪ್ರತಿಯೊಂದು ಕೂಡ ನಿಜ. ಆಸೆ ಬೇಕು, ಅದೇ ದುರಾಸೆ ಇರಬಾರ್ದು ಅಂತ ಹೇಳ್ತಾರೆ. ಅದೇ ಮತ್ತೆ ಹೌದು. ನೀವು ಅದೆಲ್ಲವನ್ನು ಸೇರಿಸಿಕೊಂಡು ಚೆನ್ನಾಗಿ ಹೇಳಿದಿರಿ. ನಿಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್. ಮಾಲಿನಿ ಮೇಡಮ್ ನಮಸ್ಕಾರ. ನಮಸ್ಕಾರ. ಮಾಲಿನಿ ಮೇಡಮ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಿದ್ಯಾ ಕೇಳಿಸ್ತಾ ಇದೆ, ಮಾತಾಡಿ ಮಾತಾಡಿ. ಮೇಡಮ್? ಮಾತಾಡಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ ಸ್ಪೀಚು. ಯಾವ ಒಂದು ಒಳ್ಳೆ, ನಮ್ಗಂತೂ LKG ಕ್ಲಾಸ್ ಕೇಳ್ದಂಗಾಯ್ತು. ಬಾರಿ ನಾವ್ ಇದನ್ನ ಬರೀ ಕೇಳೋದಲ್ಲ ಮೇಡಮ್, ಅಳವಡಿಸ್ಕೊಳ್ತೀವಿ. 99% ಅಳವಡಿಸಕ್ ಟ್ರೈ ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸಣ್ಣ ತಾಯಮ್ಮ ಅವರೇ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಲಲಿತಾ BC ಅವ್ರು ಮಾತಾಡ್ತೀರಾ? ಮಾತಾಡಿ. ನಮಸ್ತೆ ಮ್ಯಾಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ನಮ್ ಜೀವನದಲ್ಲಿ ಏನ್ ಅಳವಡಿಸ್ಕೊಳ್ತಿದೀವೋ, ಏನ್ ನಡೀತಿದೀಯೋ ಅದನ್ನೇ ಸ್ಪಷ್ಟವಾಗಿ ಹೇಳಿದೀರ ಮ್ಯಾಮ್. ಆದ್ರೂ ಗೊತ್ತಿದ್ದು ನಾವ್ ಮಾಡ್ತಾ ಇದೀವಿ, ಗೊತ್ತಿಲ್ದೇನು ಕೆಲವೊಂದು ಸ್ವೀಕರಿಸ್ತಾ ಇದೀವಿ. ಅದು ಗೊತ್ತಿದೆ, ಅದು ಇದು ಮಾಡಬಾರ್ದು ಅಂತ. ಬಟ್ ಬೇರೆಯವ್ರಿಗೂ ಇದು ತೃಪ್ತಿ ಪಡ್ಸಕ್ಕಾದ್ರೂ ನಾವ್ ಅದನ್ನ ಸುಮ್ನೆ ಇದ್ದು ಸಮಾಧಾನವಾಗಿ ನೋಡ್ತಾ ಇದ್ವಿ. ಆದ್ರೂನು ಮನ್ಸು ಒಪ್ಪದೇ ಇದ್ರೂನು ಅಳವಡಿಸ್ಕೊಳಕ್ ಆಗ್ತಾ ಇಲ್ಲ, ಹೇಳಕ್ಕೂ ಆಗ್ತಾ ಇಲ್ಲ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್, ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಬಾರಿ ನಾನು ಹೇಳ್ತೀನಿ, ಅದು ಸ್ವಲ್ಪ ಕಠಿಣ ಇರ್ಬೋದು ಕೆಲವರಿಗೆ. ಆದ್ರೆ ಏನಾಗಿದೆ, ಇವಾಗ ನಾವು ಇದು ಬೇಡ ಅಥವಾ ಇದು ಸರಿ ಇಲ್ಲ ಅಂತ ಹೇಳೋದಕ್ಕೂ ಗಟ್ಸ್ ಬೇಕಂತೆ. ಸೊ ಆ ಗಟ್ಸ್ನ ನಾವೆಲ್ಲ ಸಂಪಾದನೆ ಮಾಡ್ಕೊಳ್ಬೇಕು. ಇದು ಬೇಡ ನನಗೆ ಅಂತ ಅನ್ಸಿದ್ಮೇಲೆ ಅದು ನನಗೆ ಬೇಡ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಇವಾಗ ನಾವು ಇಷ್ಟು ವರ್ಷ ನಾವು ಮಾಡಿದ್ದ ಕೆಲಸ ಏನು ಅಂತಂದ್ರೆ, ಇನ್ನೊಬ್ರಿಗೆ ನೋವಾಗುತ್ತೇನೋ, ಇನ್ನೊಬ್ರಿಗೆ ತೊಂದರೆ ಆಗುತ್ತೇನೋ, ಈ ಕಾರಣಕ್ಕೋಸ್ಕರ ನಮ್ಮ ತನವನ್ನ ಬಿಟ್ಟು ನಾವು ನಡ್ಕೊಳ್ತಾ ಬರ್ತೇವೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನಮಗೆ ಇದು ಬೇಡ ಅಂತ ಅನ್ಸಿದ್ರೆ ಖಂಡಿತ ಮಾಡೋದು ಬೇಡ. ಅದೇನಾದ್ರೂ ಒಳ್ಳೇದಾಗಿತ್ತು, ಒಳ್ಳೆ ಕಾರ್ಯವಾಗಿತ್ತು ಅಂದ್ರೆ ಖಂಡಿತ ಮಾಡೋಣ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಮ್ಯಾಮ್, ಖಂಡಿತ ಖಂಡಿತ. ನೀವ್ ಹೇಳಿದ್ದು, ಹೇಗೆಂದ್ರೆ ಈಗ ಅದನ್ನ ಹೇಳಕ್ ನಾವು ಹಿಂಜರಿಸ್ತಾ ಇದೀವಿ, ಆದ್ರೆ ಅದು ನಿಜ. ನೀವ್ ಹೇಳ್ತಾ ಇರೋ ಮಾತಲ್ಲಿ ನಮ್ಮ ಇನ್ನೊಬ್ರು ಏನ್ ಅನ್ಕೋತಾರೋ ಅವ್ರ ಮೆಚ್ಚುಗೆಗೋಸ್ಕರ ಸರಿ ಸ್ವೀಕರಿಸ್ತಾ ಇದೀವಿ. ಅದನ್ನ ನಾವು ಹೇಳೋಷ್ಟು ಇದಾದ್ರೆ, ಬಟ್ ಹಿಂದೆ ಏನಾದ್ರೂ ಮಾತಾಡ್ಕೊಳ್ಳಿ, ನಮ್ಮ ಬೆನ್ನ ಹಿಂದೆ ನಾವೇ ನೋಡಿಲ್ಲ. ಆಗ ಮುಂದೆ ಹೇಳ್ಬಿಟ್ರೆ ಒಂದ್ ಮಾತು ಮಧ್ಯ ಮಾತಾಡ್ತಿದ್ದೀನಿ, ಕ್ಷಮಿಸಿ. ಇಲ್ಲಿ ನಾನು ಬೇಡವೇ ಬೇಡ ಅಲ್ಲಿ. ಯಾಕೆಂದ್ರೆ ನಾನು ಅಲ್ಲವೇ ಇಲ್ಲ ಅಲ್ವಾ. ಹೌದು, ನಾನೊಂದು ಆತ್ಮ. ಈ ಭೌತಿಕ ಶರೀರದಲ್ಲಿ ನನ್ನ ಆತ್ಮ ಇದೆ.
ಸೊ ಹಾಗೆ ನಾನಲ್ಲ ಅಂದಮೇಲೆ ಬೇರೆಯವ್ರು ಮಾತಾಡ್ಕೊಂಡ್ರೆ ಏನು ಅಂದ್ರೆ ಈ ಒಂದು ಭೌತಿಕ ಶರೀರದಲ್ಲಿ ನಾವಿರೋವರ್ಗುನು ಇದಕ್ಕೆ ಖಂಡಿತ ನಾವು ಬೆಲೆ ಕೊಡ್ತೀವಿ, ನಿಜ. ಆದ್ರೆ ಅದನ್ನ ಸಿದ್ಧಿಸ್ಕೊಳ್ಳೋಕೋಸ್ಕರ ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಖಂಡಿತ ಮ್ಯಾಮ್, ಖಂಡಿತ. ಸಲ ನಾವೆಲ್ಲರೂ ಅದೇ ಪ್ರಯತ್ನದಲ್ಲಿದ್ದೀವಿ, ನಾವೆಲ್ಲ ಹೌದು, ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಧ್ಯಾನದಲ್ಲಿ. ಸೊ ಒಂದಷ್ಟು ಸ್ಟೆಪ್ಸ್ ಆದ್ರೂ ಹತ್ತೋಣ, ಎಲ್ಲರೂ ಜೊತೆಯಾಗಿ ಖಂಡಿತ ಮ್ಯಾಮ್, ಮುಂದ್ಬಿಡೋಣ. ಖಂಡಿತ ಮ್ಯಾಮ್. ಹತ್ತಿಸ್ತಿದ್ದೀರಾ ಮ್ಯಾಮ್, ಒಬ್ಬೊಬ್ರು ಒಂದೊಂದ್ ದಿನಾನು ನಮ್ಮನ್ನ ಅದೇ ಇದ್ರಲ್ಲಿ ನಡೆಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಧನ್ಯವಾದಗಳು ಹೇಳಿದ್ರೆ ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you. ಥ್ಯಾಂಕ್ ಯು ರತ್ನ ಅವರೇ. ಮತ್ತಾರಾದ್ರೂ ಮಾತಾಡ್ತೀರಾ? ಮಾತಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ನಮಸ್ತೆ. ನಮಸ್ತೆ. ನಮಸ್ತೆ ಮಾತಾಡಿ. ಕೇಳಿಸ್ಕೊತಾ ಇದ್ದೀಯ ಫೋನ್ ಹಾಕ್ಕೊಂಡು. ನೀವು ಹೇಳ್ಕೊಡೋದು ರೀತಿನೇ ನಮ್ಗೆ ಮನದಟ್ಟ ಆಗ್ಬಿಡುತ್ತೆ. ಶೈಲಿ ಇದೆಯಲ್ಲ, ಹೇಳ್ಕೊಡೋ ಶೈಲಿ ತುಂಬಾ ಮನ ಮುಟ್ಟು ಬಿಡುತ್ತೆ. ನಿಮ್ ನಗುಮುಖ, ನೀವ್ ಹೇಳ್ಕೊಡೋ ಶೈಲಿ, ತಾತ್ಪರ್ಯಗಳೆಲ್ಲ ತುಂಬಾ ಅರ್ಥಗರ್ಭಿತವಾಗಿ ಹೇಳ್ತೀರಾ. ಉಚ್ಚಾರಣೆನೂ ಅಷ್ಟೇ ಸ್ಪಷ್ಟವಾಗಿ ಬರುತ್ತೆ. ಅದೇ ನಮ್ಗೆ ಮನ ಮುಟ್ಟುತ್ತೆ ಮ್ಯಾಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಶಾಂತ ಅವರೇ, ಥ್ಯಾಂಕ್ ಯು ಶಾಂತ ಅವರೇ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಶಾಂತ ಮ್ಯಾಮ್. ಮತ್ತಾರಾದ್ರೂ ಮಾತಾಡ್ತೀರಾ? ಮಾತಾಡಿ. ನಾನು ಆಕ್ಚುಲಿ ಮಾತಾಡೋದಕ್ಕೆ ತುಂಬಾ ಹೆಜಿಟೇಟ್ ಮಾಡ್ತಾ ಇದ್ದಾರೆ ಎಲ್ಲಾರು. ಸೊ ಇದು ನನ್ನ ಮಾತು, ನಾನು ಆಡಿದ್ದ ಮಾತು ಅಷ್ಟೊಂದು ಸರಿ ಇರ್ಲಿಲ್ವಾ ಅಂತ ನನಗೆ. ಯಾಕೆಂದ್ರೆ ಯಾರು ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇಲ್ಲ. ಒಂದು 3-4 ಜನ ಅಷ್ಟೇ ಮಾತಾಡಿದ್ರು. ಬೇರೆ ಯಾರಿಗೂ ನನ್ನ ಮಾತಿನಿಂದ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ, ನನಗೆ ಗೊತ್ತಿಲ್ಲ. ಭಾಗ್ಯ ನಾಗರಾಜ್ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ತಾವು ಅನ್ಯತಾ ಭಾವಿಸ್ಬೇಡಿ ಮೇಡಮ್. ನೀವ್ ಹೇಳೋ ಮಾತಿನಲ್ಲಿ ಎರಡರ್ಥ ನೀವ್ ತಿಳ್ಕೋಬಹುದು. ಒಂದ್ ಅರ್ಥ ಆಗಿಲ್ಲ ಅನ್ಕೋಬಹುದು, ಇಲ್ಲ ತುಂಬಾ ಚೆನ್ನಾಗ್ ಅರ್ಥ ಆಗಿದೆ ಅಂತ ಏನೋ ಅನ್ಕೋಬಹುದು. ಆದ್ರೆ ನಮ್ಗೆ ಸಂಶಯನೇ ಬರ್ದೇ ಇರೋ ರೀತಿಯಲ್ಲಿ ನೀವು ಹೇಳಿರ್ತೀರಾ, ಹಾಗಾಗಿ ಪ್ರಶ್ನೆಗಳೇ ಹುಟ್ಕೊಳ್ಳೋದಿಲ್ಲ. ಇಲ್ಲ, ನಾನು ಆಕ್ಚುಲಿ ನಾನು ಹೇಳೋದು ಅಷ್ಟೇ ಅಲ್ಲ, ಇವಾಗ ಹೇಳಿದ್ದು ಅಷ್ಟೇನೆ. ನಾನು ಖಂಡಿತ ಪ್ರಶ್ನೆಗಳು ಕೇಳಿ ಅಂತ ನಾ ಹೇಳಿಲ್ಲ. ಯಾಕೆಂದ್ರೆ ಪ್ರಶ್ನೆಗಳು ಕೇಳಿ ನಾನು ಉತ್ತರಿಸುವಷ್ಟು ಜ್ಞಾನಿ ನಾನಲ್ಲ. ಆದರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅಂತಾನೆ ನಾನು ಹೇಳಿದೆ. ಸಂದೇಹಗಳು ಬರ್ದೇ ಇರೋ ಹಾಗೇನೆ ಎಲ್ಲ ಹೇಳಿರ್ತೀರಲ್ವಾ, ಹಾಗಾಗಿ ಅದು ತುಂಬಾ ಚೆನ್ನಾಗಿ ಮಂದಟ್ಟಾಗಿರುತ್ತೆ ಮೇಡಮ್, ಅಷ್ಟೇನೆ. ಧನ್ಯವಾದ ಮೇಡಮ್. ತುಂಬಾ ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ವಿಷಯ ತುಂಬಾ ಅರ್ಥವತ್ತಾಗಿತ್ತು. ಅದು ತಿಳಿದಿರೋ ವಿಷಯ ಆದ್ರೂ ಅದನ್ನ ಇನ್ನೂ ಎಲಾಬ್ರೇಟ್ ಆಗಿ ಹೇಳೋ ಅಂತ ವಿಧಾನ ಇದೆಯಲ್ಲ, ಧನ್ಯವಾದ. ತುಂಬಾ ಅದ್ಭುತವಾಗಿರುತ್ತೆ ನಿಮ್ಮ ಕಟ್ ಆಗ್ತಾ ಇದೆ, ಮ್ಯೂಟ್ ಆಯ್ತು. ಥ್ಯಾಂಕ್ ಯು ಭಾಗ್ಯ ನಾಗರಾಜ್ ಅವರೇ. ವೀಣಾ ಅವರೇ ಮಾತಾಡ್ಬೋದು. ಹಾ, ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ದಿವಸ ಆಯ್ತು ನಿಮ್ ಧ್ವನಿ ಕೇಳಿ, ಮಾತಾಡಿ. ಏನಿಲ್ಲ ಮೇಡಮ್, ಮಾಲಿನಿ ಮೇಡಮ್ ಹೇಳಿದ್ದೆಲ್ಲ ಸರಿ ಇದೆ. ಬಟ್ ನಾವ್ ಅಳವಡಿಸ್ಕೋಬೇಕು ಅಂತಾನೆ ಇರ್ತೀವಿ. ಆದ್ರೆ ಸಂಸಾರದಲ್ಲಿದ್ದ ಕೆಲವೊಂದ್ ಪರಿಸ್ಥಿತಿಗಳು ವಿರುದ್ಧವಾಗಿ ಬಂದಾಗ ನಮಗ್ ಅದು ತಪ್ಪು ಅಂತ ಗೊತ್ತಿದ್ರು ನಾವ್ ಆತರ ನಡಿಲೇಬೇಕಾಗತ್ತಲ್ವಾ ಮೇಡಮ್? ನಿಜ ನಿಜ. ಅದಕ್ಕೆ ನಾನು ಹೇಳ್ದೆ ಮುಂಚೆನೆ, ನಾವೆಲ್ಲ ಇವಾಗ ಇರೋದು ಭೌತಿಕ ಶರೀರದಲ್ಲಿ. ಭೌತಿಕ ಶರೀರದಲ್ಲಿ ಇದ್ದಾಗ ಇಲ್ಲಿನ ಒಂದು ಆಗು ಹೋಗುಗಳು ಏನಿದೆ ನಮ್ಮ, ಅದಕ್ಕೆ ನೋಡಿ ಪತ್ರಿಜಿಯವರು ಹೋದಾಗ ಎಲ್ಲರೂ ಹೇಳಿದ್ದು ದೇಹ ತ್ಯಾಗ ಮಾಡಿದ್ರು. ಈಸ್ ವೆಕೇಟಿಂಗ್ ದ ಬಾಡಿ ಅಂತ ಅಂದ್ರು. ಅಂದ್ರೇನು, ನಾವೆಲ್ಲ ಏನನ್ನ ಬಳಸ್ತೀವಿ ಅಂತಂದ್ರೆ ಹೋಗ್ಬಿಟ್ರು, ತೀರ್ಕೊಂಡ್ರು, ಈ ತರ ಬಳಸ್ತೀವಿ. ಆದ್ರೆ ದೇಹ ತ್ಯಾಗ ಅನ್ನೋದು ಸರಿಯಾದ ಮಾತು. ಇದನ್ನ ಯಾವ ತರ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಮಾಡ್ಲಿ, ಯಾರು ಏನೇ ಮಾಡ್ಲಿ, ಏನೇ ಹೇಳಲಿ, ಇಲ್ಲಿ 2ನೇ ಪಾಯಿಂಟು ಅಥವಾ 3ನೇ ಪಾಯಿಂಟು ಅಥವಾ 1ನೇ ಪಾಯಿಂಟ್ನ ನಾವು ಆಟ್ ಮಾಡ್ಕೊಳ್ಬೋದು. ಏನಂತಂದ್ರೆ ನಮ್ಮ ವಿವೇಚನಾ ಶಕ್ತಿ, ನಮ್ಮ ಆಲೋಚನೆ, ನಮ್ಮ ದೃಷ್ಟಿಕೋನ ನಾವು ಬದಲಾಯಿಸ್ಕೊಳ್ಳೋಣ ಅಲ್ವಾ? ಯಾವಾಗ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಂಡಾಗ ಬೇರೆ ಯಾರೋ ಅಂತಿರೋದು ಕೂಡ ನಮಗೆ ಅದೊಂಥರ ನಮ್ಮನ್ನ ಹೊಗಳ್ತಾ ಇದಾರೇನೋ, ನಮ್ಮನ್ನ ಚೆನ್ನಾಗಿ ಹೇಳ್ತಾ ಇದಾರೇನೋ ನಮ್ಮ ಬಗ್ಗೆ ಅಂತ ಅನ್ಸಕ್ ಶುರುವಾಗುತ್ತೆ. ಇವೆಲ್ಲ ಕಷ್ಟ, ತುಂಬಾನೇ ಕಷ್ಟ ಇದೆ, ನಿಜ.
ಇದರಲ್ಲಿ ನಾವು ಸಾಧನೆ ಮಾಡ್ಬೇಕಾದದ್ದು ನಮ್ಮ ಧರ್ಮ ಅಂತ ನನ್ನ ಭಾವನೆ. ಯಾಕಂದ್ರೆ ನಾವು ಈ ಪ್ರಪಂಚದಲ್ಲಿ ಈ ಒಂದು ಭೌತಿಕ ಶರೀರದಲ್ಲಿ ಎಷ್ಟು ದಿನ ಇರ್ತೀವಿ ನಮಗೆ ಗೊತ್ತಿಲ್ಲ. ಆದ್ರೆ ಇರೋವರ್ಗುನು ನಮ್ಮ ಒಂದು ಸದ್ಭಾವನೆಯಿಂದ ಸದ್ಭಕ್ತಿಯಿಂದ ನಾವು ನಡ್ಕೊಳ್ಳೋದಾದ್ರೆ ಅದು ಯಾಕೆ ಆಗ್ಬಾರ್ದು ಅಲ್ವಾ? ಹಂಗಾಗಿ ನಾವು ಖಂಡಿತ ಅದನ್ನ ಮಾಡ್ಲೇಬೇಕು ಅಂತ ನಾವೆಲ್ಲ ಆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳೋಣ. ಧನ್ಯವಾದ ಮೇಡಮ್, ನಿಮ್ಗೆ ಧನ್ಯವಾದ. ಖಂಡಿತ ಮೇಡಮ್ Thank you, ಪ್ರಯತ್ನ ವೀಣಾ ಅವರೇ. ಪಡ್ತೀನಿ. ಮಾಲಿನಿ ಮೇಡಮ್, ಮ್ಯಾಮ್, ನಿಮ್ಮ ನಾನು ಅನುಮತಿ ಮೇರೆಗೆ ಹೇಳಿ ವೀಣಾ ಅವರೇ, ಹೇಳಿ. ಇಲ್ಲ ಮೇಡಮ್ ಅವ್ರದ್ದು ನಾನು 21 ದಿನದ ಬ್ಯಾಚ್ ಅಲ್ಲಿ ಒಂದ್ 6 ತಿಂಗಳ ಹಿಂದೆ ನಾನು ಅವ್ರಿಗೆ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ತುಂಬಾ ಚೇಂಜಸ್ ಇದೆ ಮಾಲಿನಿ ಮೇಡಮ್ ಅಲ್ಲಿ. ಆ ಚೇಂಜಸ್ ನೋಡೇನೆ ನಮಿಗೂ ಒಂಥರ ಖುಷಿ ಆಗತ್ತೆ. ಅವರು ಫಸ್ಟ್ ಟೈಮ್ 21 ದಿನದ ಬ್ಯಾಚ್ ಇದ್ದಾಗ ನಾನು ಸೇರ್ಕೊಂಡಿದ್ದೆ. ಬಟ್ ನಂಗೆ ಕೆಲವಂತ ಕಾರಣಗಳಿಂದ ಅದ್ ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ. ಆಗ ನಿಮ್ ಮುಖದಲ್ಲಿ ಏನೋ ಒಂದ್ ಬೇಸರ, ಏನೋ ಒಂದ್ ಕಾಣ್ತಿತ್ತು. ನೀವು ಪ್ರತಿ ಬಾರಿನೂ ನೀವು ಕೇಳ್ತಿದ್ರಿ, ಪ್ರಶ್ನೆಗಳನ್ನ 100 ಸರಿ ಮಾಡ್ತಿದ್ರಿ. ನಾನು ಅವಾಗ ಬಟ್ ಈಗ ನೋಡಿದಾಗ ಇವ್ರು ಅವ್ರೇನಾ ಅಥವಾ ಅವಳಿ ಜವಳಿನ ಇವ್ರು ಅಂತ ಅಷ್ಟು ಚೇಂಜ್ ಆಗಿದ್ದೀರಾ ನೀವು. ನಿಮ್ಮಲ್ಲಿ ಇರೋ ಅದು ಪಾಸಿಟಿವ್ನೆಸ್ ಇರ್ಬೋದು ಅಥವಾ ನೀವು ಮಾತಾಡೋ ಶೈಲಿ ಇರ್ಬೋದು, ಪ್ರತಿಯೊಂದು ನನಗೆ ಒಂದೊಂದ್ಸರಿ ನಾನೇ ಜಿಗುಟ್ಕೊಂಡ್ ನೋಡ್ತೀನಿ, ಇದೇ ಸೇಮ್ ಸಿಚುವೇಶನ್ ಅಂತ. ಬಟ್ ನಿಜವಾಗ್ಲೂ ತುಂಬಾ ಬದಲಾವಣೆ. ನಿಮ್ ಬದಲಾವಣೆಯಿಂದ ನಮಿಗೂ ಒಂದ್ ಸಾಸಿವೆ ಕಾಳಷ್ಟು ನಿಮ್ದು ಎನರ್ಜಿ ನಮಗ್ ಪಾಸ್ ಆದ್ರೆ ನಾವು ತುಂಬಾ ಹೆಮ್ಮೆ ಪಡ್ಕೊಳ್ತೀವಿ ನಮ್ಮೊಳಗೆ. ವೆರಿ ನೈಸ್. ನಿಮ್ ಮುಖ ನೋಡ್ಬೋದಾ ನಮ್ಮ ಇಲ್ಲ ಎನರ್ಜಿ ಮೇಡಮ್, ಪಾಸ್ ಮಾಡಕ್ಕೆ? ಜಸ್ಟ್ ನೆನ್ಸ್ಕೊಂಡೆ ಹರೇ ಕೃಷ್ಣನ್ ಅವ್ರ ಮಾತೇ ಮಾತಾಡ್ತಾರೆ ಈಗ. ನಾನ್ ಜಸ್ಟ್ ನೆನ್ಸ್ಕೊಂಡೆ ನಾನು. ಹರೇ ಕೃಷ್ಣ ಯಾರಂತ ಗೊತ್ತಿಲ್ಲ ಮಾತೇ ನನ್ಗೆ. ಮಾತಾಡ್ತಾರೆ. ಯಾರು ಅಂತ ಮಾತಾಡ್ತಾ ಇದ್ರು ಮ್ಯಾಮ್, ಲಾಸ್ಟ್ ಟೈಮ್ ಮಾತಾಡಿದ್ರು, ಹಂಗಾಗಿ ನಾನು ನೆನ್ಪಿಸ್ಕೊಂಡು ಅವ್ರನ್ನ ಹೆಸರು ಕರೆದೆ. ಜಸ್ಟ್ ಇಲ್ಲ, ನೆನ್ಸ್ಕೊಂಡೆ ಈಗ. ನಾನು ನೋಡಿಲ್ಲ. ಅವರು ಇದು ವಿಡಿಯೋ ಆನ್ ಮಾಡ್ಕೊಳಕ್ ಕಷ್ಟ ಇದೆಯಾ? ಇಲ್ಲ ಮೇಡಮ್, ಸ್ವಲ್ಪ ಮುಖದಲ್ಲೆಲ್ಲ ಗಾಯ ಆಗಿದೆ ಅದಕ್ಕೆ. ಓ ಮೈ ಗಾಡ್. ಇಂಪಾರ್ಟೆಂಟ್ ಅಲ್ಲ ಬಿಡಿ, ಎಷ್ಟು ತೇಜಸ್ ಇದೆ, ನೀವ್ ಯಾಕೆ ಹಂಗ ಅನ್ಕೋತೀರ? ನೋಡಿ, ನನಗ್ ಕಾಣಿಸ್ತಿರೋದು ಒಂದೇ, ಎಷ್ಟು ಚೆನ್ನಾಗ್ ಮಾತಾಡ್ತಿದ್ದೀರಾ. ಎಷ್ಟು, ಯಾಕೆಂದ್ರೆ ಇದು ತಪ್ಪು ಕಲ್ಪನೆ ಅಂತ ನನಗೆ. ನೋಡಿ, ನಾನು ಆಗ್ಲೇ ಹೇಳ್ದೆ, ನಮ್ಮ ದೃಷ್ಟಿಕೋನ ಏನಿದೆ ಅದು ನಿಜವಾಗ್ಲೂ ಚೆನ್ನಾಗಿರ್ಬೇಕು ಅಂತ. ಸೊ ನಿಮ್ಮ ದೃಷ್ಟಿಕೋನ ಸರಿ ಇಲ್ಲ ಅಂತ ಆಯ್ತು. ನಾನು ಚೆನ್ನಾಗಿಲ್ಲ, ನನಗೇನೋ ನೋಡಿ ಏನ್ ಕಾಣಿಸ್ತಿದೆ ನಮ್ಗೆ? ಎಂತದೂ ಕಾಣಿಸ್ತಿಲ್ಲ. ಮುಖ ಎಲ್ಲ ಸ್ವಲ್ಪ ಸುಟ್ಕೊಂಡಿದ್ದು ಗಾಯ ಆಗಿದೆ ಮೇಡಮ್, ಅದಕ್ಕೆ ಸ್ವಲ್ಪ. ಹೌದಾ? ಏನು ಕಾಣಿಸ್ತಾ ಇಲ್ಲ? ನಿಮ್ಗೆ ಯಾರಿಗಾದ್ರು ಕಾಣಿಸ್ತಾ ಈಗ ಇತ್ತಾ? ಒಣಗಿದೆ ಮೇಡಮ್, ಎಲ್ಲ ಒಣಗಿದೆ ಈಗ. ನನಗೆ ನೋಡಿ, ಯಾವ್ದು ತರ ನನಗೆ ಚೆನ್ನಾಗಿದೆ ಮೇಡಮ್. ನಾವ್ ಇಲ್ಲ, ಯಾವ್ದು ಅದನ್ನ ನನಗೆ ಪರಿಗಣಿಸಲ್ಲ. ಕಾಣಿಸ್ತಾ ಇರೋದು, ನನಗೆ ಕೇಳ್ತಾ ಇರೋದು ಇಷ್ಟೇ. ಒಂದು ನನ್ನ ಒಂದು ಬದಲಾವಣೆಯನ್ನ ಗಮನಿಸಿದಂತ ಒಂದು ಆತ್ಮ ಬಂದು ಮಾತಾಡ್ತಿದ್ದಾರೆ ಅಂತ ಅಷ್ಟೇ ನಂಗೆ ಗೊತ್ತಾಗಿತ್ತು. ಇಲ್ಲ ಮೇಡಮ್, ನಿಜವಾಗ್ಲೂ ನಾನು ಈ ಬ್ಯಾಚಿಗೆ ಜಾಯಿನ್ ಆದಾಗಿಂದಾನು ನಿಮಗ್ ನಾನ್ ಕೇಳ್ತೀನಿ, ನಂಗ್ ಮಾತಾಡ್ಬೇಕು ಅನ್ಸುತ್ತೆ. ಬಟ್ ಅಂದ್ರು ಎಷ್ಟು ಚೇಂಜಸ್ ನನ್ನಲ್ಲಿ ಒಂದ್ ಬದಲಾವಣೆ ಆದಾಗಲೇ ನಾವ್ ಮಾತಾಡ್ಬೇಕು ಅಂತಾನೆ ಕಾಯ್ತಾ ಇದ್ದೆ ಮೇಡಮ್. ನೀವು ಮಾತಾಡ್ಬೇಕು ಅನ್ಸದೆ ನನ್ನ ನಂಬರ್ ತಗೊಳ್ಬೋದು, ನನ್ನ ಜೊತೆನೆ ಮಾತಾಡ್ಬೋದು. ಏನಂದ್ರೆ ನಂಗೆ ವಾಟ್ಸಪ್ ಕಾಲ್ ಮಾತ್ರ ಮಾಡ್ಬೇಕಾಗಿದೆ ಇವಾಗ. ಯಾಕೆಂದ್ರೆ ನಾನು ನಮ್ಮ ದೇಶದಲ್ಲಿ ಇಲ್ಲ, ಭಾರತದಲ್ಲಿ ಇಲ್ಲ. ಹಾಗಾಗಿ ನೀವು ನನ್ನ ನಂಬರ್ ತಗೊಂಡು ಯಾರು ಬೇಕಾದ್ರೂ ಮಾಡ್ಬೋದು. ಎಲ್ಲರಿಗೂ ಖಂಡಿತ ಸ್ಪಂದಿಸ್ತೀನಿ. ನಿಮ್ ಕನ್ನಡನ ಮುತ್ತು ಪೋಣಿಸ್ದಾಗಿದೆ ಮೇಡಮ್. ತುಂಬಾ ಮಧ್ಯದಲ್ಲಿ ಆಂಗ್ಲ ಭಾಷೆ ಅನ್ನೋದೇ ಬರೋದಿಲ್ಲ, ಕನ್ನಡ ತುಂಬಾ ಮುತ್ತು ಪೋಣಿಸ್ದಾಗ ಮಾತಾಡ್ತೀರಾ. ನೀವ್ ಎಲ್ಲಿದ್ದೀರಾ ನಂಗೆ ಗೊತ್ತಿಲ್ಲ, ಬಟ್ ಕನ್ನಡ ಮಾತ್ರ ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ನಮ್ಮನ್ನ ದುಟ್ಟಂತೆ ಮಾತಾಡ್ತೀರಾ. ಓಕೆ, ಮೇಡಮ್. ಥ್ಯಾಂಕ್ ಯು. ಅದೇ ನಿಜವಾಗ್ಲೂ ಮೇಡಮ್, ನೀವ್ ಮೆಡಿಟೇಷನ್ ಕೂತಾಗ ದಯವಿಟ್ಟು ಪ್ರೇ ಮಾಡ್ಕೊಳ್ಳಿ. ನಾನು ನಿಮ್ ತರಾನೇ ಬದಲಾಗ್ಬೇಕು. ಜನ ಇದಕ್ಕೆ ಒಂದು ಇದಿದೆ, ಏನು ಉಪಾಯ ಇದೆ. ಒಂದು ಕೆಲಸ ಮಾಡಿ, ನಮ್ಮ ಟೀಮ್ ನಲ್ಲಿ ಒಂದಷ್ಟು ಜನ ಇದೀವಿ ನಾವು. ಬನ್ನಿ, ನಮ್ ಜೊತೆ ಸೇರ್ಕೊಳ್ಳಿ. ನಾವೆಲ್ಲರೂ ಒಟ್ಟಿಗೆನೆ ಧ್ಯಾನ ಮಾಡೋಣ, ಆಯ್ತಾ? ಎಲ್ಲರೂ ಮಾಡ್ತಾ ಆನಂದದಿಂದ ನಮ್ಮ ಜೀವನವನ್ನ ಸವಿಸ್ಬೋದು. ಆವಾಗ ನಮ್ಗೆ ಇನ್ನೂ ಹೆಚ್ಚು ಚೈತನ್ಯ ಬರುತ್ತೆ. ಮನೆಯವ್ರು ಎಲ್ಲರ ಜೊತೆ ನಾವು ಆರಾಮಾಗಿರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಹೆಸರು ನಂಗೆ ಗೊತ್ತಾಗಿಲ್ಲ. ಹರೇ ಕೃಷ್ಣ. ವೀಣಾ ಅಂತ ಮೇಡಮ್. ವೆರಿ ನೈಸ್, ವೆರಿ ನೈಸ್. ಯಶೋಧ ಅವರೇ, ಅವ್ರ ನಂಬರ್ ತಗೊಳ್ಳಿ. ವೀಣಾ ಅವರೇ, ನನ್ನ ನಂಬರ್ ಏನಾದ್ರು ಗ್ರೂಪ್ ಅಲ್ಲಿ ಸಿಕ್ಕರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ ನಂಬರ್ ನನ್ಗೆ ಚಾಟ್ ಬಾಕ್ಸ್ ಅಲ್ಲ ಹಾಕಿ. ನಾನು ಆಕ್ಚುಲಿ ನಿಮಗ್ ಮೆಸೇಜ್ ಮಾಡಿದೆ ಇವಾಗ. ರತ್ನ ಅವ್ರಿಗೂ ಮಾಡಿದೀನಿ, ಹಾಗೆ ಮಂಗಳ ಅವ್ರಿಗೂ ಮಾಡಿದೀನಿ. 3 ಜನ ನಿಮ್ ನಂಬರ್ಸ್ ನನಗ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನನ್ಗೆ ಕಳ್ಸ್ಕೊಡಿ. ಅದು ಎವ್ರಿ ಒನ್ ಹಾಕ್ಬೇಡಿ, ನನ್ಗೆ ಕಳ್ಸಿ.
ಆಯ್ತು ಥ್ಯಾಂಕ್ ಯು ಸೋ ಮಚ್ ವೀಣಾ ಅವರೇ. ನನ್ನ ಥ್ಯಾಂಕ್ ಯು. ನನ್ನ ಕೋರಿಕೆಗೆ ಮನ್ನಣೆ ಕೊಟ್ಟು ನೀವು ಮಾತಾಡಿದ್ದಕ್ಕೆ, ಇಲ್ಲಾಂದ್ರೆ ಎಲೆಮರೆ ಕಾಯಿ ಆಗ್ತಾ ಇದ್ರಿ ನೀವು. ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಅದೇನೋ ಅಂತಾರಲ್ಲ ನಿಮ್ಮಲ್ಲಿ ಮೇಡಮ್, ಒಂದ್ ಸ್ವಲ್ಪ ದಬ್ಬರ್ ಅದೇ ಬೇಕು ನೀವು ಒಂದು ಅಂತ ಪ್ರಶ್ನೆ, ಹಂಗೆ. ಹೌದು, ನೀವು ಪ್ರಶ್ನೆ ಕೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ. ಮಾಲಿನಿ ಮ್ಯಾಮ್ ಪರ್ಮಿಷನ್ ತಗೊಂಡು ಅದಕ್ಕೆ ನನ್ನ ಒಂದು ಸಲಹೆ ನೀಡ್ತೇನೆ. ಏನು ಅಂತಂದ್ರೆ, ನೀವು ಹೇಳ್ತೀರಾ ಕೌಟುಂಬಿಕ ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ ಸಾವಿರಾರು ಪರೀಕ್ಷೆಗಳು ಬರುತ್ತೆ, ಅದ್ರ ಮಧ್ಯೆ ನಾವು ಹೇಗೆ ಇದನ್ನೆಲ್ಲ ಪಾಲಿಸ್ಬೇಕು ಅಂತ. ಏನು ಅಂತಂದ್ರೆ, ನಾವು ದೃಢ ಸಂಕಲ್ಪ ಮಾಡಿದ್ರೆ, ನಮ್ಮ ಸಂಕಲ್ಪ ದೃಢವಾಗಿದ್ರೆ, ನನ್ನ ಮಾತು, ನನ್ನ ಆಲೋಚನೆ, ನನ್ನ ಕ್ರಿಯೆ ಹೀಗೆ ಇರ್ಬೇಕು, ಒಳ್ಳೆ ರೀತಿಲೇ ಇರ್ಬೇಕು ಅಂದ್ರೆ ಏಂಜಲ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಯೂನಿವರ್ಸ್ ಇಂದ. ಹಾಗೂ ಧ್ಯಾನ ಮಾಡ್ತಾ ಇರುವಾಗ ಹಾಸ್ಟೆಲ್ ಮಾಸ್ಟರ್ಸ್ ಯಾರಿದ್ದಾರೆ, ಬುದ್ಧ ಇರ್ಬೋದು, ಪತ್ರಿಜಿ ಸರ್ ಅವರು ಇರ್ಬೋದು, ಹಾಗೂ ಇನ್ನೂ ಅನೇಕ ಮಾಸ್ಟರ್ಸ್ ಇದ್ದಾರೆ, ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಅಂತ ಸನ್ನಿವೇಶ ನಮ್ಮ ಜೀವನದಲ್ಲಿ ಬರದೇ ಇರೋ ರೀತಿ ನಮ್ಮನ್ನ ಕಾಪಾಡ್ತಾರೆ. ಆದ್ರೆ ದೃಢ ಸಂಕಲ್ಪ ಮಾಡ್ಬೇಕಾಗಿರೋದು ನಾವು ಪ್ರಥಮವಾಗಿ. ಆಗ ಮಾಡ್ದಾಗ ಮಾತ್ರ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆರಿ ನೈಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಯಶೋಧ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ವೀಣಾ ಅವರೇ, ನಾನು ಏನು ಬಯಸ್ತೀನಿ ಅಂತಂದ್ರೆ, ನೆಕ್ಸ್ಟ್ ಅಂದ್ರೆ ಮುಂದಿನ ತಿಂಗಳು ಏನು 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನನ್ನ ಪ್ಲೇಸಲ್ಲಿ ನೀವಿರ್ಬೇಕು. ಓಕೆ, ಸೊ ಅದಕ್ಕೆ ಪ್ರಯತ್ನ ಪಡಿ. ಯಶೋಧ ಅವ್ರು ನಿಮ್ಮ ನಂಬರ್ ತಗೊಂಡು ನಿಮ್ ಜೊತೆ ಮಾತಾಡ್ತಾರೆ. ನಂತರ ಯಶೋಧ ಅವರೇ ಅವ್ರು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಲಿ, ನನ್ನ ನಂಬರ್ನ ಅವರಿಗೆ ಕೊಡಿ, ಮಾತಾಡೋಣ, ಇನ್ನೊಂದಷ್ಟು ಚರ್ಚಿಸೋಣ. ಇಲ್ಲಿ ಎಲ್ಲರೂ ಮಾತಾಡ್ತಾ ನಮ್ಮ ಕರ್ಮಗಳನ್ನ ಕಳಿತಾ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾ ನಾವೆಲ್ಲರೂ ಜ್ಞಾನ ಮಾರ್ಗದಲ್ಲಿ ನಡೆಯೋಣ, ಧ್ಯಾನ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತೀನಿ. ಟೈಮು ಇದೆಯಾ? ಇನ್ನ ಇದೆ ಟೈಮು. ಎಸ್ ಮ್ಯಾಮ್, ಯಾರಾದ್ರೂ ಮಾತಾಡ್ಬೋದು. ಇನ್ನ ಸಾಕಷ್ಟು ಜನ ಇದ್ದಾರೆ. ಮಂಗಳ ಅವ್ರು ಮಾತಾಡ್ಬೋದು. ಮಂಗಳ ಅವ್ರು ಮಾತಾಡಿ ಖಂಡಿತ. ಹೌದು, ಯಾರು? ಲಲಿತಾ ಬಿಸಿ ಅವರೇ ಮಾತಾಡಿ. ಇವತ್ತು ತುಂಬಾ ದಿವಸ ಆಯ್ತು ನಿಮ್ಮ ಮಾತು ಕೇಳಿ. ಒಂದು ದಿನ ಹಾಡಿದ್ರು ಇವರು. ಲಲಿತಾ ಬಿಸಿ ಮಾತಾಡಬಹುದಾ? ಮತ್ತೆ ವೈದೇಹಿಯವರು ಇದ್ದಾರೆ. ವೈದೇಹಿಯವರು ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. HK ಕೃಷ್ಣರಾವ್ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಲಕ್ಷ್ಮೀಕಾಂತ್ ಅವರಿದ್ದಾರೆ. ಲಕ್ಷ್ಮೀಕಾಂತಮ್ಮ ಅಲ್ವಾ? ಓಕೆ, ಸಾರಿ. ಪ್ರಮೀಳಾ ಮೇಡಮ್ ಇದ್ದಾರೆ. ಹೌದು. ಶಕುಂತಲಾ ಅವರಿದ್ದಾರೆ. ಇಲ್ಲ ಅಂದ್ರೆ ನೀವು ಯಾರಾದ್ರೂ ಫೆಸ್ಟ್ ಗೆ ಬಂದಿದ್ದಂತದ್ದು ಇರಬಹುದು. ನೀವು ಅಲ್ಲಿ ಫೆಸ್ಟ್ ಬಗ್ಗೆ ಆದ್ರೂ ಮಾತಾಡಬಹುದು. ಮೇಡಮ್ ನಮಸ್ಕಾರ, ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ. ಫೆಸ್ಟ್ ಬಗ್ಗೆ ನಾನು ಲಕ್ಷ್ಮೀಕಾಂತಮ್ಮ ಅಂತ, ಮಾತಾರ್ ಟಿವಿ ಬೆಳಗ್ಗೆ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಮಾತಾರ್ ಟಿವಿ ಬಗ್ಗೆ ಹೆಚ್ಚು ಕಡಿಮೆ ನಾನು ಒಂದು 8 ತಿಂಗಳಿಂದ ಜಾಯಿನ್ ಆಗಿರ್ಬೋದು. ಲಿಂಕ್ ಸಿಕ್ಕಿದ್ಮೇಲೆ ಫೇಸ್ಬುಕ್ ಇಂದ. ಈಗ ಫೆಸ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದೊಂಥರ ವಾತಾವರಣ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾನು ಅದು ಕೇಳಿದ ತಕ್ಷಣ ನಾನು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀನಿ. ಬಟ್ ಈ ಸಾರಿ 2 ದಿನ ಇಟ್ಟಿದ್ರು, ಸಾಟರ್ಡೆ ಅಂಡ್ ಸಂಡೇ. ಸಾಟರ್ಡೆ ಹೋದ್ವು, ಬಟ್ ಸಂಡೇ ಅನಿವಾರ್ಯದಿಂದ ನನಗೆ ವಾಪಸ್ ಬರ್ಬೇಕಾಯ್ತು, ಆದ್ರಿಂದ ಹೋಗ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಅಲ್ಲಿ ಎನ್ವೈರನ್ಮೆಂಟ್ ಇರ್ಬೋದು, ಅಲ್ಲಿನ ಒಂದು ಅಡ್ಮಿನಿಸ್ಟ್ರೇಷನ್ ಇದಿರ್ಬೋದು, ಅಥವಾ ನಮ್ಮ ಗುರುಜಿ ಅವ್ರು ಇರ್ಬೋದು, ರಂಗನಾಥ್ ಗುರುಜಿ ಅವ್ರು ಇರ್ಬೋದು, ಅವ್ರ ಮನೆಯವ್ರು ಇರ್ಬೋದು, ಲಕ್ಷ್ಮಿ ಮೇಡಮ್ ಅವರು, ಅಲ್ಲಿನ ಸ್ಟಾಫ್ ಇರ್ಬೋದು, ಮತ್ತೆ ಅಲ್ಲಿ ನಮ್ಮ ದೀಪಾ, ಅಶ್ವಿನಿ, ನಂದಿನಿ, ಮಧುರ, ಇವರೆಲ್ಲ ಅವಾಗ ಡೈಲಿ ಬರ್ತಾ ಇರ್ತಾರಲ್ಲ, ಹಂಗಾಗಿ ಫೆಮಿಲಿಯರು. ನಾನು ಎವ್ರಿ ಮಂತ್ ಒಂದೊಂದು ಕ್ಲಾಸ್ ತಗೊಳ್ತೀನಿ. ಇದು ರಂಗನಾಥ್ ಗುರುಜಿ ಅವರಿಂದ ಅಪ್ಪಣೆ ಆಗಿದೆ. ಮೇಡಮ್ ನಮಗ್ ಗೊತ್ತಿರ್ಲಿಲ್ಲ. ಯಶೋಧರ ಅವ್ರದ್ದು ನಂಬರ್ ತಗೊಳ್ಳಿ ನೀವು. ಅವ್ರದ್ದು ಅಪ್ಪಣೆ ಆಗಿದೆ, ಆ ಕಾರಣದಿಂದ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮ್ಯಾಮ್. ಹೇಳಿ, ಪರವಾಗಿಲ್ಲ, ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಫೆಸ್ಟ್ ಅದು ಒಂಥರ ಅಂದ್ರೆ, ಈಗ ನಮ್ಗೆ ಅದೇ ಲೈಕ್ ಮೈಂಡೆಡ್ ಇರೋದ್ರಿಂದ ಅಲ್ಲಿ ಹೋದಾಗ ನಮ್ಗೆ ಏನೋ ಒಂದು ಹೊಸ ಅನುಭವ ಆಗ್ಬೋದು ಅಂತೇಳಿ. ಸೊ ಚಿಕಿತ್ಸೆದು ಯೋಗ ಇದೆ, ಮರ್ಮ ಥೆರಪಿ ಇದೆ, ಆಯುರ್ವೇದ ಇದೆ, ಆಕ್ಯುಪ್ರೆಷರ್ ಇದೆ, ಆಧ್ಯಾತ್ಮಿಕದ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಹೇಳುವಂತವ್ರಿದ್ದಾರೆ. ನಾವು ಪ್ರತಿ ಸಾರಿ ನಾವು ಎಲ್ಲೇ ಇರ್ಬೋದು, ನಾವ್ ಎಷ್ಟೇ ನಾಲೆಡ್ಜಬಲ್ ಪರ್ಸನ್ ಆಗಿದ್ರು, ಒಂದು ಹೊಸಬರನ್ನ ಪರಿಚಯ ಮಾಡ್ಕೊಂಡಾಗ ಅಥವಾ ಒಂದು ಹೊಸ ಜಾಗಕ್ಕೆ ಹೋಗಿ ಒಂದು ವಿಷಯ ಕೇಳಿದಾಗ ಅದ್ರಲ್ಲಿ ಏನೋ ಒಂದು ಹೊಸದು ನಮ್ಗೆ ಸಿಗುತ್ತೆ. ಹೊಸದು ಖಂಡಿತ ನಮ್ಗೆ ಸಿಕ್ಕೇ ಸಿಗುತ್ತೆ. ಮತ್ತು ನಾನೇನ್ ಮೊದಲಿಂದ ಏನು ಆಧ್ಯಾತ್ಮಿಕ ಇದ್ರೊಳಗೆ ಇಲ್ಲ.
ಆ ನಾನು ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಮನೆಯಲ್ಲಿ ವಾತಾವರಣ ಬೇರೆಯವರು ನಮ್ಮ ಬಂಧುಗಳನ್ನೆಲ್ಲ ಕಳ್ಕೊಂಡಂತ ಒಂದು ಸಮಯದಲ್ಲಿ ತುಂಬಾ ಏನದು ಒಂಥರ ಪ್ರೆಷರ್, ತುಂಬಾ ಆಲೋಚನೆ ಬರ್ತಾ ಇರೋದು. ಈ ಸರ್ವಿಸ್ ಅಲ್ಲಿ ಇದ್ದಾಗ ಇಷ್ಟೊಂದು ನಾವು ಸಫರ್ ಮಾಡಿದ್ವಿ, ಈಗಲೂ ಹಾಗೆ ಸಫರ್ ಮಾಡ್ಬೇಕು ಅಂತೇಳಿ ಏನಾದ್ರು ಮಾಡಿ ಮೈಂಡ್ ಇದು ಮಾಡ್ಕೋಬೇಕು ಅಂತೇಳಿ ಕೊನೆಗೆ ಕೂತ್ಕೊಂಡು ಯೂಟ್ಯೂಬ್ ಹುಡ್ಕಕ್ಕೆ ಶುರು ಮಾಡಿದೆ. ಯೂಟ್ಯೂಬ್ ಅಲ್ಲಿ ಅವತ್ತಿನವರೆಗೂ ನಾವು ನೋಡಕ್ಕೂ ಆಗ್ತಾ ಇರ್ಲಿಲ್ಲ, ನೋಡ್ತಾನೆ ಇರ್ಲಿಲ್ಲ. ಸರಿ, ಆಮೇಲೆ ನನಗೆ ಸ್ವಲ್ಪ BP ಬಂದಾಗ ಡಾಕ್ಟರ್ ಹತ್ರ ಹೋದಾಗ ನಿದ್ದೆ ಎಷ್ಟು ಗಂಟೆ ಮಾಡ್ತೀರಾ ಅಂದ್ರೆ ನಾ ಹೇಳಿದೆ, ಮೇಡಮ್ ಮ್ಯಾಕ್ಸಿಮಮ್ 2 ಗಂಟೆ 3 ಗಂಟೆ ಅಷ್ಟೇ ನಾ ಮಾಡ್ತಾ ಇರೋದು, ಆಗ್ತಾ ಇಲ್ಲ ಅಂದೆ. ಇಲ್ಲ, ನೀವು ನಿದ್ದೆ ಚೆನ್ನಾಗಿ ಮಾಡಿ, ನಿಮ್ BP ಎಲ್ಲ ಒಂಥರ ಇದಿರುತ್ತೆ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ರು. ಬಟ್ ಆಮೇಲೆ ನಾನು ಅವರು ಒಂದು ಸಜೆಷನ್ ಇಂದ ಇದು ಏನಾದ್ರು ಮಾಡಿ ಮೈಂಡ್ ನಾನು ಆಲೋಚನೆಗಳು ಕಡಿಮೆ ಮಾಡಬೇಕು ಅಂತ ಹುಡುಕಿ ಕೊನೆಗೆ ಮೈಸೂರು ಮೇಡಮ್ ಅವ್ರ ಹೆಸರೇನೋ ಮರ್ತೋಯ್ತಲ್ಲಪ್ಪ, ಅವ್ರದ್ದು 5 ಗಂಟೆಗೆ ಇರೋದು, ಅದನ್ನ ನೋಡ್ತಾ ಕಲಿತೆ. ಆಮೇಲೆ ವೇದ ಒಂದು ನಮ್ಮ ಹೆಬ್ಬಾಳದ ಮೇಡಮ್ ಅವ್ರದ್ದು ಇದು ಮಾಡಿದೆ. ಬಟ್ ನಾನು ಸ್ವಲ್ಪ ಆಚೆ ಓಡಾಡ್ತಾ ಇರೋದ್ರಿಂದ ನಾನು ಇದ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಜಾಯಿನ್ ಆಗಕ್ಕೆ ರೆಗ್ಯುಲರ್ ಆಗಿ. ಬಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ. ಆಮೇಲೆ ನೋಡಿದೆ, ನನಗೆ ಬೆಳಿಗ್ಗೆ ಹೊತ್ತೇ ಸೂಟಬಲ್ ಆಗೋದು ಅಂತ ಹೇಳ್ಬಿಟ್ಟು ಈ ಮಹಾವತಾರದ್ದು ಮತ್ತೆ ರಾತ್ರಿ ಹೊತ್ತು ನಾನು ಜಾಯ್ನ್ ಆಗ್ತಿದ್ದೆ. ಮೊದಲು ಇಂಗ್ಲಿಷ್ ಕ್ಲಾಸಸ್ಗೆ, ಈಗ ತೆಲುಗು ಬರ್ತದೆ. ಬಟ್ ಬೆಳಗ್ಗೆ ಅಂತೂ ರೆಗ್ಯುಲರ್ ಆಗಿ ಬಿಡದಿರಾ ಪೂರಾ ನೋಡೋದಿಲ್ಲ ನಾನು, ಯಾಕಂದ್ರೆ ನಾನು ಬೆಳಗ್ಗೆ ಒಂದು ತೆಲುಗು ಚಾನಲ್ ಅಲ್ಲಿ ಯೋಗ ಪ್ರಾಕ್ಟೀಸ್ ಮುದ್ರಾ ಇದೆಲ್ಲ ಬರ್ತದೆ, ಅದು ರೆಗ್ಯುಲರ್ ಆಗಿ ನಾನು ಮಾಡ್ಬಿಟ್ಟು ಅದು ಮುಗಿದ ತಕ್ಷಣ ಇದಕ್ಕೆ ಜಾಯಿನ್ ಆಗ್ತೀನಿ. ಇದಕ್ಕೆ ಜಾಯಿನ್ ಆದ್ಮೇಲೆ ಇದು ಮುಗಿಯೋವರೆಗೂ ನಾನು ಇರ್ತೀನಿ. ಆಮೇಲೆ ನಾನ್ ಮತ್ತೆ ಕೇಳಿದೆ, ಇದೆ ತೆಲುಗು ಇದೆ, ಇಂಗ್ಲಿಷ್ ಇದೆ, ಕನ್ನಡ ಇದೆ ಅಂದ್ರು. ಸೊ ನಾನ್ ಮನೆಯಲ್ಲಿ ಇದ್ದಾಗ ಯಾಕಂದ್ರೆ ನಮಗೂ ಸ್ವಲ್ಪ ವಯಸ್ಸಾಯ್ತು, ಈ ಬಸ್ಸುಗಳಲ್ಲಿ ನೋಡೋದು, ರೋಡುಗಳಲ್ಲಿ ನೋಡ್ಕೊಂಡ್ ಬರೋವಾಗ ಯಾವನಾದ್ರು ನೋಡಿದ್ರೆ ಏನ್ರಿ ವಯಸ್ಸಾಗಿದೆ ಮುದುಕಿ ತರ ಇದ್ದೀರಾ, ಕಣ್ ಕಾಣಲ್ವ ಅಂತ ಬೈಸ್ಕೊಳ್ಳೋದಕ್ಕಿನ ಯಾಕೆ ಅಂತ ಹೇಳ್ಬಿಟ್ಟು ಮನೆಗ್ ಬಂದಾಗ ಫ್ರೀ ಇದ್ದಾಗ ಖಂಡಿತ ನಾನು ಜಾಯಿನ್ ಆಗಿ ಕೇಳ್ತಾ ಇದ್ದೀನಿ. ಅಲ್ಲಿ ಫೆಸ್ಟ್ ಬಗ್ಗೆ ನೋಡಿದಾಗ ನಿಜವಾಗ್ಲೂ ಅಲ್ಲಿ ಅವ್ರು ಹೇಳೋ ಅಂತ ಒಂದು ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ. ನಾನು ಧ್ಯಾನಕ್ಕೆ ಬಂದ್ಮೇಲೆ ನನ್ಗೆ ತುಂಬಾ ಕೋಪ ಇತ್ತು, ಟೆನ್ಷನ್ ಜಾಸ್ತಿ ಇತ್ತು, ಬೇರೆಯವ್ರನ್ನ ಬೈಕೊಳ್ತಿದ್ವು, ಅವರು ನಮ್ಗಿಂತ ಏನೋ ನಮ್ಗೆ ಏನು ಕೊಡಲ್ವಲ್ಲ, ಅದು ಇದು ಏನೇನೋ ಕೆಲವು ಕೆಟ್ಟ ಭಾವನೆಗಳೇ ಅನ್ಬೇಕು ಈಗ ಈ ಜಾಗಕ್ಕೆ, ಈ ಒಂದು ಲೈನ್ಗೆ ಬಂದ್ಮೇಲೆ. ಆಮೇಲೆ ಧ್ಯಾನಕ್ಕೆ ಸೇರಿದ್ಮೇಲೆ ಕೋಪ ತುಂಬಾ ಚೇಂಜ್ ತುಂಬಾ ಕೋಪ ಆದಷ್ಟು ಕಡಿಮೆ ಆಗಿದೆ. ಟೆನ್ಷನ್ ತಗೋಬಾರ್ದು, ಶೂನ್ಯ ಭಾವದಲ್ಲಿ ಇರ್ಬೇಕು ಅನ್ನೋದನ್ನ ನಾವು ಕಲಿತಾ ಇದೀವಿ. ಆಮೇಲೆ ಬೇರೆಯವ್ರನ್ನ ನಾವು ಬೈಯಕ್ ಹೋಗ್ಬಾರ್ದು, ನಾವು ಅಲ್ಲಿಂದ ಎಲ್ಲ ಕೇಳ್ಕೊಂಡೇ ಬಂದಿರೋವಾಗ ನಾವ್ ಯಾಕೆ ಬೇರೆಯವ್ರನ್ನ ಇದನ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನ ನಾವು ಕಲ್ತಿದ್ವಿ. ಮಕ್ಕಳು ಇದಂದಾಗ, ಅಂದ್ರೆ ಮಕ್ಕಳು ಅಂದ್ರೆ ಎಲ್ಲ ದೊಡ್ಡವರಾಗಿದ್ದಾರೆ, ಚಿಕ್ಕ ಮಕ್ಕಳು ಅವ್ರನ್ನ ಗದರೋದಿಲ್ಲ, ಬೈಯೋದಿಲ್ಲ, ಅವ್ರನ್ನ ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ನೋಡೋದು. ಬೇರೆಯವ್ರನ್ನ ಹೌದು ನಮ್ಮಲ್ಲಿ ಏನ್ ಆತ್ಮ ಇದೆ ಅವರಲ್ಲೂ ಇದೆ, ಅವ್ರು ಕಪ್ಪಗಾದ್ರೂ ಇರ್ಲಿ, ಬಡಬರಾಗಾದ್ರೂ ಇರ್ಲಿ, ಕಲ್ತಾದ್ರೂ ಇರ್ಲಿ, ಕೆಲ್ಸಕ್ಕೆ ಹೋಗ್ತಾ ಇರ್ಲಿ, ಎಲ್ಲ ನಾವಿದ್ದಂಗೆ, ನಾವೇ ಅವರು, ಅವರೇ ನಾವು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಒಟ್ನಲ್ಲಿ ಮೆಡಿಟೇಷನ್ ಈ ಲೈನ್ಗೆ ಬಂದ್ಮೇಲೆ ಜೀವನ ಶೈಲಿ, ಆಮೇಲೆ ಈ ಆಧ್ಯಾತ್ಮಕ್ಕೆ ಬಂದ್ಮೇಲೆ ಫುಡ್ ಕ್ರೇವಿಂಗ್ ತುಂಬಾ ಇತ್ತು, ಸಿಕ್ಕಿದ್ದೆಲ್ಲ ತಿಂತಾ ಇದ್ದೆ. ಅಂದ್ರೆ ಆಚೆ ಇಲ್ಲ, ಮನೆ ಒಳಗೆ ಕಡಲೆ ಪಪ್ಪು, ಕಡಲೆಕಾಯಿ ಬೀಜ, ಅದು ಇದು ಎಲ್ಲ ತುಂಬಾ ಕಂಟ್ರೋಲ್ಗೆ ಬಂದ್ಬಿಡ್ತು. ಕ್ರೇವಿಂಗ್ ಇಲ್ಲ, ಏನು ತಿನ್ಬೇಕು, ಬೆಳಗ್ಗೆ ಮಧ್ಯಾಹ್ನ ಏನ್ ತಿನ್ಬೇಕು, ಅಥವಾ ಹೊಟ್ಟೆ ಹಸ್ದಾಗ ಎಷ್ಟು ನೀರು ಕುಡಿಬೇಕು, ಏನ್ ತಿನ್ಬೇಕು, ಅದು ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಯೋಚನೆಗಳಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ, ನಡವಳಿಕೆಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ. ನಾವ್ ಏನಿದೆ ಬೇರೆಯವ್ರಿಗೆ ಅಷ್ಟಾಂಗ ಮಾರ್ಗಗಳನ್ನ ಸಾಕಷ್ಟು ನೀವು ಬದಲಾಯಿಸ್ಕೊಂಡು ನೀವು ನಡ್ಕೊಳ್ತಿದ್ದೀರಿ ಅಂತ ಆಯ್ತು ಅಲ್ವಾ ಮೇಡಮ್? ಮೇಡಮ್ ನಿಮ್ದು ನನಗೆ ಇದು ರಿಪೀಟೆಡ್ ಕ್ಲಾಸಸ್ ಏನ್ ಹೇಳ್ತೀವಿ ನಾವು, ಅದು ನಿಮ್ದು ಈಗ ಯೂಟ್ಯೂಬ್ ವಾಪಸ್ ಆಗ್ತಾರಲ್ಲ, ಆ ತರ ಬರ್ತಾ ಇಲ್ಲ ಅನ್ಸುತ್ತೆ ಈ ಕನ್ನಡ ಚಾನಲ್ದು. ಬರ್ತಾ ಇದೆ ಮ್ಯಾಮ್, ಇಲ್ಲ ಅಪ್ಲೋಡ್ ಮಾಡ್ತಾ ಬರ್ತಿದ್ಯಲ್ಲ, ಇದೆ, ಎಲ್ಲ ಬರ್ತಾ ಇದೆ. 21 days ಎಲ್ಲವೂ ಬರ್ತಾ ಇದೆಯಲ್ಲ, ಎಲ್ಲವೂ ಅಪ್ಲೋಡ್ ಆಗ್ತಾ ಇದೆ. ಮೇಡಮ್ ಇದು ಹೌದು ಮ್ಯಾಮ್, ಫೌಂಡೇಶನ್ ಒಳಗೆ ಇದೆಯಾ? ಪ್ರತಿದಿನ ಮಹಾವತಾರ್ ಟಿವಿಯಲ್ಲಿ ಇದೆ, ಅಪ್ಲೋಡ್ ಆಗ್ತಾ ಇದೆ. ಖಂಡಿತವಾಗ್ಲೂ ನಾನು ನೋಡ್ತೇನೆ, ಯಾಕಂದ್ರೆ ಪೂರ್ತಿ ಕೇಳಲಿಲ್ಲ, ನಾನು ಪೂರ್ತಿ ಕೇಳಲಿಲ್ಲ. ಬಟ್ ತಿಳುವಳಿಕೆ ಅಂತೂ ಬಂತು. ಈಗ ಹೇಳಿದ್ವಲ್ಲ, ಆಧ್ಯಾತ್ಮಿಕಕ್ಕೆ ಬಂದ್ಮೇಲೆ ತುಂಬಾನೇ ಬದಲಾವಣೆ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಸೇವೆ ಮಾಡೋ ಅಂತದ್ದು ಇತ್ತು, ಮೊದಲಿತ್ತು. ಅಂದ್ರೆ ನಾವ್ ಯಾರಾದ್ರೂ ಬಡವರು ಅಂತಲ್ಲ, ನಾನು ಅದೇ ಫೀಲ್ಡ್ ಅಲ್ಲಿ ಸರ್ವಿಸ್ ಅಲ್ಲಿ ಇದ್ದಿದ್ರಿಂದ ಸೀನಿಯರ್ ಸಿಟಿಸನ್ ಅವ್ರಾಗ್ಲಿ ಅಥವಾ ನಮ್ಮ ಡಿಸೇಬಲ್ಡ್ ಇದ್ರಲ್ಲಾಗ್ಲಿ ಇರುವಂತ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಡೊನೇಷನ್ ಕೊಟ್ಟು ಮಾಡ್ತಿದ್ವು. ಬಟ್ ಈಗ ಅನ್ಸುತ್ತೆ ಇಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದ ಕೊಡೋಣ, ಅವ್ರಿಗಿಲ್ಲ, ಅವರು ನಮ್ ತರನೇ ಮೇಡಮ್ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡು ಮಿಕ್ಕವ್ರಿಗೆ ಕೊಡೋದ್ರಿಂದ ನಮಗೂ ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ, ಬೇರೆಯವ್ರಿಗೂ ಸಹಾಯ ಆಗತ್ತೆ, ಅವ್ರಿಗೂ ಕೂಡ ಆತ್ಮತೃಪ್ತಿ, ಅವ್ರು ಕೂಡ ಹಂಗೆ ಮಾಡ್ತಾರ ಅವಾಗ.
ಅವ್ರು ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡು ಮಿಕ್ಕದ್ದನ್ನ ಬೇರೆಯವ್ರಿಗೆ ಕೊಡ್ತಾರೆ. ಇದು ಆಕ್ಚುಲಿ ಪತ್ರಿಜಿ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಯಾವಾಗ್ಲೂ ಇದನ್ನ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಕು. ಯಾಕಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿದ್ರೆ ಸಾಕು ಅಲ್ವಾ. ಹಾಸಿಗೆ ನಾನ್ ಅನ್ಕೊಳ್ತಾ ಇದ್ದಿದ್ದು ನಾನೇನೋ ಕೇಳ್ಕೊಂಡಿದ್ದೀನಿ, ಆಯ್ತಾ ಕೆಲ್ಸ ಕೊಡೋಣ ಅಂತ, ಆ ತರ ಇತ್ತು. ಈಗ ಆ ತರ ಅಲ್ಲ, ನನಗೆ ಎಷ್ಟಿದೆಯೋ ಸಾಕು, ನನಗೆ ನಾನು ಉಡೋ ಬಟ್ಟೆ ಅಷ್ಟೇ, ತಿನ್ನೋದು ಅಷ್ಟೇ, ಅವ್ರಿಗಿಲ್ಲ, ಅವರು ಮುಂದೆ ಬರ್ಲಿ, ಅದು ಒಂಥರ ಏನೋ ಒಂದು ತೃಪ್ತಿ ಸಿಗುತ್ತೆ. ಹೌದಪ್ಪ ನಾನು ಕೊಟ್ಟೆ ಅನ್ನೋದು ತೃಪ್ತಿ. ಇಷ್ಟು ಬದಲಾವಣೆಗಳು ನಾನು ಹೆಚ್ಚು ಕಡಿಮೆ 2 ವರ್ಷದಲ್ಲಿ ನಾನು ಕಂಡಿರೋದು. ಬಟ್ ಅದೇ ಹೇಳಿದ್ವಲ್ಲ, ನಮ್ ಕೈಯಲ್ಲಿ ಸೇವೆ ಯಾವ ತರ, ಅದೊಂದೇ ಅಲ್ಲ, ಯಾವ ತರ ಸೇವೆ ಆಗುತ್ತೋ ಮಾಡೋಣ. ಈಗ ನನಗೆ ನನ್ನಿಂದ ಆಗದೆ ಹೋದ್ರೆ ಬೇರೆಯವ್ರ ಕಡೆಯಿಂದ ಏನಾದ್ರೂ ಅವ್ರಿಗೆ ಅನುಕೂಲ ಆಗುತ್ತಾ, ಅವ್ರ ಕಡೆಯಿಂದ ಅದನ್ನ ಮಾಡಿಸೋದು, ಅಥವಾ ಒಂದು ಕೌನ್ಸಿಲಿಂಗ್ ಕೊಡೋದು ಬೇರೆಯವ್ರಿಗೆ, ಅದರಿಂದ ಅವ್ರಿಗೆ ಅನುಕೂಲ ಆಗಿದೆ. ಕೆಲವರೆಲ್ಲ ಕೇಳಿದಾಗ ಇದಕ್ಕೆ ಏನ್ ಮಾಡ್ಬೇಕು ಅಂದಾಗೆಲ್ಲ ನಾವು ಕೊಟ್ಟಿದ್ವಿ. ಅದಾದ್ಮೇಲೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ಅಥವಾ ನಾನು ಅವ್ರನ್ನ ಏನಾಯ್ತು ಅಂತ ಮತ್ತೆ ಕೇಳಕ್ ಹೋಗ್ತಾ ಇಲ್ಲ. ಅವ್ರ ನಂಬರ್ ತಗೊಂಡ್ ನಾನು ಮತ್ತೆ ಕೇಳಲ್ಲ, ಏನಾಯ್ತು ಆಯ್ತಾ, ನಾನು ಹೇಳಿದ ಆಯ್ತಾ ಅಂತ ಇಲ್ಲ. ಅವ್ರಿಗೆ ಆದ್ರೆ ನಮ್ ನಂಬರ್ ಕೊಡಿ ಅಂತ ಕೊಟ್ಟಿರ್ತೀನಿ, ಅವ್ರಿಗೇನಾದ್ರು ಮತ್ತೆ ಬೇಕು ಅಂದಾಗ ನಾನು ಮಾಡ್ತಿದ್ದೀನಿ. ಇಷ್ಟು ಬದಲಾವಣೆಗಳನ್ನ ನಾನು ಕಂಡ್ಕೊಂಡಿದ್ದೀನಿ. ಅಲ್ಲಿ ಹೋದಾಗ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ನಮ್ಗೆ ಫ್ರೀ ಆಗಿ ಎಲ್ಲಾ ಸಿಗ್ತಾ ಇದೆ. ಎಲ್ಲ ಏನೋ ನಮ್ಮ ಆಕ್ಯುಪ್ರೆಷರ್ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಮರ್ಮ ಇರ್ಬೋದು, ಯೋಗದ ಇರ್ಬೋದು. ಆಮೇಲೆ ಯಾರೂ ಬೇಸರ ಮಾಡ್ಕೊಳ್ಳೋರಿಲ್ಲ. ಇವ್ರೇನ್ ಬಂದ್ ಕೇಳ್ತಾರೆ, ನಾ ತಿಂತಾ ಇದ್ದೀನಿ ಇದಂದ್ರೆ, ಆ ತರದ ಜನ ಅಲ್ಲಿ ಇಲ್ವೇ ಇಲ್ಲ. ಆದ ಕಾರಣ ಅಲ್ಲಿ ಹೋದಾಗ ಏನೋ ಒಂಥರ ಆತ್ಮಕ್ಕೆ ಸಂತೋಷ ಉಂಟಾಗುತ್ತೆ, ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ. ಇಲ್ಲಿಂದ ನಾನು ಹೋಗ್ಬೇಕಾದ್ರೆ 3 hours ಜರ್ನಿ, 2, 3 ಒಂದೊಂದ್ಸಾರಿ 4 ಬಸ್ಸು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿರೋ ಕೇವಲ ನಾವು ಒಂದು 4 ಗಂಟೆ 5 ಗಂಟೆ ಅಂದ್ರೂ ಮತ್ತೆ 3 ಗಂಟೆ 6 hours ಜರ್ನಿಯಲ್ಲೇ ಹೋದ್ರು. ಅಲ್ಲಿ ಹೋದಾಗ ಅಲ್ಲಿ ಸಿಗುವಂತ ಒಂದು ವಾತಾವರಣ, ಅಲ್ಲಿ ಸಿಗುವಂತ ಒಂದು ಟಾಕ್ ಇರ್ಬೋದು, ಅವ್ರನ್ನ ನೋಡೋದಿರ್ಬೋದು, ಅವ್ರ ಜೊತೆ ಮಾತಾಡೋದಿರ್ಬೋದು, ಇನ್ನೊಂದ್ಸರಿ ಅವ್ರನ್ನ ಮುಟ್ಟೋದು ಇರ್ಬೋದು. ನಮ್ಗೆ ಕೆಲವರಿಗೆ ನನಗೆ ಮುಟ್ಟಿ ಮಾತಾಡೋ ಅಭ್ಯಾಸ ಜಾಸ್ತಿ. ನನಗೆ ಜೆಂಟ್ಸು ಲೇಡೀಸು ಏನೋ ನೋಡೋದಿಲ್ಲ, ಅವ್ರನ್ನ ಟಚ್ ಮಾಡಿನೇ ನಾನು ಮಾತಾಡೋದು. ಅಂದ್ರೆ ಅವರ ಅಟೆನ್ಷನ್ ನನ್ನ ಕಡೆ ಇದ್ ಮಾಡ್ಕೊಂಡು ಅಂತೇಳಿ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಪ್ರಯೋಜನಗಳು ಪಡ್ಕೋಬಹುದು. ಅನುಭವಗಳನ್ನ ತಿಳ್ಕೊಳ್ಳೋದ್ರಿಂದ. ಆಮೇಲೆ ಇನ್ನೊಂದು ನಮ್ದು ಏನು ಅಂದ್ರೆ, ನಾನು ಬ್ಲೈಂಡ್ ಆಗಿ ನಾನು ಅವರು ಮಾತಾಡೋದಿಲ್ಲ, ಸ್ವಲ್ಪ ವಾದ ಮಾಡೋದು ಜಾಸ್ತಿ. ನಾನು ವಾದ ಅಂದ್ರೆ ನನಗೆ ಅರ್ಥ ಆಗ್ಬೇಕು, ನನಗೆ ಅದು ಕರೆಕ್ಟ್ ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ಬೇಕು ಅಂತೇಳಿ. ಸೊ ಅವಾಗ ಅವ್ರು ಆ ಬುಕ್ ಓದಿ, ಈ ಬುಕ್ ಓದಿ, ಅಥವಾ ಇವ್ರು ನೋಡಿ ಅಂದಾಗ ನಾನು ಆದಷ್ಟು ಅದನ್ನ ಆ ತರ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೀನಿ. ಫೆಸ್ಟ್ಗೆ ಎಲ್ಲಾರು ಖಂಡಿತ ಬರ್ಲೇಬೇಕು. ಆಮೇಲೆ ಅಲ್ಲಿ ಒಳ್ಳೆ ಊಟನೂ ಇದೆ. ಸುಮ್ನೆ ಏನೋ ಬಂದ್ರಪ್ಪ, ಏನೋ ಅವ್ರಿಗೊಂದು ಕೊಡ್ಬೇಕು, ಮೊಸರನ್ನ ಕೊಟ್ಬಿಡೋಣ, ಚಿತ್ರಾನ್ನ ಕೊಟ್ಬಿಡೋಣ, ಬೇರೆ ಕಡೆ ಫಂಕ್ಷನ್ ಅಲ್ಲಿ ಪುಳಿಯೋಗರೆ. ಮೇಡಮ್ ಒಂದ್ ಮಾತು ಹೇಳ್ತೀನಿ ನೋಡಿ, ಮಹಾವತಾರ್ ಅವ್ರೆ ಮೇಡಮ್, ನಾವೆಲ್ಲರೂ ಮಹಾವತಾರ್ ಅವ್ರೆ, ನಾವೆಲ್ಲರೂ ಸೇರಿ ಮಾಡ್ತಾ ಇರೋವಂಥದ್ದು. ಓಕೆನಾ? ಸೊ ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ನಾವು ಮಾಡ್ತಿರುವಂತಹ ಕೆಲಸ ಇದು, ರಂಗನಾಥ್ ಸರ್ ಅವರ ನೇತೃತ್ವದಲ್ಲಿ. ಸೊ ಓಕೆ, ಧನ್ಯವಾದ ಮೇಡಮ್, ನಿಮಗೆ ತುಂಬಾನೇ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಎಲ್ಲ ಹೇಳಿದ್ರಿ, ಚೆನ್ನಾಗಿ ಅಭಿಪ್ರಾಯ ಹಂಚ್ಕೊಂಡ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಈವ್ನಿಂಗ್ ಬ್ಯಾಚ್ ಅಭಿಪ್ರಾಯನ ಕೊಟ್ಟಿದ್ದು ಚೆನ್ನಾಗಿದೆ, ಅಲ್ಲಿ ಫೆಸ್ಟ್ ಮಾತ್ರ ಚೆನ್ನಾಗಿದೆ. ಹೌದೌದು ಮೇಡಮ್, ಈವ್ನಿಂಗ್ ಬ್ಯಾಚ್ ಏನಿದೆ 4 ರಿಂದ 5 ಯಾರು ಬೆಳಿಗ್ಗೆ ಬರೋದಿಕ್ಕೆ ಆಗೋದಿಲ್ವೋ ಅವರೆಲ್ಲರೂ ಸಂಜೆಯ ಒಂದು ನಮ್ಮ ಕನ್ನಡ ಕಾರ್ಯಕ್ರಮಕ್ಕೆ ಬರಬಹುದು. ಬನ್ನಿ, ದಿನವೂ ಬನ್ನಿ ಅಂತ ನಾನು ಖಂಡಿತ ಬನ್ನಿ ಮೇಡಮ್. ಈಗಾಗ್ಲೇ ಇದೀನಿ, ಇದ್ರೊಳಗೆ ಕೇಳ್ತಾ ಇದ್ದೀನಿ, ಅವಾಗ ಕೇಳ್ತಾ ಇರ್ತೀನಿ. ಬಟ್ ಅದೇ ನಾನು ಆಚೆ ಕಡೆ ಇದ್ದಾಗ ನೋಡ್ಲಿಕ್ಕೆ ಆಗಲ್ಲ, ಮನೆಯಲ್ಲಿ ಇರೋವಾಗ ಖಂಡಿತ ನಾನು ನೋಡ್ತಾ ಇದ್ದೀನಿ ಇದನ್ನ. ಬಟ್ ಬೆಳಿಗ್ಗೆ ಮಿಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಬೆಳಿಗ್ಗೆ ಫ್ರೀ ಆಗಿರ್ತೀವಿ ನಾವು, ಅದನ್ನಂತೂ ನಾವು ಮಿಸ್ ಮಾಡ್ತಿಲ್ಲ. ಆಮೇಲೆ ನೈಟ್ ನಾನು ಮ್ಯಾಕ್ಸಿಮಮ್ 9:30 ವರೆಗೂ ನೋಡ್ತೀನಿ, ಯಾಕಂದ್ರೆ ನನಗೆ ಏನು ಉಪಯೋಗ ಆಗುತ್ತೋ ಅಂತ ಚಾನಲ್ಸ್ಗೆ ನಾನು ನೋಡ್ತಾ ಇದ್ದೀನಿ. ಫೋರ್ಸಿಬಲ್ ಆಗಿ ಇದನ್ನೇ ನೋಡಿ ಇದೇ ಚೆನ್ನಾಗಿದೆ ಅಂದ್ರೆ ನಾನಿಲ್ಲ, ನನಗೇನ್ ಅನುಕೂಲ ಆಗುತ್ತೆ, ನನ್ನ ಆರೋಗ್ಯಕ್ಕೆ ಏನ್ ಅನುಕೂಲ ಆಗುತ್ತೆ ಅಂತ ನೋಡ್ಕೊಂಡಿರೋ ಚಾನಲ್ಸ್ ನಾನು ನೋಡ್ತಾ ಇದ್ದೀನಿ ಮೇಡಮ್. ಧನ್ಯವಾದ ಮೇಡಮ್, ತುಂಬಾ ಥ್ಯಾಂಕ್ ಯು. ಧನ್ಯವಾದ. ವೈದೇಹಿ ಅವ್ರು ಮಾತಾಡ್ತಾರೆ ನೋಡಿ. ವೈದೇಹಿ ಮೇಡಮ್ ಅವರೇ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿಲ್ಲ. ಲಲಿತಾ ಬಿಸಿ, ನಿಮ್ದು ಅನ್ಮ್ಯೂಟ್ ಆಗಿದೆ, ಇದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಮತ್ತೆ ಯಾರಾದ್ರೂ ಮಾತಾಡಿ. ಶಕುಂತಲಾ ಅವರು ಮಾತಾಡ್ತಾರ. ಓಕೆ ಮ್ಯಾಮ್, ಯಾರು ಮಾತಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಎಸ್ ಕರೆಕ್ಟ್, ಮಾಡೋಣ. ಓಕೆ, ತುಂಬಾ ಚೆನ್ನಾಗಿ ಇವತ್ತು ತಿಳಿಸ್ಕೊಟ್ರಿ ಮೇಡಮ್. ಬುದ್ಧನ
ಅಷ್ಟಾಂಗ ಮಾರ್ಗದ ವಿಷಯವಾಗಿ ತುಂಬಾ ತುಂಬಾ ಚೆನ್ನಾಗಿ ನಾವು ಅದ್ಭುತವಾಗಿತ್ತು ಮ್ಯಾಮ್ ಅದನ್ನ ಇವತ್ತು. ತುಂಬಾ ಪರಿಪಾಲನೆ ಮಾಡಿದ್ರೆ ಮ್ಯಾಮ್. ತುಂಬಾ ನಾವು ಸಾಧನೆ ಮಾಡಬಹುದು. ಒಂದೊಂದು ವಿಷಯಗಳು ಅದ್ಭುತವಾಗಿತ್ತು, ಆದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗ್ಬೇಕಾಗಿರೋದೇ ಬಾಕಿ ಇರುವಂತದ್ದು. ಆದ್ರಿಂದ ಖಂಡಿತ ಇವತ್ತಿನ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ ಅಂತ ಮಾಲಿನಿ ಮೇಡಮ್ ಅವ್ರಿಗೆ ಕೇಳ್ಕೊಳ್ತೇನೆ. ನಾಳೆ ಎಲ್ಲರೂ ತಪ್ಪಿಸ್ಬೇಡಿ, ಯಾರು ತಪ್ಪಿಸ್ಬೇಡಿ, ಎಲ್ಲರೂ ಆಮೇಲೆ ಬಂದ್ ಅಟೆಂಡ್ ಆಗಿ. ನಿಜ ಒಂದು ವಿಷಯ ನಾನು ಹೇಳ್ಬೇಕಿತ್ತು. ಎಲ್ಲರೂ ದಯವಿಟ್ಟು ಮುಂದಿನ ತಿಂಗಳು ಏನಿದೆ 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮ ಜೊತೆ ಒಂದಷ್ಟು ಜನರನ್ನ ಕರ್ಕೊಂಡು ಬನ್ನಿ ಅಂತ ಆ ಆ, ಆ, ಕೇಳ್ಕೊಳ್ತೀನಿ. ಇಲ್ಲಿ ಲಕ್ಷ್ಮೀಕಾಂತಮ್ಮ ಅವರು ನನ್ನ ನಂಬರ್ ಕೇಳ್ತಿದ್ದಾರೆ. ಯಶೋದವರೇ ನನ್ನ ನಂಬರ್ನ ಕೊಟ್ಬಿಡಿ ಅವ್ರಿಗೆ. ನಂತರ ಶಕುಂತಲಾ ಮೇಡಮ್ ನೀವು ಮಾತಾಡ್ತೀರಾ? ಪಾಪ ಅವ್ರು ಯಾವತ್ತೂ ಮಾತಾಡಿಲ್ಲ ಮೇಡಮ್ ಅವರು. ಮಾತಾಡಿದ್ದಾರೆ, ಖಂಡಿತ ಒಂದ್ಸರಿ ಮಾತಾಡಿದ್ದಾರೆ. ಹೌದಾ? ನಾನ್ ಕೇಳಿಸ್ಕೊಂಡಿಲ್ಲ. ಓಕೆ, ಎನಿವೆ, ಸೊ 21 ದಿನದ ಕಾರ್ಯಕ್ರಮ ಏನಿದೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮುಂದಿನ ತಿಂಗಳು ತುಂಬಾ ಅದ್ಭುತವಾಗಿದೆ. ಈಗಾಗಲೇ ಎಲ್ಲವನ್ನು ನಾವು ರೆಡಿ ಮಾಡಿದ್ದೀವಿ. ಮುಂದಿನ ತಿಂಗಳು ಏನೇನ್ ಇರಬೇಕು, ಏನೇನ್ ಇರುತ್ತೆ ಅನ್ನೋದನ್ನ 1ನೇ ತಾರೀಕು ಅಥವಾ ಶನಿವಾರದೊಳಗಾಗಿ ನಿಮಗೆಲ್ರಿಗೂ ಕಳಿಸ್ಕೊಡ್ತೀವಿ. ನಾವು ಇದ್ರೊಳಗಡೆನೆ ನಾವು ಹಾಕ್ತೀವಿ, ಗ್ರೂಪ್ನಲ್ಲಿ ಹಾಕ್ತೀವಿ ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ, ಯಾವ್ಯಾವ ಮಾಸ್ಟರ್ಸ್ ಯಾವ್ಯಾವ ಸ್ಪೀಕರ್ಸ್ ಬರ್ತಾರೆ ಅನ್ನೋದಾಗ್ಲಿ ಎಲ್ಲವೂ ಇರುತ್ತೆ. ಮುಂದಿನ ತಿಂಗಳು ನಿಜವಾಗ್ಲೂ ಅತ್ಯದ್ಭುತವಾಗಿದೆ. ಅದಲ್ಲದೆ ಮುಂದಿನ ತಿಂಗಳು 7 ಲೋಕದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಂದ್ರೆ ಈಗ ಇದುವರೆಗೆ ನಾವು ತಿಳ್ಕೊಂಡಿದ್ದೇನು ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಶರೀರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ತಿಂಗಳು ನಾವು 7 ಲೋಕದ ಬಗ್ಗೆ ತಿಳ್ಕೊಳ್ತೀವಿ. ಅದಲ್ಲದೆ ಅತ್ಯದ್ಭುತವಾದ ತುಂಬಾ ಚೆನ್ನಾಗಿರುವಂತಹ ವಿಷಯಗಳನ್ನ ಹೊತ್ತು ನಮ್ಮ ಸ್ಪೀಕರ್ಸ್ ಬರ್ತಾ ಇದ್ದಾರೆ. 2 ದಿನ 3 ದಿನ ಒಬ್ಬೊಬ್ಬರೇ ಸ್ಪೀಕರ್ ಮಾತಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ದಯವಿಟ್ಟು ಇದನ್ನ ನೀವೆಲ್ಲರೂ, ಏಕೆಂದ್ರೆ ಮೊದಲೆಲ್ಲ ನಮ್ಮ ಮಹಾವತಾರ ತಂಡದಿಂದ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಹಾಕ್ತಾ ಇದ್ವಿ. ಆದ್ರೆ ಈಗ ಎಲ್ಲ ಜನರು ನಾವೆಲ್ಲ ಆತ್ಮ ಬಂಧುಗಳು ಸೇರಿ ಇದನ್ನ ಸಕ್ಸಸ್ ಮಾಡ್ಬೇಕು. ಯಾಕೆ ಅಂದ್ರೆ ನಾವೆಲ್ಲರೂ ಒಂದಷ್ಟು ಜನನ್ನ ಕರ್ಕೊಂಬರೋಣ, ಒಂದಷ್ಟು ಜನನ್ನ ಧ್ಯಾನಕ್ಕೆ ಕರ್ಕೊಂಬರೋಣ, ಎಲ್ಲರೂ ಧ್ಯಾನಿಗಳನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಮೆಸೇಜ್ ಏನಿದೆ ಗ್ರೂಪಲ್ಲಿ ಬರುವಂತ ಮೆಸೇಜ್ನ ಎಲ್ಲ ಕಡೆ ನೀವು ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಆಲ್ರೆಡಿ ಮುಂದಿನ ತಿಂಗಳ ಒಂದು 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಏನು ನಾವು ರೆಡಿ ಆಗ್ಬೇಕಾಯ್ತು ಅದನ್ನ ಆಲ್ರೆಡಿ ರಂಗನಾಥ್ ಸಾರು ಹಂಚಿದ್ದಾರೆ. ಅದನ್ನ ನಮ್ಮೆಲ್ಲರ ಒಂದು ಕರ್ತವ್ಯ, ಎಲ್ಲ ಕಡೆ ಹಂಚೋಣ, ಒಂದಷ್ಟು ಜನನ್ನ ಕರ್ಕೊಂಬರೋಣ, ಒಂದಷ್ಟು ಜನಕ್ಕೆ ಧ್ಯಾನವನ್ನ ಹೇಳ್ಕೊಡೋಣ, ಜ್ಞಾನವನ್ನ ಹೆಚ್ಚಿಸೋಣ, ಸಾಮೂಹಿಕವಾದ ಧ್ಯಾನ ಮಾಡ್ತಾ ನಾವೆಲ್ಲನೂ ಧ್ಯಾನಿಗಳ ಆಗೋಣ ಅಂತ ಹೇಳ್ತಾ ಎಲ್ಲರೂ ಆತ್ಮ ಬಂಧುಗಳೇ ತುಂಬಾ ಚೆನ್ನಾಗಿತ್ತು. ನನಗೆ ಈ ವೇದಿಕೆ ಕೊಟ್ಟಂತಹ ರಂಗನಾಥ್ ಸರ್ ಅವ್ರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರು ಹೇಳಿದ್ರು, ಮಾತಾಡಿ ಮೇಡಮ್ ಈ ಒಂದು ವಿಷಯದ ಬಗ್ಗೆ ನೀವು ಅಂತ. ನಂಗೆ ಏನೋ ಗೊತ್ತಿಲ್ದಿದ್ರು ಅದ್ರ ಬಗ್ಗೆ ನಾನು ಒಂದಷ್ಟು ಮಟ್ಟಿಗೆ ತಿಳ್ಕೊಂಡು ಒಂದಷ್ಟು ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಸರಿಯಾಗಿ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಮತ್ತೊಮ್ಮೆ ರಂಗನಾಥ್ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ನೀವೆಲ್ಲರೂ ಇಲ್ಲಿದ್ದೀರಿ ಆತ್ಮ ಬಂಧುಗಳು, ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ, ಸಹಿಸ್ಕೊಂಡಿದ್ದೀರಿ, ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ವಿಶೇಷವಾಗಿ ಯಶೋಧ ಅವ್ರಿಗೆ ಕೂಡ ಡಾಕ್ಟರ್ ಯಶೋಧ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ. ಹಾಗಾಗಿ ನಿಮ್ಮೆಲ್ರಿಗೂ ಮತ್ತೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.